ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ ಅವರು ನಮ್ಮೆಲ್ಲ ಆತ್ಮೀಯರು, ನಮ್ಮ ಕಣ್ಮಣಿ, ದೊಡ್ಡ ಮನೆ ಮಗ ರಾಜ್ಕುಮಾರ್. ತದನಂತರ ಅವರ ಸ್ಥಾನ ತುಂಬಿರುವಂಥ ಧೀಮಂತ ವ್ಯಕ್ತಿ, ಅವರು ಸ್ವಾಗತ. ನಮಗೆ ತುಂಬ ಸಂತೋಷ ಅಂದರೆ ನಾವು ಶಿವಮೊಗ್ಗ ಜಿಲ್ಲೆಯಾಗಿ ನಮ್ಮ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಕರೆದು ಒಂದು ಲೋಕಸಭಾ ಸದಸ್ಯರಿಗೆ ನಿಂತ್ಕೊಳ್ಳಿ ಅಂತ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಒಂದು ಚಿತ್ರೋದ ಪರವಾಗಿ ಅವರಿಗೆ ವಂದನೆ ಸಲ್ಲಿಸುತ್ತಾ, ಅವರು ಈ ಚುನಾವಣೆಯಲ್ಲಿ ಅತ್ಯಧಿಕ ಬಹುಮತದಿಂದ ಕೆಲಸಕ್ಕೆ ನಾವೆಲ್ಲ ಕಾರಣಭೂತರಾಗ್ತೀವಿ. ಯಾಕಂದರೆ ಚಿತ್ರರಂಗಕ್ಕೆ ಇವತ್ತು ಏನು ಅವರು MP ಸಾಮಾನ್ಯ ಶಿವಮೊಗ್ಗ ಒಂದು ಬಹಳ ಒಂದು ಪವಿತ್ರವಾದ ಸ್ಥಳ, ತುಂಗಭದ್ರಾ ನದಿ ಅಂತ ಹೇಳ್ತಾ ಇದ್ದೀನಿ. ಅವ್ರು ಕಳೆದ ಬಾರಿನೇ ಗೆಲ್ಲಬೇಕಾಗಿತ್ತು, ನಮಗೆ ಅದು ಒಳ್ಳೆಯದಾಯಿತು. ಈ ಬಾರಿ ಅತ್ಯಧಿಕ ಬಹುಮತದಿಂದ ನಾನು ಕಲೆಕ್ಟ್ ಮಾಡೋ ಇನ್ಫಾರ್ಮೇಷನ್ ಪ್ರಕಾರ ಗೋಟಿವಿನ ಹೈಯೆಸ್ಟ್ ಮೆಜಾರಿಟಿ. ಅದ್ರ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ. ಯಾಕಂದರೆ ಅದ್ರ ಬೆನ್ನೆಲುಬಾಗಿ ಮಧುರ ಬಂಗಾರಪ್ಪ ಅವರು ಕೂಡ ಇದ್ದಾರೆ. ಈಗಾಗಲೇ ಸಾಕಷ್ಟು ಎಜುಕೇಷನ್ ಮಿನಿಸ್ಟರ್ ಆಗಿ ತುಂಬ ಕೆಲಸಗಳನ್ನು ಮಾಡಿ ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಚಿತ್ರೋದ್ಯಮ ಯಾಕಂದರೆ ಚಿತ್ರೋದ್ಯಮ ನಮ್ಮ ಆಸ್ತಿಯು. ರಾಜ್ಕುಮಾರ್ ಕುಟುಂಬ ಅಂದರೆ ನಮಗೆ ಅವ್ರು ಕೊಟ್ಟಿರುವಂಥ ಸೇವೆ, ಬಿಟ್ಟಿರುವಂಥ ಅವರ ಆದರ್ಶ, ಅದೆಲ್ಲಗಳ ಪರಿಪಾಲನೆ ಮಾಡುವಂಥ ಶಕ್ತಿ ನಮ್ಮ ಗೀತಾ ಶಿವರಾಜ್ ಕುಮಾರ್ಗೆ ಭಾಳ ಹತ್ತಿರದ ಬೆಲೆ. ನಮ್ಮ ಆದ್ಯ ಕರ್ತವ್ಯ ಕೂಡ ಒಂದು ಎಂಟೂರು ಚಿತ್ರೋದ್ಯಮದ ಪರವಾಗಿ, ವಾಣಿಜ್ಯ ಮಂಡಳಿ ಪರವಾಗಿ, ಒಕ್ಕೂಟದ ಪರವಾಗಿ, ನಿರ್ದೇಶಕ ಎಲ್ಲ ಅಂಗಸಂಸ್ಥೆಗಳು ನಾವು ಅವರ ಬೆನ್ನೆಲುಬು ನಿಂತ್ಕೊಂಡು ಈ ಚುನಾವಣೆಯಲ್ಲಿ ಸಕ್ರಿಯವಾದ ಪಾತ್ರ ವಹಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಾವೆಲ್ಲ ನಿಮ್ಮ ಮುಂದೆ ಇದೀವಿ ಅಕ್ಕ. ಖಂಡಿತವಾಗಲೂ ಈ ಚುನಾವಣೆ ಒಂದು ಮೈಲಿಗಲ್ಲಾಗಲಿ, ಅದನ್ನು ಮಾಡುವಂಥ ಕೆಲಸ ನಮ್ಮೆಲ್ಲ ಚಿತ್ರೋದ್ಯಮದ ನಿರ್ಮಾಪಕ ಸಂಘ ಬಹುಮುಖ್ಯವಾದ ಪಾತ್ರ ವಹಿಸ್ತೀವಿ. ನಮ್ಮ ಬಣದವರ ಅಧ್ಯಕ್ಷತೆ, ನಮ್ಮ ಪ್ರವೀಣ್ ಅವರು, ಗಣೇಶ್ ಅವರು, ಅದು ಮುಖ್ಯವಾಗಿ ನಾವೆಲ್ಲ ಮಾಜಿ ಅಧ್ಯಕ್ಷರುಗಳು ಬಂದಿದ್ದು ನೋಡಿದ್ರೆ ಭಾಳ ಖುಷಿಯಿಂದ ಗೀತಾ ಶಿವರಾಜ್ ಕುಮಾರ್ ಉಮೇದುವಾರಿಗಾಗಿದ್ದರಿಂದ ನಾವೆಲ್ಲ ಹೋಗಿ ಅದು ಏನು ನಾಮಿನೇಷನ್ ಫೈಲ್ ಮಾಡೋದಿನ ಎಂಟೈರ್ ಚಿತ್ರೋದ್ಯಮದ ಅರ್ಧ ಭಾಗ ನಾವೆಲ್ಲ ಬರ್ತೀವಿ. ಅಲ್ಲಿಗೆ ಬಂದು ನಿಮ್ಮ ಮೆನುಗಳು ಅಂದ್ಕೊಂಡು ನಾವು ಖಂಡಿತವಾಗಲು ನಮ್ಗೆ ಭಾಳ ಖುಷಿಯಿಂದ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡೋಂಥ ಜವಾಬ್ದಾರಿ ನಮ್ಮ ಮೇಲೆ ಕೊಟ್ಟಿದ್ರೆ ನಾವು ಅದನ್ನು ಮಾಡ್ತೀವಿ ಅಂತ ಹೇಳ್ತಾ, ಈ ಚುನಾವಣೆ ಒಂದು ಗೊತ್ತಾಗಲಿ ರಾಜಕೀಯ ಪಕ್ಷಗಳನ್ನ ಪಕ್ಷಾತೀತವಾಗಿ ನಾವು ಯಾವುದೇ ಥರದ ಭೇದ ಭಾವ ಇಲ್ಲದೆ ನಾವು ಮೇಡಮೇ ಸಹಕಾರ ಮಾಡೋದು ಚಿತ್ರೋದ್ಯಮದ ಆದ್ಯ ಕರ್ತವ್ಯ. ಆ ಕರ್ತವ್ಯ ಮಾಡಿ ಎಲ್ಲ ಅಂಗಸಂಸ್ಥೆಗಳು ಕೂಡ ಬೆಳಗಿಂದ ಫೋನ್ ಮಾಡೋದು, ನಮ್ಮದು ಕೂಡ ಸಂಪೂರ್ಣ ಸಹಕಾರ ಇದೆ ಅಂತ ಹೇಳಿದ್ರು. ಆ ಸಹಕಾರ ನಾವೆಲ್ಲ ಕೊಡ್ತೀವಿ. ಈ ಚುನಾವಣೆ ಒಂದು ಮೈಲಿಗಲ್ಲ ಅಂತ ಹೇಳ್ತಾ, ಮುಂದಿನ ದಿನದಲ್ಲಿ ನಮ್ಮ ಮಾಜಿ ಅಧ್ಯಕ್ಷಗಳು ಮಾತಾಡ್ತಾ ಮಧುಬಂಗಾರವ್ರು ಮಾತಾಡೋದು ಕೇಳ್ಬೋದು. ಯಾವತ್ತು ಯಾವಾಗಲೂ ಚಿತ್ರರಂಗ ಈ ವಿಚಾರದಲ್ಲಿ ಯಾವಾಗಲೂ ಹಿಂದೆ ಇದ್ದಾಗ ಇದು ಒಂದು ದೊಡ್ಡ ಪ್ರತಿಷ್ಠೆ ಕಾಣ, ಭಾಳ ಹೋರಾಟ ಇರುತ್ತೆ. ಆ ಹೋರಾಟದಲ್ಲಿ ಗೆಲ್ಲೋದು ಒಂದು ಶಕ್ತಿ ನಮಗಿದೆ. ಚಿತ್ರರಂಗ ಯಾವಾಗಲೂ ಒಂದಾದಾಗ ನಾವು ಜಯ ಗಳಿಸಿದ್ದೀವಿ, ಗೆದ್ದೇ ಗೆಲ್ತೀವಿ ಮನೋಭಾವನೆಯಿಂದ ನಾವೆಲ್ಲ ಒಗ್ಗೂರಲಿಂದ ಯಾವುದೇ ಥರದ ಇದಿಲ್ಲದೆ ನಾವು ಸಪೋರ್ಟ್ ಮಾಡುವಂಥ ಕರ್ತವ್ಯ ಇದೆ. ಮಾಡೋಣ. ಇದೊಂದು ದೊಡ್ಡ ಚುನಾವಣೆಯಲ್ಲಿ ಮುಂದಿನ ದಿನಗಳಲ್ಲಿ ಅವರೊಂದು ಕೇಂದ್ರದ ಇದರಲ್ಲಿ ಲೋಕಸಭೆಯಲ್ಲಿ ಅವರು ಕೂರುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತು ಹೋಗ್ತೀವಿ. ನಮಗೆ ಇವತ್ತಿನ ಪತ್ರಿಕಾಗೋಷ್ಠಿಯ ವೇದಿಕೆ ಮೇಲಿರುವ ನಮ್ಮ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರು, ಕೇಂದ್ರ ಲೋಕಸಭಾ ಸದಸ್ಯರ ಒಂದು ಸ್ಥಾನಕ್ಕೆ ಆಕಾಂಕ್ಷಿಯಾಗಿರುವಂಥ ಗೀತಾ ಶಿವರಾಜ್ ಕುಮಾರ್ ಅವರೇ, ನಮ್ಮೆಲ್ಲರ ನೆಚ್ಚಿನ ನಾಯಕ ಶಿವರಾಜ್ ಕುಮಾರ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರು, ಇವತ್ತು ನನಗೆ ಒಂದು ರೀತಿ ಖುಷಿ ಆಗ್ತಾಯಿದೆ. ಹಿಂದೆ ಅವರು ಚುನಾವಣೆ ನಿಂತ ಸಂದರ್ಭದಲ್ಲಿ ನಾನು ಕೂಡ ಚುನಾವಣಾ ಪ್ರಚಾರದಲ್ಲಿದ್ದೆ. ಆ ಒಂದು ಸುಯೋಗ ಮತ್ತೆ ಬಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರು ಇವತ್ತು ನಾನು ನೆನೆಸ್ಕೊಳ್ಳೇಬೇಕು. ಅವರ ಮಕ್ಕಳಾಗಿ ಇವತ್ತು ಶಿಕ್ಷಣ ಮಂತ್ರಿಗಳಾಗಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಅವರು ಆಕಾಂಕ್ಷಿಯಾಗಿದ್ದಾರೆ. ಯಾಕೆಂತ ಹೇಳಿದ್ರೆ ಅವರು ಬಂಗಾರಪ್ಪನವರು ಈ ರಾಜಕೀಯ ನಾವೆಲ್ಲ ಎಲ್ಲಿವರೆಗೆ ಬದುಕಿರ್ತೀವೋ ಅಲ್ಲಿವರೆಗೂ ಕೂಡ ನಮ್ಮ ಎದೆಯಲ್ಲಿ ಶಾಶ್ವತವಾಗಿ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲದಿರೋದು ಒಂದು ವಿಚಾರನ ನಾನು ಈಗ ಹೇಳಲೇಬೇಕು. ಗೊತ್ತಿದೆ ಆದರೂ ಹೇಳಲೇಬೇಕು. ಯಾಕೆ ಅಂತ ಹೇಳಿದ್ರೆ ಅಂಥ ಗಟ್ಟಿತನದ ವಂಶದಿಂದ ಬಂದಂಥವ್ರು ಅನ್ನೋದಕ್ಕೆ ನನಗೆ ಖುಷಿಯಾಗುತ್ತೆ. 1991 ಇಸ್ವಿ ನವೆಂಬರ್ 11ನೇ ತಾರೀಕು ಏನು ಆ ಒಂದು ಕಾವೇರಿ ತೀರ್ಪು ತಮಿಳುನಾಡಿನ ಪರವಾಗಿ ಇದ್ದಂಥ ಸಂದರ್ಭದಲ್ಲಿ ಇಡೀ ಬೆಂಗಳೂರು, ಇಡೀ ಕರ್ನಾಟಕ ಬೆಂಕಿಯಾಯಿತು. ಆ ಸಂದರ್ಭದಲ್ಲಿ ನೀರಿಲ್ಲ, ಬಿಡೋದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಬಂಗಾರಪ್ಪನವ್ರ ಮನೆಗೆ ಹೋಗಿ ಕೇಳಿದ್ರು,
ಸರ್ ದಯವಿಟ್ಟು ನೀರು ಬಿಡಬೇಡಿ, ಸುಗ್ರೀವಾಜ್ಞೆ ಹೊರಡಿಸಿ ಅಂತ ಹೇಳಿದ್ರು. ಒಂದೇ ಮಾತು ಹೇಳಿದ್ರು. ಎಷ್ಟು ಗೌರವ ಕೊಟ್ಟರು ಅಂತ ಹೇಳಿದ್ರು ಕನ್ನಡ ಪರ ಹೋರಾಟಗಾರರಿಗೆ. ನೀವೆಲ್ಲ ಹೇಳಿದ್ದೀರಾ, ನಾನು ಸುಗ್ರೀವಾಜ್ಞೆ ಹೊರಡಿಸ್ತೀನಿ, ನೀರು ಬಿಡೋದಿಲ್ಲ ಅಂತ ಹೇಳಿದರು. ಸುಗ್ರೀವಾಜ್ಞೆ ಹೊರಡಿಸಿದ್ರು, ನೀರು ಬಿಡಲಿ. ಇದು ಅವರ ಮನೆತನದ ಒಂದು ದಿಟ್ಟವಾದಂಥ ನಿಲುವು. ಏಕೈಕ ಮುಖ್ಯಮಂತ್ರಿ. ಯಾಕೆ ಅಂತ ಹೇಳಿದ್ರೆ ನಾವು 2-3 ಜನ 4-5 ಜನ ಮುಖ್ಯಮಂತ್ರಿ ನಾನು ನೆನೆಸ್ಕೊತೀವಿ. ಕರ್ನಾಟಕಕ್ಕೆ ನಾಮಕರಣ ಮಾಡಿದ್ರು ದೇವರಾಜ ಅರಸು ಆಗಿರ್ಬೋದು. ಅವತ್ತಿನ ದಿವಸ ಬಂಗಾರಪ್ಪನವರು ಆ ನಿಲುವನ್ನು ತಗೊಂಡಿದ್ದಕ್ಕೆ ಇಡೀ ರಾಜ್ಯ ಅವ್ರ ಪರವಾಗಿ ನಿಂತಿತ್ತು. ಇವತ್ತು ಅವ್ರ ಮಕ್ಕಳು ಆಕಾಂಕ್ಷೆ ಆಗಿದ್ದಾರೆ. ನಮ್ಮ ಚಿತ್ರೋದ್ಯಮದ ಪರವಾಗಿ ನಾವೆಲ್ಲರೂ ಕೂಡ ಇವತ್ತು ಒಂದಾಗಿ ಅವರ ಗೆಲುವಿಗೆ ನಾವೆಲ್ಲರೂ ಕೂಡ ಶ್ರಮಿಸ್ತೀವಿ. ನಿಮ್ಮ ಜೊತೆ ನಾವಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಚಿತ್ರರಂಗ ಅಂದ ತಕ್ಷಣ ನಮಗೆ ನೆನಪಾಗೋದು ಡಾಕ್ಟರ್ ರಾಜ್ಕುಮಾರ್. ಇವತ್ತು ನಮ್ಮ ಜೊತೆ ಇಲ್ಲ, ಅವರ ಆದರ್ಶಗಳಿದ್ದಾರೆ. ಹಾಗೆ ಶಿವರಾಜ್ ಕುಮಾರ್ ಅವರು ಇವತ್ತು ಅವರು ಚಿತ್ರರಂಗದ ನಟರಾಗಿ ಇವತ್ತು ಇಡೀ ಚಿತ್ರರಂಗವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಶಿವರಾಜ್ ಕುಮಾರ್ ಅವರು ಯಾವ ರೀತಿ ಆ ಚುನಾವಣೆಯಲ್ಲಿ ತೊಡಗಿಸ್ಕೋಬೇಕು ಅಂತ ಹೇಳಿದ್ರೆ ಅದು ನಾವು ನಿಮಗೆ ಯಾವುದೇ ರೀತಿ ಬೆನ್ನೆಲುಬಾಗಿ ನಿಲ್ಲೋದಕ್ಕೆ ನಾವು ಖಂಡಿತ ಸಿದ್ಧರಿದ್ದೀವಿ. ನಮ್ಮ ಸಂಪೂರ್ಣವಾದಂಥ ಬೆಂಬಲವನ್ನು ಅವ್ರಿಗೆ ಕೊಡ್ತೀವಿ ಅಂತ ಈ ಮೂಲಕ ಮಾಧ್ಯಮದ ಘೋಷಣೆ ಮಾಡಿ ಮತ್ತೊಮ್ಮೆ ಮಧು ಬಂಗಾರಪ್ಪನವರು ಸತತವಾಗಿ ನಿಮಗೆಲ್ಲ ಜಿಲ್ಲೆಗಳನ್ನು ಸುತ್ತಬೇಕು ನಮಗೆ ಗೊತ್ತಿದೆ. ಆದರೆ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ನೀವು ತಗೊಂಡ್ರೆ ಖಂಡಿತವಾಗಿ ಯಶಸ್ಸನ್ನು ಸಾಧಿಸ್ತೀವಿ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ರಾಜಕೀಯ ಹಣದಲ್ಲಿ ಜನರ ಸೇವೆ ಮಾಡಬೇಕು ಬಯಸಿ ಶಿವಮೊಗ್ಗ ಕ್ಷೇತ್ರದ ಸಂಪತ್ ಸ್ಥಾನಕ್ಕೆ ನಿಂತಿರತಕ್ಕಂಥ ಗೀತಬ್ಬರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಕೊಡ್ತಾ ಇದ್ದೀನಿ. ಜನಸೇವೆ ರಾಜಕೀಯಕ್ಕೆ ಬಂದ ಮೇಲೆ ಜನಸೇವೆ ಮಾಡಲೇಬೇಕು. ಜನಸೇವೆ ಮಾಡೋದಕ್ಕೆ ಸಿದ್ಧ ಅಂತೇಳಿ ದೊಡ್ಡ ಮನೆ ಇವತ್ತಲ್ಲ ಅವತ್ತಿಂದ ಇದೆ. ಚಿತ್ರರಂಗದ ಸೇವೆಯನ್ನು ದೊಡ್ಡ ಮನೆ ಅವತ್ತಿಂದ ಮಾಡ್ತಾ ಬಂದಿದೆ, ಇವತ್ತು ಮಾಡ್ತಾ ಬಂದಿದೆ. ಈಗ ಇಲ್ಲಿ ಚಿತ್ರರಂಗದ ಎಲ್ಲ ಬಂಧುಗಳು ಸೇರಿ ಶುಭವನ್ನು ಕೋರೋದಕ್ಕೆ ಬಂದಿದ್ದೀವಿ. ನಮ್ಮ ಚಿತ್ರರಂಗದ ಸಂಬಂಧಪಟ್ಟಂಥ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಇದ್ದಾರೆ, ನಿರ್ಮಾಪಕ ಸಂಘದ ಅಧ್ಯಕ್ಷರು ಇದ್ದಾರೆ, ಪ್ರದರ್ಶಕ ಸಂಘದ ಅಧ್ಯಕ್ಷ ನಾನು ಇದ್ದೀನಿ, ನಮ್ಮ ಹಿರಿಯರಿದ್ದಾರೆ, ಎಲ್ಲ ಇದ್ದಾರೆ. ನಮ್ಮ ಕಾಯಕ ಒಂದೇ ಆಗಬೇಕು ಚಿತ್ರರಂಗದಲ್ಲಿ. ಅಧ್ಯಕ್ಷರು ಈ ಮೂಲಕ ಮನವಿ ಮಾಡೋದಿಷ್ಟೇ, ಈ ಒಂದು ಲೋಕಸಭಾ ಚುನಾವಣೆಯನ್ನು ಚಿತ್ರರಂಗ ಪಕ್ಷಾತೀತವಾಗಿ ತಗೊಳ್ಬೇಕು. ಚಿತ್ರರಂಗಕ್ಕೆ ಇವಾಗ ಚಿತ್ರರಂಗದ ಸಣ್ಣ ಪುಟ್ಟ ಆಗುಹೋಗುಗಳನ್ನ ಸರಿಪಡಿಸೋದಕ್ಕೆ ನಾವು ಬರ್ತಾ ಇದ್ದಿದ್ದೆ ದೊಡ್ಡ ಮನೆ ಬಂದು ಅದನ್ನು ಸರಿಪಡಿಸಿ ಆ ಚಿತ್ರರಂಗವನ್ನು ಇಲ್ಲಿವರೆಗೂ ಉಳಿಸಿರುವಾಗ ಆ ದೊಡ್ಡ ಮನೆ ಒಂದು ಕೂಡಿ ಜನಸೇವೆ ಮಾಡಬೇಕು ಅಂತ ಅಂದಾಗ ಇಡೀ ಚಿತ್ರರಂಗ ಒಂದಾಗಿ ನಾವು ನಿಂತ್ಕೊಬೇಕಾದ್ದು ನಮ್ಮ ಧರ್ಮ ಆಗುತ್ತೆ ಮತ್ತು ನಮ್ಮ ಕರ್ತವ್ಯ ಆಗುತ್ತೆ. ಇದು ಕೇವಲ ಒಂದು ಸಭೆ ಮಾಡಿ ಶುಭವನ್ನು ಕೋರಿ ಆ ನಂತರ ಎಲ್ಲೋ ಸಿಕ್ಕಿದಾಗ ಮಾತಾಡಿಸೋವಂಥ ಎಲ್ಲ ಚಟುವಟಿಕೆಯನ್ನು ಬಂದ್ ಮಾಡಿ ಅಧ್ಯಕ್ಷಗಳೇ, ಪ್ರತಿ ಒಬ್ಬ ಚಿತ್ರರಂಗಕ್ಕೆ ಸಂಬಂಧಪಟ್ಟವರು ಪಕ್ಷಾತೀತವಾಗಿ ಬೇರೆ ಬೇರೆ ಪಕ್ಷದಲ್ಲಿ ಇದ್ದಾರೆ, ನಾವಿಲ್ಲ ಅಂತ ಹೇಳೋದಲ್ಲ. ಯಾಕೆಂದರೆ ಪಕ್ಷದ ಚಿಹ್ನೆಯಲ್ಲಿ ಆಗ್ತಾ ಇರುವಾಗ ಅದು ಇದ್ದೇ ಇರುತ್ತೆ. ಆದರೆ ಆ ಒಂದು ಕ್ಷೇತ್ರವನ್ನು ಪಕ್ಷಾತೀತವಾಗಿ ಮಾಡಿ, ಬೇರೆ ಕ್ಷೇತ್ರದ ಬಗ್ಗೆ ಬೇಡ. ನಮಗೆ ನಮ್ಮ ಚಿತ್ರರಂಗ ನಮ್ಮ ಸೇವೆ ಮಾಡಿರತಕ್ಕಂಥ ದೊಡ್ಡ ಮನೆ ಒಂದಕ್ಕೆ ಸಹಾಯ ನಾವು ಮಾಡಬೇಕಾದ್ರೆ ಆ ಒಂದು ಕ್ಷೇತ್ರಕ್ಕೆ ಹೊರತು ಬೇರೆ ಕ್ಷೇತ್ರದ ಬಗ್ಗೆ ನಾವು ತಲೆಕೆಡಿಸ್ಕೊಳ್ಳೋದು ಬೇಡ. ದಯವಿಟ್ಟು ನೀವು ಎಲ್ಲ ಅಂಗ ಸಂಸ್ಥೆಗಳ ಮುಖಸ್ಥರನ್ನು ಕರೀರಿ, ಅವ್ರಿಗೆ ಸ್ನೇಹಿತರು ಬಂಧುಗಳು ಮತ್ತೊಬ್ಬರು ಆ ಮೂಲಕ ಅವರು ಹೋಗಿ ಮನವಿ ಮಾಡಬೇಕು. ಕೇವಲ ರಸ್ತೆನಲ್ಲಿ ಹೋಗಿ ಪ್ರಚಾರ ಮಾಡೋದ್ರಿಂದ ಅಲ್ಲ, ಅದಾಗೆ ಆಗತ್ತೆ. ಈ ಕೆಲಸ ಕಾರ್ಯಗಳನ್ನು ತಾವು ಮಾಡಬೇಕು. ಮಾಡಿ ನಮ್ಮ ಒಂದು ಋಣ ಸಂದಾಯವನ್ನು ಸಹ ಚಿತ್ರರಂಗ ಈ ಸಂದರ್ಭದಲ್ಲಿ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಅಂತ ಶಿವಣ್ಣ ಹೇಳಿದ್ದಾರೆ. ಆಗಲೇ ಅವರು ಒಂದು ಸಂಸತ್ ಸ್ಥಾನದಲ್ಲಿ ಇರೋದನ್ನು ನೋಡಬೇಕು.
ಅವರು ಇವತ್ತು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅವರ ನೆನಪಿನಲ್ಲಿ, ಅವರ ನೆರಳಿನಲ್ಲಿ ಭಾಳಷ್ಟು ಜನ ಸೇವೆ ಮಾಡುವಂಥ ಲೀಡರ್ಗಳಿಗೆ ನಮ್ಮ ಸಮಾಜದಲ್ಲಿ ಬಂದ್ಬಿಟ್ಟಿದ್ದಾರೆ. ಆದರೆ ಅವ್ರು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಜನರ ಸೇವೆ ಮಾಡಬೇಕು, ಜನರ ಸೇವೆ ಜೊತೆನೇ ಚಿತ್ರರಂಗಕ್ಕೂ ಸೇವೆ ಆಗಬೇಕು ಅನ್ನೋ ಒಂದು ಕಲ್ಪನೆ ಇದೆಯಲ್ಲ, ಅದಕ್ಕೆ ನಾವೆಲ್ಲ ಹ್ಯಾಟ್ಸ್ ಆಫ್ ಹೇಳ್ತಾ, ಖಂಡಿತವಾಗಿಯೂ ಈ ಬಾರಿ ಯಾವುದೇ ಅಲೆ ಇರಲಿ, ಏನೇ ಇರಲಿ, ಎತ್ತದೇ ಇರಲಿ, ಜನ ಸೇವೆ ಮಾಡಬೇಕು ಅಂತ ಬಂದು ಸುವರ್ಣ ಹೇಳಿದಾಗೆ ಎಲ್ಲರೂ ಜೊತೆ ಕೂತ್ಕೊಂಡು ಹೋಗಿ ಯಶಸ್ಸು ಗ್ಯಾರಂಟಿ, ಎರಡು ಅನುಮಾನ ಇಲ್ಲ. ನಾವು ಚಿತ್ರರಂಗದವರು ಪ್ರತಿದಿನ ಇದು ಸಂಬಂಧಪಟ್ಟಂಥ ಸಭೆಗಳನ್ನು ಮಾಡಿ ಕರೆದು ಕೇಳಿಸಿ ಎಲ್ಲರನ್ನೂ ಒಗ್ಗಟ್ಟಾಗಿ ಹೋಗೋಣ. ಶುಭವಾಗಲಿ, ಯಶಸ್ಸಾಗಲಿ. ಮತ್ತು ನಮ್ಮ ಚಿತ್ರರಂಗಕ್ಕೆ ನಮ್ಮ ಸಂಸತ್ ಸದಸ್ಯರು ಒಬ್ಬರು ಇದ್ದಾರೆ ಅಂತ ಹೇಳ್ಕೊಳ್ಳೋ ಹೆಮ್ಮೆ ಆಗಲಿ ಅಂತೇಳಿ ಸಂದರ್ಭ ಹೇಳ್ತಾ ನಮ್ಮ ಎಲ್ಲರಿಗೂ ನಮಸ್ಕಾರ. ಪ್ರಥಮವಾಗಿ ಭಾಳ ಸಂತೋಷದಿಂದ ನಾನು ನಮ್ಮ ಗೀತಾ ಮೇಡಮ್ ಅವರು ನಮ್ಮ ಕಾನ್ಸ್ಟಿಟ್ಯೂಷನಿಂದ, ನಾನು ಅಲ್ಲೇ ಹುಟ್ಟು ಬೆಳೆದವನು, ಅಲ್ಲೇ ಇದ್ದವನು. ನಾನು ಹೊಸನಾಡು ತಾಲೂಕು, ಅರಸಾಳು, ರಿಟನ್ಪೇಟ್, ಕೋಣಂದೂರು, ಹುಂಚ, ಆ ಕಂಪ್ಲೀಟ್ ಆ ಸರ್ಕಲಲ್ಲಿ ನನ್ನ ತಮ್ಮನಿಗೆ ಅವರ ತಂದೆಯವರು ಬಂಗಾರಪ್ಪ ಸರ್ ಅವರು 4 ಅವಧಿಯಲ್ಲಿ 20 ವರ್ಷಗಳ ಕಾಲ ತಮ್ಮ ಪಂಚಾಯತ್ ಚೇರ್ಮನ್ ಆಗಿ PUC ಅಂತೇಳಿ ಸೇವೆ ಸಲ್ಲಿಸಿದವರು. 1 ವರ್ಷ ಹೊತ್ತು ಬಿಟ್ಬಳದೆ ನನ್ನ ತಮ್ಮನಿಗೆ ಚೇರ್ಮನ್ಗೆ ಆಯ್ಕೆ ಮಾಡಿ ಬಹಳ ಮಕ್ಕಳಿಂದ ನಮ್ಮನ್ನು ಅವರು ನೋಡ್ಕೊಂಡಿದ್ದಾರೆ, ಅವರ ತಂದೆಯವರು. ಹಾಗೆಯೇ ನಮ್ಮ ಊರಿಗೆ ಬೀಳ್ಕೊಟ್ಟಾಗ ಅವರ ತಂದೆಯವರು ನನ್ನ ಮನೆಗೆ ಫಸ್ಟ್ ಇವತ್ತೊಂದು ಸುಮಾರು 16 ಕೋಟಿ ಮುಂದೆ ಹಾಕಿದ್ದಾರೆ. ಪ್ರತಿ ಸರಿ ಬಂದ್ಬಿಟ್ಟು ಮೊದಲು ತಮ್ಮನಿಂದಲೇ ಪ್ರಾರಂಭ ಮಾಡಿ ಅಲ್ಲೇ ಸಂಬಂಧಪಟ್ಟ 17 ಹಳ್ಳಿಗಳು, ಒಂದು ಪಂಚಾಯತ್. ಹಾಗೆ ಇದೆಲ್ಲ ಹೇಳೋ ಅವಶ್ಯಕತೆ ಇಲ್ಲಾದರೂ ಆ ಮನಸ್ಸಲ್ಲಿ ಆ ರಕ್ತದ ಒಂದು ಏನು ಹೇಳ್ತಾರೆ ಹೆರಿಟಿ, ಆ ರಕ್ತ ಪರಂಪರೆಯಿಂದ ಬಂದಿರೋದು ನಮ್ಮ ಮಧು ಸರ್ ಅವರು, ಅವರ ಸಿಸ್ಟರ್, ಅವರ ಗೀತಾ ಮೇಡಮ್ ಅವರಿಗೆ ಮಾಡುವಾಗ ಯಾರೇ ಆಗಲಿ ಆ ರಕ್ತದಲ್ಲಿ ಬಂದಿದೆ. ಜನರ ಸೇವೆ ಮಾಡಬೇಕನ್ನೋ ಅನ್ನೋದನ್ನು ಮನೋಭಾವನೆ. ಇದಕ್ಕೆ ನಾವು ಅವಕಾಶ ಮಾಡ್ಕೊಳ್ಬೇಕಾದ ನಮ್ಮ ಕರ್ತವ್ಯ. ಕಡು ಬರುವವರನ್ನು ಕಂಡ್ರೆ ಹತ್ತಿರದಲ್ಲೇ ಕರೆದುಬಿಟ್ಟು ಸ್ಪಾಟಲ್ಲಿ ಡಿಸಿಷನ್ ಕೊಟ್ಬಿಟ್ಟು ಅವ್ರಿಗೆ ನಿಂತು ರಕ್ತದಲ್ಲಿ ಅವ್ರಿಗೇನು ಮಾತಾಡೋದ್ರಲ್ಲಿ ದೃಢ ನಿರ್ಧಾರ ಇತ್ತು. ಅಂಥ ನಿರ್ಧಾರ ಆ ಕುಟುಂಬದಲ್ಲಿದೆ. ಇವತ್ತಂಥ ಸೇವೆ ಮಾಡೋಂಥ ಜನ ಒಬ್ಬ ವ್ಯಕ್ತಿ ಮೇಡಮ್ ಅವರು ಇವತ್ತು ಏನು ಬರ್ತಾ ಇದ್ದಾರೆ, ನಾವೆಲ್ಲ ಸ್ವಾಗತ ಮಾಡಬೇಕು. ಬಹಳ ಅರ್ಥವ್ರು ನುರಿಸೋರು ನಮ್ಮ ಸಾರ್ವಜನಿಕರು ಇರ್ಬೋದು, KV ಚಂದ್ರಶೇಖರ್ ಇರ್ಬೋದು, ನಮ್ಮ ಅಧ್ಯಕ್ಷರು ಭಾಳ ಉತ್ತಮವಾದ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಪಕ್ಷದ ಬಗ್ಗೆ ಯೋಚನೆ ಮಾಡದೇನೆ ಪಕ್ಷಾತೀತವಾಗಿ ಅವರನ್ನು ಆಯ್ಕೆ ಮಾಡೋ ವಿಚಾರದಲ್ಲಿ ಸಂಪೂರ್ಣವಾದ, ಅದರಲ್ಲೂ ಇವತ್ತು ನಾವು ಹೇಳಲೇಬೇಕು, ನಮ್ಮ ಬಹುಶಃ ಅನಿಸುತ್ತೆ ಜನರ ಗುಂಪು ಸೇರೋದು ಆರ್ಟಿಸ್ಟ್ಗಳು ಬಂದಾಗ ಅವರನ್ನು ಇವತ್ತು ಕರೆದುಬಿಟ್ಟು ನಾವು ಎಲ್ಲರೂ ಸೇರಿಬಿಟ್ಟು ಎಲ್ಲರೂ ಬರಬೇಕು. ಸರಿಯಾದ ಸಂದರ್ಭದಲ್ಲಿ ಬಂದುಬಿಟ್ಟು ಆ ಪ್ರಚಾರಕ್ಕೆ ಯಾವ ರೀತಿಯ ಒಂದು ನಾವು ಮುಂಜಾಗ್ರತೆ ತೊಗೊಳ್ಬೇಕು ಅನ್ನೋದನ್ನು ಹೇಳ್ತಾ, ಅವರನ್ನು ಗೆಲ್ಲೋ ವಿಚಾರದಲ್ಲಿ ಸಾಕಷ್ಟು ಶ್ರಮಪಟ್ಟು ಅವರು ಆಯ್ಕೆ ಆದರೆ ಅವರಿಗೆ ಮಾತ್ರ ಅನುಕೂಲ ಅಲ್ಲ, ನಮ್ಮ ಎಲ್ಲ ಒಂದು ಬಡತನದ ಬಂದಂಥ ಜನಗಳಿಗೆ ಹಾಗೂ ಚಿತ್ರೋದ್ಯಮಕ್ಕೆ ನಮ್ಮ ಕೆಲಸ ಹೇಳಿದೆಲ್ಲ ಮಾಡಿಸ್ಕೋಬೋದು. ಉದಾಹರಣೆಗೆ ಸ್ವಲ್ಪ ಅಂದರೆ ಬೇಜಾರಾದರೆ, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಎಲ್ಲಿ ಬರ್ತಾ ಇದ್ದೀವಿ, ಇದೇ ದೊಡ್ಡ ಮನೆಗೆ ಇಲ್ಲೇ ಬಂದ್ಬಿಟ್ಟು ನಮ್ಮ ಸಮಸ್ಯೆ ಪರಿಹಾರ ಕಂಡುಹಿಡಿಯಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಾವು ಏನೇ ಒಂದು ಕೆಲಸ ಮಾಡಬೇಕಾದರೂ ಒಬ್ಬ ನಮ್ಮ ವ್ಯಕ್ತಿ ಇದ್ದಾರಂದರೆ ನಮ್ಮ ಕೆಲಸಗಳನ್ನು ಮಾಡೋಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಇದರಿಂದ ಎಲ್ಲ ನಮ್ಮ ಚಿತ್ರರಂಗರು ಒಟ್ಟಾಗಿ ಸೇರಿ ಈ ಒಂದು ವಿಚಾರದಲ್ಲಿ ಅವರನ್ನು ಎಲೆಕ್ಷನ್ ಟೈಮಲ್ಲಿ, ಚುನಾವಣೆ ಸಂದರ್ಭದಲ್ಲಿ, ಪ್ರಚಾರ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು. ಅವ್ರನ್ನ ಗೆಲ್ಲಿಸ್ಬಿಟ್ಟು ನಮ್ಮ ಚಿತ್ರೋದ್ಯಮಕ್ಕೆ ಒಂದು ಏನೋ ಒಂದು ಹಿರಿಮೆ, ಒಂದು ಕಿರೀಟ ಬರುವಂಥ ಕೆಲಸ ಎಲ್ಲ ಸೇರಿ ಮಾಡಬೇಕಂತ ಹೇಳ್ತಾ, ಬಹುಶಃ ಎಲ್ಲರೂ ಎಲ್ಲ ವಿಚಾರ ಮಾತಾಡಿದ್ದಾರೆ, ಅದಂತ ನಡ್ಕೊಳ್ಳೋಣ, ಕೆಲಸ ಮಾಡೋಣ. ಇದರಲ್ಲಿ ಹೇಳಬೇಕಂದ್ರೆ ತನು ಮನ ಧನವನ್ನು ನಾವು ನಮ್ಮ ಆ ಜಾಗಗಳಲ್ಲಿ ಮಾಡಿ ಜನರನ್ನು ಪ್ರೋತ್ಸಾಹಿಸಿ ಎಲೆಕ್ಷನ್ ಟೈಮಲ್ಲಿ ವೋಟ್ ಮಾಡೋಕ್ಕೆ ಬರಲಿಕ್ಕೆ ಕರ್ಕೊಂಡ್ಬಂದ್ಬಿಟ್ಟು ವೋಟ್ ಮಾಡಿಸುವಂಥ ಒಂದು ಕೆಲಸ ನಾವು ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಂತ ಹೇಳ್ತಾ, ಅವರಿಗೆ ದೇವು ಪರಮಾತ್ಮ ಶುಭವಾಗಿ ಅವರ ಕೆಲಸಗಳನ್ನು ಅವರ ಆಯ್ಕೆ ಖಂಡಿತ ಆಗಲೇಬೇಕು. ಅವರಿಗೆ ಹೆಚ್ಚಿನದಾದ ವೋಟ್ಗಳು ಅವ್ರಿಗೆ ಬರಲಿ. ಹಾಗೆಯೇ ಅವರು ಆಯ್ಕೆಗೆ ಬಂದ್ಬಿಟ್ಟು ನಮ್ಮ ಚಿತ್ರೋದ್ಯಮದಲ್ಲಿ ಒಂದು ಸಂತಸವನ್ನು ಉಂಟು ಮಾಡಲಿ. ಆ ಪರಮಾತ್ಮ ಅವರಿಗೆ ಎಲ್ಲ ರೀತಿ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ಆತ್ಮೀಯರೇ, ಇದುವರೆಗೂ ಇವತ್ತಿನ ಸಮಾರಂಭದ
ವೈಶಿಷ್ಟ್ಯತೆ ಕುರಿತು ನಮ್ಮ ಅಧ್ಯಕ್ಷರು ಎನ್ ಸುರೇಶ್ ಅವರು, ಸಾರಾ ಗೋವಿಂದ ಅವರು, ಕೆ ವಿ ಚಂದ್ರಶೇಖರ್, ಥಾಮಸ್ ಡಿಸೋಸ್ ಅವರು ಮಾತಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ ಏನು ಅಂತ ಹೇಳಿ. ಇವತ್ತು ಸೋಲನ್ನು ಸೋಲನ್ನೇ ಅರಿಯದ ನಮ್ಮ ಬಂಗಾರಪ್ಪನವರು ಶಿವಮೊಗ್ಗ ಸೊರಬ ಕ್ಷೇತ್ರದಿಂದ ಆಯ್ಕೆಯಾಗಿ ಸುಮಾರು ಎಷ್ಟು ವರ್ಷಗಳು ಅವರ ಕುಟುಂಬದ ಕುಡಿ ಇವತ್ತು ರಾಜಕೀಯಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಯಾರು? ನಮ್ಮ ಗೀತಾ ಶಿವರಾಜ್ ಕುಮಾರು ನಿಮಗೆಲ್ಲ ಖುದ್ದು ಹೆಚ್ಚಿಗೆ ಹೇಳೋಗಿಲ್ಲ. ನಮ್ಮ ಅಕ್ಕನ ಮಗ, ನಮ್ಮ ಅಕ್ಕನ ಸೊಸೆ, ಮೇಲಾಗಿ ನಮ್ಮ ಬಂಗಾರಪ್ಪನವರ ಪುತ್ರಿ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಏನು ರಾಜ್ಯದಲ್ಲಿ ಶಿಕ್ಷಣ ಸಚಿವರಾಗಿದ್ದಾರೆ ನಮ್ಮ ಮಧು ಬಂಗಾರಪ್ಪನವರ ಸಹೋದರಿ. ಇವತ್ತು ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಿಂತ್ಕೋತಾ ಇದ್ದಾರೆ ಚುನಾವಣೆಗೆ. ಆ ಚುನಾವಣೆಯಲ್ಲಿ ಅವ್ರು ಗೆಲ್ಲಲೇಬೇಕು. ಇವೆಲ್ಲ ಹೇಳೋದು ಮಿತ್ರರೆಲ್ಲ ಹೇಳಿದ್ರು, ಗೆದ್ದೇ ಗೆಲ್ತಾರೆ ಇಲ್ಲ. ಹೌದು, ಗೆದ್ದೇ ಗೆಲ್ತಾರೆ. ಯಾಕಂತಂದರೆ ನಮ್ಮಲ್ಲಿ ಶಿವಮೊಗ್ಗ ಜಿಲ್ಲೆ ಒಳಗೆ ನಮ್ಮಲ್ಲಿ ಸುಮಾರು ಈಡಿಗರಲ್ಲಿ ಸುಮಾರು 6 ಜನ ಇದ್ದೀವಿ. ನಾವು ಈಡಿಗರು ಅಂತ ಹೇಳೋದಿಲ್ಲ, ಮೇಲಾಗಿ ಈಡಿರಿರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಎಲ್ಲರ ಒಂದು ನಮಗೆ ಪ್ರೋತ್ಸಾಹ ಸಿಗ್ತಾರೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ನಾನು ಕೂಡ ಆಗಲೇ ಹೇಳಿದ್ದೀನಿ, ಸ್ನೇಹಿತರಿಗೆ ಹೇಳಿದ್ದೀನಿ, ನಾನು ಒಂದು ವಾರಗಳ ಕಾಲ ಎಲೆಕ್ಷನ್ ಚುನಾವಣೆಗೋಸ್ಕರ ನಮ್ಮ ಮಗಳಿಗೋಸ್ಕರ ನಾನು ಶಿವಮೊಗ್ಗ ಹೋಗ್ತೀನಿ. ನೀವು ಕೂಡ ನಿಮ್ಮಲ್ಲಿ ಯಾರ್ಯಾರು ರಿಲೇಷನ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ತಾವೆಲ್ಲ ಕೂಡ ಏನು ಹೇಳಬೇಕು. ಈ ಥರ ಇದೆ, ನಮ್ಮ ಕ್ಯಾಂಡಿಡೇಟ್ ಇದು, ನಮ್ಮ ಕಾಂಗ್ರೆಸ್ ಪಕ್ಷ ನಿಂತಿದ್ದಾರೆ, ಅವಾಗೆಲ್ಲ ಸಹಕಾರ ಕೊಡಬೇಕು ಅಂತ ನೀವು ಹೇಳಬೇಕು ಅಂತ ಕೇಳಿಕೊಂಡು, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಧು ಬಂಗಾರಪ್ಪನವರು ಆ ಜಿಲ್ಲೆಯವರು ಶಿಕ್ಷಣ ಸಚಿವರಾಗಿದ್ದಾರೆ. ಎಲ್ಲ ಏನು ಹೆಚ್ಚಿಗೆ ಹೇಳಬೇಕಾಗಿಲ್ಲ, ಹೇಳಿದ್ದನ್ನೇ ಹೇಳೋದಕ್ಕಿಂತ ಬೇಡ, ಅಲ್ಲಿ ಮಾಡಿ ತೋರಿಸ್ಬೇಕು. ನಾವು ಏನು 7ನೇ ತಾರೀಕು ಸರ್, ಮೇ 7ನೇ ತಾರೀಕು ಎಲೆಕ್ಷನ್ನಲ್ಲಿ ಚುನಾವಣೆಯಲ್ಲಿ ವೋಟ್ ಹಾಕಬೇಕು. ನಮ್ಮ ಗೀತಮ್ಮ ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಲಬೇಕು ಅಂತ ನಮಗೆಲ್ಲರ ಆಸೆ ಇದೆ. ಅದೇ ರೀತಿ ನೀವು ಎಲ್ಲರೂ ಸೇರಿಕೊಂಡು ಅವ್ರ ಪ್ರೋತ್ಸಾಹವನ್ನು ಕೊಡೋಣ, ನಮ್ಮೂರಿಗೆ ಗೆಲ್ಲಬೇಕು. ಗೀತಾ ಶಿವರಾಜ್ ಕುಮಾರ್ಗೆ ಜೈ ಅಂತ ನೀವೆಲ್ಲರೂ ಹೇಳೋಣ ಅಂತ ಹೇಳ್ತಾ, ನಿಜವಾಗಿ ಕೂಡ ಈ ಚುನಾವಣೆಯಲ್ಲಿ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಭಾಳ ಸಂತೋಷ ಆಗ್ತದೆ. ನನಗೆ ಹೊರಗಡೆಗೆ ಮಧು ಬಂಗಾರಪ್ಪ ಅಂತ ಹೇಳಿ ಪರಿಚಯ ಆಗಿದ್ದು, ಬಂಗಾರಪ್ಪ ಅವ್ರ ಮಗನಾಗ ಒಂದು ಕಡೆಗಾದರೆ ಇನ್ನೊಂದು ಚಿತ್ರರಂಗದಿಂದ. ಅದಕ್ಕೆ ನಾನು ವಿಶೇಷವಾಗಿ ಚಿತ್ರರಂಗದವರ ಅಧ್ಯಕ್ಷರಿದ್ದಾರೆ, ಎಲ್ಲ ಹಿರಿಯರಿದ್ದಾರೆ, ನಾನು ಹೆಸರು ತೊಗೊಳೋದಕ್ಕೆ ಹೋಗೋದಿಲ್ಲ. ಭಾಳ ಸಂತೋಷ ಆಗುತ್ತೆ. ನಾನು ಯಾಕೆಂದರೆ ಎಲ್ಲ ರಾಜಕೀಯ ಮಕ್ಕಳು ಚಿತ್ರರಂಗದಲ್ಲಿ ಹೆಸರು ತಗೊಳ್ಳೋದು ಸ್ವಲ್ಪ ಭಾಳ ಕಷ್ಟ ಆಗ್ತದೆ. ಆದರೆ ಮಧು ಬಂಗಾರಪ್ಪ ಇವತ್ತು ಕೂಡ ಆ ಹೆಸರು ತೊಗೊಂಡಿದ್ದೀನಿ. ಅದಕ್ಕೆ ನನಗೆ ಚಿತ್ರರಂಗದ ಎಲ್ಲ ನೋಡಿದಾಗ ಖುಷಿ. ಈಗ ಅರ್ಜೆಂಟಾಗಿ ಒಂದು ಫಿಲಮ್ ಪ್ರೊಡಕ್ಷನ್ ಮಾಡಬೇಕು ಅಂತ ಆಸೆ. ಈ ಚುನಾವಣೆ ಆದ ತಕ್ಷಣ ಗ್ಯಾರಂಟಿ ನೋಡಿ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಅದು ನನ್ನ ಪ್ಯಾಷನ್ ಇತ್ತು. ಬಟ್ ರಾಜಕಾರಣಕ್ಕೆ ಬಂದ ಮೇಲೆ ಕೆಲವು ಮರ್ತೋಗ್ಬಿಡ್ತೀವಿ, ನಾವು ಏನು ಮಾಡೋದಕ್ಕಾಗೋದಿಲ್ಲ. ರಾಜಕಾರಣನೇ ಹಾಗೆ ಇರ್ತದೆ ಕೆಲಸದೇ. ಆದರೆ ನಾವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ, ಯಾಕೆಂದರೆ ಅವಶ್ಯಕತೆ ಇದೆ. ಭಾಳ ಹೆಮ್ಮೆ ಅನಿಸುತ್ತೆ ಇವತ್ತು ಗೀತಕ್ಕವ್ರನ್ನ ಚಿತ್ರರಂಗದ ವತಿಯಿಂದ ಎಲ್ಲ ಪ್ರೊಡ್ಯೂಸರ್ಸ್, ಯಾಕೆಂದರೆ ಎಲ್ಲರಿಗೂ ಹೊಟ್ಟೆಗೆ ಅನ್ನ ಬೇಕು. ಫಿಲಮ್ ಇಂಡಸ್ಟ್ರಿಯಲ್ಲಿ ಅನ್ನ ಕೊಡೋರು ಯಾರು ಅಂದರೆ ಪ್ರೊಡ್ಯೂಸರ್ಸು, ಅನ್ನದಾತರು ದೊಡ್ಡವ್ರು ಹೇಳ್ತಾರೆ. ಅದಕ್ಕೆ ಅನ್ನದಾತರು ಇವತ್ತು ಮತದಾರರಿಗೆ ಮನವಿ ಮಾಡ್ತಾರಂತ ಹೇಳಿದರೆ ಅದು ಗೀತಕ್ಕವರಿಗೆ, ನನ್ನ ಅಕ್ಕಂಗೆ. ಅದಕ್ಕೆ ನಿಮಗೆ ವಿಶೇಷವಾಗಿ ನಾನು ಗೌರವವನ್ನು ಮತ್ತು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೇದಿಕೆ ಮೇಲೆ ನನ್ನ ಭಾವ ಶಿವರಾಜ್ ಕುಮಾರ್ ಅವರು ಇದ್ದಾರೆ, ಅವ್ರಿಗೂ ಕೂಡ ಗೌರವ ಕೊಟ್ಟು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರು, ಮಾಧ್ಯಮ ಮಿತ್ರರೇ, ನಾನು ಒಂದು 2 ವಿಚಾರನ ಹೇಳಿ ಭಾಳ ಆದಷ್ಟು ಬೇಗ ಮುಗಿಸ್ತೀನಿ. ಯಾಕೆಂದರೆ ರಾಜಕಾರಣದೊಳಗೆ ಸ್ವಲ್ಪ ನಮಗೆ ಕಮ್ಮಿ ಮಾತಾಡೋದು ಸ್ವಲ್ಪ ಭಾಳ ಕಷ್ಟ. ಅದು ಇತ್ತೀಚಿನ ದಿನಗಳಲ್ಲಂತೂ ಇನ್ನೂ ಜಾಸ್ತಿ ಕಷ್ಟ. ನೀವು ಅನುಭವಿಸ್ಬೇಕಾಗತ್ತೆ, ಯಾಕಂದರೆ ಮೈಕ್ ಕೊಟ್ಬಿಟ್ಟಿದ್ದೀರಿ, ನಾನು ಏನು ಮಾಡೋಕ್ಕಾಗಲ್ಲ. ಆದರೆ ಏನು ಮಾತಾಡ್ತೀನಿ ಸಮಯ ಪ್ರಜ್ಞೆಯಲ್ಲಿ ಭಾಳ ಕಮ್ಮಿಯಲ್ಲಿ ಮಾತಾಡ್ತೀನಿ. ಮೊದಲನೇದಾಗಿ
ಮುಂಚೆ 2014ರಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ನಿಂತಿದ್ದರು, ಬೇರೆ ಪಕ್ಷದಲ್ಲಿದ್ವಿ. ಅದು ಬೇರೆ ಒತ್ತಡನೂ ಕೂಡ ಇತ್ತು. ಯಾಕೆಂದರೆ ನಾನು ನಮ್ಮ ತಾಯಿಯವ್ರಿಗೆ ಹುಷಾರಿರಲಿಲ್ಲ. ಯಾಕೆಂದರೆ ಸುಮಾರಷ್ಟು ವಿಚಾರಗಳು ನಿಮಗೆ ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ. ಗೀತಕ್ಕವರು ಒಪ್ಕೊಂಡಿರೋ ದಿವಸ ನಾನು ಇಲ್ಲಿರಲಿಲ್ಲ. ಗೀತಕ್ಕ ಮತ್ತು ಶಿವಣ್ಣವರು ನಮ್ಮ ತಾಯಿಯವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದರು. ನಮ್ಮ ತಾಯಿಯವ್ರಿಗೆ ಆ ಸಂದರ್ಭದಲ್ಲಿ ಆರೋಗ್ಯದ ಸ್ಥಿತಿ ಸರಿ ಇರಲಿಲ್ಲ. ಆದರೆ ಆ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಏನಾಗ್ತದೆ, ಯೂಶಲಿ ಯಾರು ಆಗ್ತಾರೆ, ಈಗಲೂ ಕೂಡ ಮಧು ಬಂಗಾರಪ್ಪ ನಿಲ್ತಾರೆ, ಗೀತಾ ಶಿವರಾಜ್ ಕುಮಾರ್ ನಿಲ್ತಾರೆ, ಇನ್ಯಾರೋ ನಿಲ್ತಾರೆ ಅಂತಲೇ ನಿಮಗೆಲ್ಲ ಮನಸ್ಸಲ್ಲಿತ್ತು. ಅವತ್ತು ಕೂಡ ಇಲ್ಲ ಬಂಗಾರಪ್ಪಾಜಿಯವರ ಮನೆಯವರು ಯಾರಾದ್ರು ನಿಲ್ತಾರಾ, ಇಲ್ಲ ನನ್ನ ದೊಡ್ಡಕ್ಕ ನಿಲ್ತಾರಾ, ಇಲ್ಲ ಮಧು ಬಂಗಾರಪ್ಪನೇ ನಿಲ್ತಾರಾ ಅಂತ ಹೇಳಿತ್ತು. ಆ ಸಂದರ್ಭದಲ್ಲಿ ನನಗೆ ಗೊತ್ತಿರಲಿಲ್ಲ. ಶಿವಣ್ಣ ಗೀತಕ್ಕ ಅಮ್ಮನ ಭೇಟಿ ಮಾಡೋಕ್ಕೆ ಬಂದಿದ್ದರು, ಅವರ ಆರೋಗ್ಯನ ವಿಚಾರಿಸೋದಕ್ಕೆ. ಅಮ್ಮ ಕೇಳ್ತಾರೆ ನಮ್ಮ ತಾಯಿಯವರು, ಇಲ್ಲ ಎಲ್ಲರೂ ಪೇಪರಲ್ಲೆಲ್ಲ ಹೆಸರು ಹಾಕ್ತಾ ಇದ್ದಾರೆ, ನಂದು ಹಾಕ್ತಾ ಇದ್ದಾರೆ ಅಂದರೆ ಅಮ್ಮಂದು, ಮತ್ತು ಗೀತಕ್ಕಂದು ಹಾಕ್ತಾ ಇದ್ದಾರೆ, ಮತ್ತು ಮಧುದು ಹಾಕ್ತಾ ಇದ್ದಾರೆ. ಈಗ ಮಧು MLA ಆಗಿದ್ದಾನೆ, ಮತ್ತು ಅವನೇ ನಿಂತ್ಕೊಬಿಡ್ತಾನೆ, ಮತ್ತು ಏನು ಅಂತೇಳಿ. ಶಿವಣ್ಣ ಗೀತಕ್ಕವರೆಲ್ಲ ಇಲ್ಲ, ಏನು ಪರವಾಗಿಲ್ಲ, ಗೀತಕ್ಕ ನಿಲ್ಲೋದನ್ನು ನಿಲ್ಲಿ. ಇಟ್ ವಾಸ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ಇಟ್ ವಾಸ್ ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸುಮ್ಮನೆ. ಯಾಕೆಂದರೆ ಶಿವಣ್ಣ ಅವರಲ್ಲಿ ಆ ಹೃದಯದಲ್ಲಿ ಆ ಕಲ್ಮಶನೇ ಇಲ್ಲ ಶಿವಣ್ಣವರಿಗೆ ಯಾವತ್ತೂ ಕೂಡ. ಯಾಕೆಂದರೆ ಆವಾಗ ಸ್ವಲ್ಪ ಮಾಧ್ಯಮದಲ್ಲಿ ಬೇರೆ ಬೇರೆ ಮಾತುಗಳು ಬಂತು, ಶಿವಣ್ಣವರ ಅಭಿಮಾನಿಗಳಿರ್ಬೋದು, ಬೇರೆಯವರು ಕೂಡ. ಯಾಕೆಂದರೆ ಅಲ್ಲಿಗೆ ನಾನು ಮಾತಾಡೋ ಹಕ್ಕು ನನಗಿರೋದಿಲ್ಲ, ಅದು ಶಿವಣ್ಣವ್ರಿಗೆ ಹಿಂದೆ ಇರ್ತದೆ. ನಾನು ಶಿವಣ್ಣವ್ರವ್ರಿಗೂ ಗೀತಕ್ಕ ಶಿವಣ್ಣ ನನ್ನ ಲೈನ್ ಕ್ರಾಸ್ ಮಾಡೋಕ್ಕಾಗಲ್ಲ ನಾನು ಆ ಕಡೆಗೆ. ಆದರೆ ಅವರು ಆ ಸಂದರ್ಭದಲ್ಲಿ ಒಪ್ಕೊಂಡ್ರು. ನಾನು ಆ ಸಂದರ್ಭದಲ್ಲಿ ಹೇಳಿದೆ ಗೀತಕ್ಕ ಅವರಿಗೆ, ಇಲ್ಲ ಸ್ವಲ್ಪ ಕಷ್ಟ ಇದೆ ಆದರೂ ಕೂಡ ಅಂಥೇಳಿ. ಅವಾಗ ಒಂದು ಮಾತು ಹೇಳಿದರು, ಸೋಲಿಲ್ಲದ ಸರ್ದಾರ ಅಂತ ಹೇಳಿದರು. ಆದರೆ ನಾನು ನೆನ್ಪು ಮಾಡಿಕೆ, ಯಾಕೆಂದರೆ ನಾವು ಯಾವತ್ತೂ ಕೂಡ ಕೆಲವು ವಿಚಾರನ ಮುಚ್ಚುಮರೆ ಮಾಡಬಾರ್ದು. ಬಂಗಾರಪ್ಪಾಜಿಯವರು ಅವ್ರ ಜೀವನದಲ್ಲಿ ಲಾಸ್ಟ್ ಚುನಾವಣೆ ಸೋಲ್ತಾರೆ. ಕಾರಣ ನಾನು ಇಲ್ಲಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಚುನಾವಣೆ ಅಖಾಡದಲ್ಲಿ ಚರ್ಚೆ ಮಾಡ್ತೀನಿ, ಯಾಕೆಂದರೆ ಮಾಡಬೇಕಾಗ್ತದೆ. ಯಾಕೆಂದರೆ ಈ ವೇದಿಕೆನ ಅದಕ್ಕೆ ಯೂಸ್ ಮಾಡ್ಕೊಳ್ಳೋದಿಲ್ಲ. ಬಂಗಾರಪ್ಪ ಅವ್ರನ್ನ ಇವತ್ತು ಮನೆಯಲ್ಲೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನೆನ್ಪು ಮಾಡ್ಕೊಳ್ತಾರೆ, ಇಡೀ ರಾಜ್ಯದಲ್ಲಿ ನೆನ್ಪು ಮಾಡ್ಕೊಳ್ತಾರೆ. ಇವತ್ತು ಬಂಗಾರಪ್ಪಾಜಿಯವರು ಜೀವಂತವಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಇಡೀ ರಾಜ್ಯದಲ್ಲಿ, ಅದು ಫ್ರೀ ಕರೆಂಟ್ ಪಂಪ್ ಸೆಟ್ಟಲ್ಲಿ ಮೋಸ್ಟ್ಲಿ ನೀವೆಲ್ಲ ತೋಟ ಇದೆ ಅಂದರೆ ಅಲ್ಲಿ ಫ್ರೀ ಕರೆಂಟ್ ಅಂದರೆ ಅದು ಬಂಗಾರಪ್ಪ ಅವರ ಕೊಡುಗೆ. ಆಶ್ರಯ ಮನೆ ಈ ಥರ ಬೇಕಾದಷ್ಟು ಇದ್ದಾವೆ, ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆ ಸಂದರ್ಭದಲ್ಲಿ ಗೀತಕ್ಕ ನಿಲ್ಲಬೇಕಾಯ್ತು. ಅವಾಗ ಹೇಳಿದ್ಲು ಗೀತಾ, ನಾನು ಹೇಳಿದೆ ಸ್ವಲ್ಪ ಕಷ್ಟ ಆಗುತ್ತೆ, ಯೋಚನೆ ಮಾಡು, ನೀನು ಹಚ್ಕೊಳಕ್ಕೆ ಹೋಗಬೇಡ ಅಂತ. ನಮ್ಮ ದೊಡ್ಡಕ್ಕನೂ ಇದ್ದರು ಹಾಲಲ್ಲಿ, ನಾನು ನೀನು ಸುಜಾತಕ್ಕ ಕೂತ್ಕೊಂಡಿದ್ವಿ. ಅವುಗಳು ಒಂದೇ ಮಾತು ಹೇಳಿದ್ವಿ, ಮಾಮ ಅಂತೀವಿ ನಮ್ಮ ತಂದೆಯವರಿಗೆ, ಮಾಮನ ಕೊನೆ ಸೋಲ್ಕಿಂತ ದೊಡ್ಡದೆ ನನ್ನ ಸೋಲು ಅಂದ್ಲು. ನಾನೇನು ಹೇಳೋಕ್ಕಾಗಲಿಲ್ಲ. ಸರಿ ಅಖಾಡಕ್ಕೆ ಬಂದ್ವಿ, ನಿಂತ್ಕೊಂಡ್ವಿ, ಒಳ್ಳೆ ಆಶೀರ್ವಾದ ಮಾಡಿದರು. ಗೆಲ್ಲಕ್ಕಾಗಲಿಲ್ಲ ಚುನಾವಣೆ. ಅದಾದಮೇಲೆ ನಾನು ಕೂಡ ಚುನಾವಣೆಯಲ್ಲಿ ನಿಂತೆ. ಮತ್ತು ನಾನು ವಿಧಾನಸಭೆಯಲ್ಲಿ ಸೋತೆ 2019ರಲ್ಲಿ. MP ಎಲೆಕ್ಷನಲ್ಲಿ 2 ಸತಿ ನಿಂತೆ, ಮತ್ತೆ ಸೋಲನ್ನು ಅನುಭವಿಸಿ, ಮತ್ತೆ ಸೋಲು. 8 ಸತಿಯಲ್ಲಿ ಸುಮಾರು ಗೀತಕ್ಕನ ಲೆಕ್ಕ ಸೇರಿದರೆ ನಾನು ಗೆದ್ದಿದ್ದು ಚಿನ್ನಪ್ಪಮ್ಮ 2 ಸತಿ, ಸೋತಿದ್ದು 6 ಸತಿ. ಆದರೆ ಆ್ಯಸ್ ಎ ಲೀಡರು ಮಧು ಬಂಗಾರಪ್ಪ ಇವತ್ತವರೆಗೂ ಸೋತಿಲ್ಲ, ನಾಳೆನೂ ಸೋಲೋದಿಲ್ಲ, ಅದನ್ನು ಮಾತ್ರ ಗ್ಯಾರಂಟಿ. ಯಾಕಂದರೆ ಅದನ್ನು ಕಾಪಾಡ್ತಾರೆ. ಚುನಾವಣೆಗೆ ಮಾತ್ರ ಒಬ್ಬ ಸೋಲ್ತಾನೆ. ಚುನಾವಣೆಗೆ ಕಾರಣಗಳು ಬೇಕಾದಷ್ಟು ಇರ್ತವೆ. ಈಗ ನಾನು ತಮ್ಮಲ್ಲಿ, ಯಾಕೆಂದರೆ ಅನ್ನದಾತರಿದ್ದಾರೆ, ಅಭಿಮಾನದಿಂದ ಇವತ್ತು ಹೇಳ್ತಾ ಇದ್ದಾರೆ, ಭಾಳ ಗೌರವದಿಂದ ನಡ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಈ ಮನೆಗೆ ರಾಜ್ಯದಲ್ಲಿರ್ತಕ್ಕಂಥ ಜನರು ಎಷ್ಟು ಪ್ರೀತಿ ಕೊಡ್ತಾರೆ, ಈ ಮನೆಯ ಗೌರವ ಏನು ಅಂಥೇಳಿ ನನಗೆ ಗೊತ್ತಿರೋದ್ರಿಂದ ಈ ಸತಿ ಗೀತಕ್ಕವ್ರನ್ನ ಚುನಾವಣೆಗೆ ನಮ್ಮ ಪಕ್ಷದಿಂದ ನಿಲ್ಲಿಸ್ತಾ ಇರೋದು ಬರೀ ಗೆಲ್ಲಕ್ಕೆ ಮಾತ್ರನೇ ಹೊರತು ಯಾವುದೇ ಕಾರಣಕ್ಕೂ ಸೋಲೋದಕ್ಕಂತೂ ಅಲ್ಲೇ ಅಲ್ಲ. ಅದನ್ನು ನಾನು ಕ್ಲಿಯರಾಗಿ ಹೇಳ್ತೀನಿ. ಯಾಕಂದರೆ ನಿಮ್ಮೆಲ್ಲರ ಮನಸ್ಸಲ್ಲಿದೆ ನಾವು ಗೆಲ್ಲೇಬೇಕು. ಅದನ್ನು ನಾನು ಕ್ಲೀನಾಗಿ. ಆಮೇಲೆ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಧ್ವನಿಯಾಗಿ 100ಕ್ಕೆ 100 ಗೆಲ್ತಾರೆ. ಅದನ್ನು ನೀವು ಬರೆದಿಟ್ಕೊಳ್ಳಿ. ಅದನ್ನು ಯಾವುದೇ ಕಾರಣಕ್ಕೂ ಈ ಸತಿ ಯಾರು ಏನೇ ಬಂದು ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರೂ ಅವರ ಗೆಲುವನ್ನು ನಿಲ್ಲಿಸೋದಕ್ಕಾಗೋದಿಲ್ಲ. ನಾವು ಅವ್ರನ್ನ ಗೆಲ್ಸ್ಕೊಂಬರ್ತಕ್ಕಂಥ ಜವಾಬ್ದಾರಿಯನ್ನು. ಮತ್ತು ಗೆದ್ದ ಮೇಲೆ ಅವರೇ ಆ ಕ್ಷೇತ್ರವನ್ನು ನೋಡ್ತಾರೆ ಹೊರತು ನಾನು ಮೀಡಿಯೇಟ್ರು ಅಲ್ಲ. ನಿನ್ನೆ ಭಾಷಣ ಮಾಡಿ ಬಂದಿದ್ದೀನಿ ನಮ್ಮ ಲೀಡರ್ಸಿಗೆ. ಯಾಕೆ ಅಂತ ಹೇಳಿದರೆ, ಮಾನ್ಯ ಸುರ್ಜೇವಾಲಾ ಅವರು ಲಾಸ್ಟ್ ಟೈಮು ಶಿವರಾಜ್ ಕುಮಾರ್ ಅವರು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಹೋದ ಚುನಾವಣೆಯಲ್ಲಿ ಅವರು ನನಗೆ ಚುನಾವಣೆಗೆ ಪ್ರಚಾರಕ್ಕೆ ಬಂದಿದ್ದು. ಹೋದ ಸತಿ ನನಗೆ ಗೊತ್ತಿರಲಿಲ್ಲ, ನಾನು ಮನೆ ಒಳಗೆ ಬಂದಿದ್ದೆ, ಅವ್ರ ಹೊರಗಡೆ ಮಾಧ್ಯಮಕ್ಕೆ ಹೇಳಿ ಬಂದುಬಿಟ್ರು, ಇಲ್ಲ ಈ ಸತಿ ಮಧುಗೆ ಮತ್ತು ಭೀಮಣ್ಣ ನಮ್ಮ ತಾಯಿ ತಮ್ಮ ಅವರಿಬ್ರಿಗೂ ನಾನು ಚುನಾವಣೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ರು. ನಾನು ಹೇಳಿರಲಿಲ್ಲ.
ಯಾಕೆಂದರೆ ನಾನು ಶಿವಣ್ಣ ಅವ್ರಿಗೆ ಹೇಳಿದೆ, ಯಾಕೆಂದರೆ ಅವರಿಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅವರ ಅಭಿಮಾನಿಗಳಿದ್ದಾರೆ. BJP ಅವರು ಇರ್ತಾರೆ, JDS ಅವರು ಇರ್ತಾರೆ, ಕಾಂಗ್ರೆಸ್ ಅವರು. ಯಾಕೆಂದರೆ ಅದನ್ನ ನಾವು ಮಿಸ್ಯೂಸ್ ಮಾಡಬಾರ್ದು, ಅದು ನನಗೆ ವೈಯಕ್ತಿಕವಾಗಿ ಆಗಲ್ಲ. ಆದರೆ ಶಿವಣ್ಣವ್ರು ಆಗಲೇ ಅಲ್ಲಿ ಹೇಳಿ ಬಂದುಬಿಟ್ಟಿದ್ರು. ನಾನು ಅಂದ್ಕೊಂಡೆ ಅದನ್ನ ಅವರೇ ಹೇಳಿರೋದ್ರಿಂದ ನನ್ನ ಪುಣ್ಯ ಭಾಗ್ಯ ಏನು ಮಾಡೋಕ್ಕಾಗಲ್ಲ ಅಂತ. ಅದಾದಮೇಲೆ ನನ್ನ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಮಾನ್ಯ ಖಾರ್ಗೆ ಅವ್ರು ಕೇಳಿಕೊಂಡೆ. ಖಾರ್ಗೆ ಅವರು ಶಿವಣ್ಣವರು ಎಲ್ಲ ನಾವೆಲ್ಲ ಅಂಕಲ್ ಅಂತ ಇದ್ವಿ. ಯಾಕೆಂದರೆ ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿರಬೇಕಾದ್ರೆ 2 ಕಣ್ಣು, ಖಾರ್ಗೆ ಅವರು ಮತ್ತು ಧರ್ಮ್ ಸಿಂಗ್ ಅವರು. ಅದಕ್ಕೆ ಖಾರ್ಗೆ ಅವರು ಕೇಳಿದರು, ಈಗ ಮದುವರಿಗೆ ಮಾಡ್ತಾ ಇದ್ದೀರಾ, ನೀವೇನಾದ್ರು ಪಕ್ಷಕ್ಕೆ ಮಾಡೋಕ್ಕಾಗತ್ತಾ ಅಂತ. ಇಷ್ಟ ಇರೋರಿಗೆ, ನಿಮಗೆ ಮನಸ್ಸಿಗಿರೋದು, ಯಾಕೆಂದ್ರೆ ಇವರಿಗೆ ಮಾಡಿ ಅಂತ ಹೇಳೋದಕ್ಕಾಗಲ್ಲ ಶಿವಣ್ಣವರಿಗೆಲ್ಲ. ಆಯ್ತು ಮಾಡ್ತೀನಿ ಅಂತ ಜನರಲಾಗಿ ಹೇಳಿದ್ರು. ರಾಹುಲ್ ಗಾಂಧಿ ಅವ್ರ ಜೊತೆಗೆ ತೀರ್ಥಹಳ್ಳಿಲಿ ಸ್ಟೇಜು ಶೇರ್ ಮಾಡಿದರು. ಮೊನ್ನೆ ಸಿದ್ದರಾಮಯ್ಯವರು ಇಲ್ಲ ಶಿವಣ್ಣ ನನಗೆ ಬಂದು ಕ್ಯಾಂಪೇನ್ ಮಾಡಿ ಅಂದರು. ಅದೇ ರೀತಿ ಸಾಕಷ್ಟು ಜನರು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರಲಿ, ಗೋಪಾಲ್ ಕೃಷ್ಣ ಬೇಳೂರು ಅವರಿರಲಿ, ಭೀಮಣ್ಣವರು ಇರಲಿ, ಆ ಥರ ಬೇಕಾದಷ್ಟು ಜನರಿಗೆ ಅವರ ಒಂದು ಸಹಕಾರದಿಂದ ಇವತ್ತು ನಾನು ಕೂಡ ಗೆದ್ದಿದ್ದೀನಿ ಅಂದರೆ ಶಿವಣ್ಣವ್ರ ಸಹಕಾರದಿಂದ ಅಂತ ಹೇಳಿದರೆ, ನಮ್ಮ ಭಾವ ಅವರು ಶಿವರಾಜ್ ಕುಮಾರ್ ಅವರಿಂದ ಅಂತ ಹೇಳಿದರೆ ತಪ್ಪಾಗಲಾರ್ದು. ಆ ಸಂದರ್ಭದಲ್ಲಿ ಗೀತಕ್ಕನು ಬಂದರು, ಅವರು ಕೂಡ ಚುನಾವಣೆಯಲ್ಲಿ ಎಲ್ಲ ಪ್ರಚಾರ ಮಾಡಿ ಎಲ್ಲ ಮಾಡಿದರು. ಆದರೆ ಈ ಸತಿ ಚುನಾವಣೆಗೆ ನಿಲ್ತಾ ಇರೋದು ಅವರು ಜನಪ್ರತಿನಿಧಿಯಾಗಿ. ಬಂಗಾರಪ್ಪಾಜಿಯವರು ಆದಮೇಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮಗೆ ಒಳ್ಳೆಯ ಪ್ರತಿನಿಧಿ ಬೇಕಾಗಿತ್ತು. ಅದಕ್ಕೋಸ್ಕರನೇ ಮಾನ್ಯ ಸುರ್ಜೇವಾಲಾ ಅವರು ಶಿವಣ್ಣವ್ರ ಮನೆಗೆ ಬಂದು ಒಂದು ಥ್ಯಾಂಕ್ಸ್ ಹೇಳೋಕ್ಕೆ, ಏಕೆಂದರೆ ನಮ್ಮ ಸರ್ಕಾರ ಬಂದ ಮೇಲೆ ನೀವೆಲ್ಲ ಸಹಕಾರ ಮಾಡಿದ್ರಿ, ತುಂಬ ಪ್ರಚಾರ ಮಾಡಿದ್ರಿ, ಅದಕ್ಕೆ ಧನ್ಯವಾದಗಳು ಅಂತೀವಿ. ಮಾನ್ಯ ಸುರ್ಜೇವಾಲರು ನಮ್ಮ ಉಸ್ತುವಾರಿಗಳು ಬಂದಿದ್ದರು, ಮನೆಗೆ ಬಂದು ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳಿ ಮತ್ತು ಅವರಿಗೆ ಮನವಿ ಮಾಡಿದರು. ನಮ್ಮ ಕಡೆಯಿಂದ ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ನಾನು ನಿಲ್ಲಿಸ್ಬೇಕಂತ ಇದ್ದೀವಿ. ನಮ್ಮ ತೀರ್ಮಾನವೂ ಕೂಡ ಆಗಿದೆ. ದಯವಿಟ್ಟು ನೀವೇನು ಹೇಳ್ತೀರಿ ಮದುವರಿಗೆ ಹೇಳಿ ಕಳಿಸಿ ಅಂತ ನಾವು ಚರ್ಚೆ ಮಾಡಿದ್ವಿ. ಎಲ್ಲ ಆಯಿತು. ಪಕ್ಷ ಅನೌನ್ಸ್ ಮಾಡಲಿ, ನಾವು ಕೇಳೋದು ಬೇಡ, ಯಾಕೆಂದರೆ ಅನೌನ್ಸ್ ಮಾಡಿದ್ಮೇಲೆ ಆಯಿತು ಅಂತ. ಯಾಕೆಂದರೆ ಗೀತಕ್ಕವರು ಶಿವಣ್ಣವರು ಹೇಳ್ತಾರೆ ಏನಂದರೆ, ಫಸ್ಟು ಅವಳು ಬಂಗಾರಪ್ಪ ಅವ್ರ ಮಗಳು, ಅವಳೊಂಥರ ಮಗನೇ ಆ್ಯಕ್ಚುಲಿ. ಹಂಗೆ ನೋಡಿದ್ರೆ ನಾನು ಅವಳು ಭಾಳ ಇದರಲ್ಲೇ ಬಂದಿರೋದು, ನಾವೆಲ್ಲ ಬೆಳೆದಿರೋ ರೀತಿ ನೋಡಿದ್ರೆ ಅವಳು ಒಂಥರ ಆ ರೀತಿಯಲ್ಲೇ. ಸೊ ಬಂಗಾರಪ್ಪ ಅವ್ರ ಮಗಳಿರೋದ್ರಿಂದ ಅವ್ರು ಬಂದು ಕೇಳಿದ್ದಾರೆ, ಈ ಪಕ್ಷದಿಂದ ನಿಲ್ಲಿಸಿದ್ದಾರೆ. ನಾನು ಒಂದು ವಿಶ್ವಾಸವನ್ನು ಪ್ರೊಡ್ಯೂಸರು ಅನ್ನದಾತರಿಗೆ ನಾನು ವಿಶ್ವಾಸ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಏನು ರಾಜಕಾರಣದೊಳಗೆ ಗೆದ್ದಾದಮೇಲೆ ಜನರ ಸೇವೆ ಏನು ಮಾಡಬೇಕು ಅದನ್ನು 100ಕ್ಕೆ 100 ನಿಮ್ಮ ಅಭಿಮಾನ, ನಿಮ್ಮ ವಿಶ್ವಾಸ ಏನಿವತ್ತು ಗೀತಕ್ಕವರಿಗೆ ಆ ಬೆಂಬಲವನ್ನು ಸೂಚಿಸಿದ್ರಿ, ನಿಮಗೆ 100ಕ್ಕೆ 100 ಅವರು ಒಳ್ಳೆಯ ಜನಪ್ರತಿನಿಧಿಯಾಗಿ ನಿಮ್ಮ ವಿಶ್ವಾಸ ಮತ್ತು ಗೌರವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಸಂಸದರಾಗಿ ಜೂನ್ 4ನೇ ತಾರೀಕು ಗೆದ್ದು ಆ ಕೆಲಸವನ್ನು 100ಕ್ಕೆ 100 ಮಾಡ್ತಾರೆ. ಆ ವಿಶ್ವಾಸನ ನಾನು ತಗೊಳ್ತೀನಿ. ನಾನೊಬ್ಬ ಸಚಿವನಾಗಿ, ಯಾಕೆಂದರೆ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂದರೆ ಶಿಕ್ಷಣ ಸಚಿವ, ಇಡೀ ರಾಜ್ಯದಲ್ಲಿ ಭಾಳ ದೊಡ್ಡ ಇಲಾಖೆ ನಂದು. ಸುಮಾರು 76,000 ಶಾಲೆ ಬರುತ್ತೆ. ನಾನು ಫಸ್ಟ್ ಟೈಮ್ ಮಿನಿಸ್ಟ್ರು. ಈಗ 9 ತಿಂಗಳು ಮಾತ್ರ ಆಗಿದೆ ನಾನು ಮಿನಿಸ್ಟರ್ ಆಗಿ. 9 ತಿಂಗಳು 10 ತಿಂಗಳು ಆಗ್ತಾ ಬಂತು. 76,000 ಶಾಲೆಗಳಿದ್ದಾವೆ. 1,20,00,000 ಮಕ್ಕಳು ನನ್ನ ಇಲಾಖೆಯಲ್ಲಿ ಓದ್ತಾ ಇದ್ದಾರೆ. ಬರೀ 4 ಲಕ್ಷ ಸರ್ಕಾರಿ ನೌಕರು ಇದ್ದಾರೆ. ಸರ್ಕಾರನ 3 ಭಾಗ ಮಾಡಿದರೆ 1 ಭಾಗ ನಂದು. 37,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಹೋದ ವರ್ಷ. ಈ ಸತಿ ಮಾನ್ಯ ಸಿದ್ದರಾಮಯ್ಯ ಅವರು 44,417 ಕೋಟಿ ನನ್ನ ಇಲಾಖೆಗೆ ಹೈಯೆಸ್ಟ್ ದುಡ್ಡು ಕೊಟ್ಟು ವಿಶ್ವಾಸವನ್ನು ಇಟ್ಟು ಕೆಲಸ ಮಾಡ್ತಾರೆ. ಅದು ನನಗೆ ಭಾಳ ಹೆಮ್ಮೆ ಅನಿಸುತ್ತೆ, ಖುಷಿ ಅನಿಸುತ್ತೆ. ನನ್ನ ಗೆಲುವು ಸಂದರ್ಭದಲ್ಲೂ ಕೂಡ ಗೀತಕ್ಕ ಬಂದು ನೀನಾಗಲೇ ಮಿನಿಸ್ಟರ್ ಆಗಿದೆಯಾ, ಇಂಥದ್ದನ್ನ ಅನುಷ್ಠಾನ ಮಾಡುವಂಥೇಳಿ ನಾನು ಗೆದ್ದಿರೋ ದಿವಸನೇ ನಾನು ಮಿನಿಸ್ಟರ್ ಆದಮೇಲೆ ಅವತ್ತೇ ವೇದಿಕೆ ಮೇಲೆ ಹೇಳಿದ. ಅವಳು ಹೇಳಿದ ಈಗಾಗಲೇ ಅನುಷ್ಠಾನ ಮಾಡಿಬಿಟ್ಟಿದ್ದೀನಿ. ಇಬ್ಬರ ಅಕ್ಕನೂ ಒಂದೊಂದು ಕೇಳ್ಕೊಂಡಿದ್ರು. ಅವರಿಬ್ಬರದ್ದು ಕೂಡ ಅವ್ರು ಏನಂದರೆ ಅರ್ಥ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗೆಲ್ಲೋದು ಸೋಲೋದು ಅಧಿಕಾರ ಬರುತ್ತೆ ಹೋಗುತ್ತೆ ಎಲ್ಲ. ಅಧಿಕಾರ ಸಿಕ್ಕಾಗ ಸೇವೆ ಮಾಡಬೇಕು ಅನ್ನೋದು ಮನೋಭಾವನೆ ಇರಬೇಕಾಗತ್ತೆ. ಅಧಿಕಾರ ತಗೊಂಡು ದುರಾಂಕಾರದಿಂದ ಇರ್ತಕ್ಕಂಥದ್ದಲ್ಲ, ಇಲ್ಲ ಬೇರೆ ಬೇರೆ ಹಾದಿಗೆ ಹೋಗ್ತಕ್ಕಂಥದ್ದಲ್ಲ. ಅದನ್ನು ನಾನು ವಿಶ್ವಾಸ ಕೊಡ್ತೀನಿ. ಏಕೆಂದರೆ ನನಗೆ ತುಂಬ ಗೊತ್ತು. ಏಕೆಂದರೆ ಗೀತಕ್ಕವರು ಶಿವರಾಜ್ಕುಮಾರ್ ಅವರ ಧರ್ಮಪತ್ನಿ. ಅವರ ಹಿಂದೆ ಇರ್ತಕ್ಕಂಥ ಪ್ರೀತಿ, ವಿಶ್ವಾಸ, ಗೌರವವನ್ನು ಯಾವುದೇ ಥರದ ಚ್ಯುತಿ ಬರದೇ ಇರ್ತಕ್ಕಂಥ ರೀತಿಯಲ್ಲಿ ಒಳ್ಳೆಯ ರಾಜಕಾರಣವನ್ನು ಗೀತಾ ಶಿವರಾಜ್ಕುಮಾರ್ ಅವರು ಮಾಡ್ತಾರೆ. ಬಂಗಾರಪ್ಪಾಜಿಯವರ ಹೆಸರನ್ನು ಉಳಿಸ್ತಾರೆ, ಶಿವರಾಜ್ಕುಮಾರ್ ಅವ್ರ ಹೆಸರನ್ನು ಉಳಿಸ್ತಾರೆ, ನಿಮ್ಮ ವಿಶ್ವಾಸವನ್ನು ಕೂಡ ಉಳಿಸ್ತಾರೆ. ಆಮೇಲೆ 100ಕ್ಕೆ 100 ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ. ಆಮೇಲೆ ಗೀತಕ್ಕವ್ರನ್ನ ನಿಲ್ಲಿಸ್ತಾ ಇರೋದು ನಾವು ಗೆಲ್ಲಕ್ಕೆ ಮಾತ್ರನೇ ಹೊರತು ಬೇರೆದಲ್ಲ. ಮತ್ತೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಅವ್ರು ಗೆಲ್ತಾರೆ. ಅವರೇ ಸ್ವಂತ ಶಕ್ತಿ ಮೇಲೆ ಅವರು ಕೆಲಸವನ್ನು ಕೂಡ ಮಾಡ್ತಾರೆ. ನಮ್ಮ ಶಿವಮೊಗ್ಗ ಜಿಲ್ಲೆ ಮಾತ್ರ ಅಲ್ಲ, ನಮ್ಮ ಇಡೀ ರಾಜ್ಯದ ಧ್ವನಿಯಾಗಿ ಪಾರ್ಲಿಮೆಂಟಲ್ಲಿ ನಮ್ಮ ಧ್ವನಿಯಾಗಿ ಇರ್ತಾರೆ. ವಿಶೇಷವಾಗಿ ನಿಮ್ಮ
ಏನು ಫಿಲಮ್ ಇಂಡಸ್ಟ್ರಿಗೂ ಕೂಡ ಅವ್ರು ಧ್ವನಿಯಾಗಿರ್ತಾರೆ. ನಾನು ಕೂಡ ಹೆಸರು ಮತ್ತು ನಾನು ಕೂಡ ನಮ್ಮ ಮೇಯ್ನ್ ಬ್ರೆಡ್ ಆ್ಯಂಡ್ ಬಟರ್ ಏನು ಅಂತ ಹೇಳಿದರೆ ನನಗೂ ಕೂಡ ಫಿಲಮ್ ಇಂಡಸ್ಟ್ರಿ, ಆಕಾಶ್ ಅವರಿಗೆ ಸ್ಟುಡಿಯೋ ಇವತ್ತು ಕೂಡ ಅದು ಶಾಶ್ವತವಾಗಿರ್ತದೆ ನನಗೆ ಗೊತ್ತಿದೆ. ಮತ್ತು ಅದು ಬೆಳೆಸ್ಬೇಕು. ಮತ್ತೆ ಮಧ್ಯೆ ಸ್ವಲ್ಪ ನಾನು ರಾಜಕಾರಣಕ್ಕೆ ಬಂದು ಬೇರೆ ಬೇರೆ ಇದೆ, ಆದರೆ ಒಂದು ಆ ಗೌರವವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಮತ್ತು ವಿಶೇಷವಾಗಿ ನನಗೆ ನನ್ನ ಅಕ್ಕನಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಹಕಾರ ಕೊಡ್ತಾ ಇದ್ದೀರಾ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಎಲ್ಲ ನಮ್ಮ ನಿರ್ಮಾಪಕ ಸಂಘದ ಎಲ್ಲರಿಗೂ ಕೂಡ. ಅವರು ಯಾಕಂದರೆ ನಿರ್ಮಾಪಕರು ಅಂತ ಹೇಳಿದರೆ ಅವರೊಂಥರ ದೇವಸ್ಥಾನದಲ್ಲಿ ಇರೋದ್ರಿಂದ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಏನು ಸಹಕಾರಕ್ಕೆ ಕೈ ಮುಗಿದು ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಜೊತೆಯಾಗಿ ಇಲ್ಲಿ ವಿತರಕರ ಸಂಘದ ಅಧ್ಯಕ್ಷರು ಬಂದಿದ್ದಾರೆ ಸರ್, ನಿರ್ದೇಶಕರ ಸಂಘದ ಪರವಾಗಿ ಕೂಡ ಬಂದಿದ್ದಾರೆ, ಔಟ್ಡೋರ್ ರೇಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು ಬಂದಿದ್ದಾರೆ. ಇನ್ನು ಎಲ್ಲ ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳು, ನಿರ್ಮಾಣ ಸಂಘದ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು ಎಲ್ಲರೂ ಬಂದಿದ್ದಾರೆ. ನೀವು ಮಾತಾಡಬೇಕು ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಫಿಲ್ಮ್ ಇಂಡಸ್ಟ್ರಿಗೆ ತುಂಬ ಥ್ಯಾಂಕ್ಸ್. ವಾಣಿಜ್ಯ ಮಂಡಳಿ ಇರ್ಬೋದು, ನಿರ್ಮಾಪಕರ ಸಂಘ, ವಿತರಕರ ಸಂಘ, ಅದು ಪ್ರದರ್ಶಕರ ಸಂಘ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಅನಿಸ್ತಾ ಇದೆ ಒಂದು ಫುಲ್ಫಿಲ್ಮೆಂಟ್ ಇದೆ. ಅಪ್ಪಾಜಿ ಯಾವಾಗ ಹೇಳ್ತಾ ಇರ್ತಾರೆ, ಸಿನಿಮಾ ಇಂಡಸ್ಟ್ರಿ ಅನ್ನೋದು ಒಂದು ಕುಟುಂಬ ಅಂತ. ಬರೀ ಆ್ಯಕ್ಟ್ ಮಾಡೋರು ಮಾತ್ರ ಅಲ್ಲ, ಇಲ್ಲ ಪ್ರೊಡ್ಯೂಸರ್ ಮಾಡೋರು, ಡೈರೆಕ್ಷನ್ ಅವ್ರು ಮಾತ್ರ ಅಲ್ಲ, ಅಂದರೆ ಅದರಲ್ಲಿ ಪ್ರದರ್ಶಕರು ಬರ್ತಾರೆ, ವಿತರಕರು ಬರ್ತಾರೆ. ಸೊ ಎಲ್ಲರೂ ಸೇರಿದಾಗ ಒಂದು ಕುಟುಂಬ ಆಗ್ತೀನಿ. ಇಡೀ ಕುಟುಂಬ ಇವತ್ತು ಇವತ್ತಿನ ಪರವಾಗಿ ನಿಂತಿದೆ ಅಂದರೆ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ವಿ ಆರ್ ಬ್ಲೆಸ್ಡ್ ಟು ಬಿ. ತುಂಬ ಆನರ್ ಆಗ್ತಾಯಿದೆ ಎಲ್ಲರೂ ಬಂದಿರೋದು. ಸಾಗರ್ ಇದ್ದಾರೆ, ಥಾಮಸ್ ಸರ್, ಚಂದ್ರಶೇಖರ್ ಅವರು ಇದ್ದಾರೆ, ಚಿನ್ನಪ್ಪಮ್ಮ ಇದ್ದಾರೆ, ಸುರೇಶ್ ಅವರಿದ್ದಾರೆ, ಬಣ್ಕರ್ ಇದ್ದಾರೆ, ಸಾಕಷ್ಟು ಸ್ನೇಹಿತರು ಬಂದಿದ್ದಾರೆ. ಐ ಥಿಂಕ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಆ್ಯಂಡ್ ನಾನು ಹೇಳೋದಷ್ಟೇ ಮುಂದೆ ಗೀತನಿಗೆ, ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ. ಅಷ್ಟೇ, ಯಾವಾಗಲೂ ವಿಲ್ ಇಟ್ಕೊಂಡು ಹೋಗ್ಬೇಕಷ್ಟೇ. ಇದರಲ್ಲಿ ಎಕ್ಸ್ಪೀರಿಯನ್ಸ್ ಮುಖ್ಯ ಅಲ್ಲ, ಎಕ್ಸ್ಪೀರಿಯನ್ಸ್ ಅನ್ನೋದೇ ಹೊಸತನ ಹುಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಜವಾಬ್ದಾರಿ ಮಾತ್ರ ಅಲ್ಲ, ಎಲ್ಲ ವರ್ಲ್ಡ್ ಎಷ್ಟು ಜನ ಇರ್ತಾರೋ ಅವರು ಅಷ್ಟೇ ಹೊಸತನ ಹುಡ್ಕೊಂಡು ಹೋದಾಗಲೇ ಒಂದು ಹೊಸ ರೂಪ ಸಿಗುತ್ತೆ. ಅಷ್ಟೇ ಕೇಳ್ಕೊಳ್ಳೋದಿತ್ತು. ಇದರಲ್ಲಿ ನಾನು ಆಲ್ರೆಡಿ ಪಳಗಿದ್ರೆ ಮಾತ್ರ ಸಾಲದು. ನಾವು ಪಳಗಿದ್ರೆ ಸಾಲದು. ಯಾವಾಗಲೂ ಒಂದು ಭರವಸೆ ಬೇಕು, ಒಂದು ನಂಬಿಕೆ ಬೇಕು, ಒಂದು ಟ್ರಸ್ಟ್ ಬೇಕು. ಇವ್ರು ಮಾಡ್ತಾರೆ ಕಣಯ್ಯ ಅನ್ನೋ ಒಂದು ಭರವಸೆ ಬಂದುಬಿಟ್ರೆ ಆಟೋಮೆಟಿಕ್ ಆಗುತ್ತೆ. ಇಟ್ ಇಸ್ ನಾಟ್ ದ ಎಕ್ಸ್ಪೀರಿಯನ್ಸ್ ವಿಚ್ ಕೌಂಟ್ಸ್, ಇಟ್ ಇಸ್ ಆಲ್ವೇಸ್ ಗುಡ್ ಹಾರ್ಟ್. ನಾನು ಮಾಡ್ತೀನಿ ಅಂತ ಒಂದು ನಂಬಿಕೆ. ಅದನ್ನು ನಾವು ಜನಗಳಿಗೆ ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ಬೇಕು ಅಷ್ಟೇ. ಹೋಗ್ತೀನಿ ಇಲ್ಲ, ನಾನು ಹೇಳಿದಷ್ಟೇ ಗೀತನಿಗೆ, ಗೋ ಹೆಡ್, ಬಿ ಸ್ಟ್ರಾಂಗ್, ಐ ಆಮ್ ದೇರ್ ಫಾರ್ ಯು. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್, ಇದು ಇಂಡಸ್ಟ್ರಿ ಇದ್ದಾರೆ. ಆಮೇಲೆ ಸಾಕಷ್ಟು ಜನ ಏನೇನೋ ಕೇಳ್ಬೋದು, ನಥಿಂಗ್ ಟು ವರಿ ಅಬೌಟ್ ಇಟ್. ಯಾಕಂದರೆ ಕೆಲವರು ಹೇಳ್ತಾರೆ ಈ ಥರ ಅಪ್ಪಾಜಿಗೆ ಆಗಲ್ಲ, ರಾಜಕೀಯದವರು ಆಗಲ್ಲ. ಇಲ್ಲ, ಯಾವುದೇ ಸಮಾರಂಭ ಆಗಲಿ, ಯಾರೇ ಚೀಫ್ ಮಿನಿಸ್ಟರ್ ಆಗಲಿ, ಫಸ್ಟ್ ಬರೋದೇ ದೊಡ್ಡ ಮನೆಗೆ ಬಂದು ಅಪ್ಪಾಜಿ ತಿನ್ಬೇಕು. ಅಪ್ಪಾಜಿಗೂ ಪಾಲಿಟಿಕ್ಸ್ ಬೇಕು, ಪೊಲಿಟಿಕ್ ಮೆಂಬರ್ಸ್ ಬೇಕು. ಇಲ್ಲ ಅಂದರೆ ಯಾಕೆ ಬಂಗಾರಪ್ಪನ ಮಗಳು ತರಬೇಕು ನನಗೆ ಹೇಳಿ ಅಲ್ವಾ? ಅವ್ರು ಯಾವಾಗ ತಪ್ಪು ಅಂತ ಹೇಳಲೇ ಇಲ್ಲ. ಇವಾಗ ನಾನೇ ಬಂದು ಹೇಳಿದ ಅದು ಆಮೇಲೆ ಬಿಡಿ, ಯಾಕೆ ಸೈಲೆಂಟಾಗಿ ನಾನೇ ಎಲ್ಲೋ ಹೇಳಕ್ಕೆ ಬಂದರೆ ಹಂಗೆ. ಸೊ ಹಂಗಿರ್ಬೇಕಾದ್ರೆ ಯಾತಕ್ಕೆ ಹಂಗಾಗ್ತಿರ್ಲಿಲ್ಲ. ಇಟ್ಸ್ ನಾಟ್ ದಟ್. ಅಂದರೆ ಅವ್ರಿಗೆ ಆಗ್ತಿರ್ಲಿಲ್ಲ ಅಷ್ಟೇ. ಅಂದರೆ ಅವ್ರಿಗೆ ಬೇಡ, ನಮಗೆ ನನ್ನ ಕೆಲಸ ಇದಪ್ಪ, ಆ್ಯಕ್ಟಿಂಗ್ ಕೆಲಸ. ನಾನು ಹೇಳಿದ್ನ ಅವಾಗ, ನಾನು ಕೇಳಿದ್ರು, ಇಲ್ಲ ಸ್ವಾಮಿ ನಮಗೆ ಸಾಕು, ನಮ್ಮ ತಂದೆ ಕೊಟ್ಟು ಬಳಿ ಹೇಳಿದ್ರು. ಬಟ್ ಗೀತನಿಗೆ ಹಂಗಲ್ಲ. ಯಾಕೆ ಅವ್ರ ತಂದೆ ರಕ್ತನೂ ಇದೆ, ಅದೊಂದು ಜವಾಬ್ದಾರಿ ಇದೆ, ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಯಾಕೆ ಬರೀ ಗಂಡಸರಿಗೆ ಮಾತ್ರ ರೆಸ್ಪಾನ್ಸಿಬಿಲಿಟಿ ಇದೆ, ಹೆಣ್ಮಕ್ಳಿಗೆ ರೆಸ್ಪಾನ್ಸಿಬಿಲಿಟಿ ಇರಬಾರ್ದ? ಇರಬೇಕು. ಯಾರೋ ಒಬ್ರು ಕೇಳಿದ್ರು, ಒಂದು ಪತ್ರಿಕತೆ ಕೇಳಿದ್ರು ತಮಿಳ್ನಾಡಿಂದ, ಯಾಕೆ ಸರ್ ಭಾಳ ಕಮ್ಮಿ ಜನ ಬರ್ತಾರೆ ಕರ್ನಾಟಕದಲ್ಲಿ ಹೆಂಗಸರಿಗೆ, ಯಾಕೆ ಅಷ್ಟು ಅದು ಬರ್ಬೇಕು ಸರ್ ಜಾಸ್ತಿ ಅಂತ ಯಾಕೆ ಹೇಳ್ತಾರೆ ಹೇಳಿ? ತಮಿಳ್ನಾಡು ಎಷ್ಟು ಜನ ಇದ್ದಾರೆ ಹತ್ರ ಎಣಿಸ್ತಾ ಹೋದ್ರು, ನಾವು ಸುಮ್ಮನೆ ಆಗ್ಬಿಟ್ಟು. ಇವಾಗ ಎಲ್ಲಿ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಗುರು. ಯಾಕಂದ್ರೆ ನಾವಿರೋದೇ ಭೂಮಿ ತಾಯಿ ಮೇಲೆ, ಅದೇ ನಮ್ಗೆ ಅದು ಯಾವಾಗ ಇಟ್ಕೋಬೇಕು. ವಿ ಆರ್ ಆಲ್ ಇನ್ ಮದರ್ಲ್ಯಾಂಡ್ ಅಂತಾರೆ, ಫಾದರ್ಲ್ಯಾಂಡ್ ಅಂತ ಹೇಳಲ್ಲ. ಫಾದರ್ಲ್ಯಾಂಡ್ ಅನ್ನೋದು ಬಲ, ಪವರ್, ಅದು ಇದು ಬೇರೆ. ಅದರಿಂದ ತಾವೆಲ್ಲರೂ ನಾನು ಕೇಳ್ಕೊಂಡ ತಕ್ಷಣ ಗೀತನಿಗೆ ಐ ಥಿಂಕ್ ಐ ವಿಶ್ ಆಲ್ ದಿ ಬೆಸ್ಟ್. ಆ್ಯಂಡ್ ಇದೀವಿ, ಆ್ಯಂಡ್ ಇದು ಇಂಡಸ್ಟ್ರಿ ಇರೋದು, ಎಲ್ಲರೂ ಬಂದಿರೋದು ತುಂಬ ಥ್ಯಾಂಕ್ಸ್, ಎಲ್ರಿಗೂ ತುಂಬ ಥ್ಯಾಂಕ್ಸ್.
ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಶ್ರೀಕಾಂತ್ ಹೇಳಿದಾಗ ಈ ಥರ ಬರ್ತಾರೆ, ಅಯ್ಯೋ ಎಷ್ಟು ಖುಷಿ ಆಗೋಯ್ತು ಅಂದರೆ, ಮೈ ಗಾಡ್ ಈ ಥರನೂ ಆಗುತ್ತಾ. ಮನಸ್ಸಿದ್ದರೆ ಮಾರ್ಗ ಅಷ್ಟೇ. ಸೊ ಎಲ್ಲರಿಗೂ ಮನಸ್ಸಿತ್ತು, ಆ ಮಾರ್ಗ ತಗೊಂಡು ಇಲ್ಲಿ ಬಂದಿದ್ದಾರೆ, ಆ ಮಾರ್ಗ ತಗೊಂಡು ನಾವು ಹೋಗೋಣ ಅಷ್ಟೇ. ಜೈ ಹಿಂದ್. ಧನ್ಯವಾದಗಳು ಸರ್. ಕೊನೆಯದಾಗಿ ಇವತ್ತಿನ ಕೇಂದ್ರ ಬಿಂದು ಗೀತಾ ಶಿವರಾಜ್ಕುಮಾರ್ ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನಗೆ ತುಂಬ ಸಂತೋಷ ಆಯಿತು ಶ್ರೀಕಾಂತ್ ಅವ್ರು ಫೋನ್ ಮಾಡಿದಾಗ ಹಿಂಗೆ ನಿರ್ಮಾಪಕರ ಸಂಘದಿಂದ ನನಗೆ ಸಪೋರ್ಟ್ ತೋರಿಸ್ತಾ ಇದ್ದಾರೆ ಅಂದಾಗ ನನಗೆ ಆಶ್ಚರ್ಯ ಕೂಡ ಆಯಿತು. ಯಾಕಂದರೆ ಈ ಥರ ಆಗ್ತಾ ಇರೋದು ಇದು ಮೊದಲನೇ ಬಾರಿ ನಿರ್ಮಾಪಕರ ಸಂಘ, ವಾಣಿಜ್ಯ ಮಂಡಳಿ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಪೊಲಿಟಿಕಲ್ ಒಂದು ಇದಕ್ಕೆ ಎಲೆಕ್ಷನಿಗೆ ನಾನು ನಿಲ್ತಾ ಇರಬೇಕಾದ್ರೆ ಇದು ಯಾವ ಸಂಘದಿಂದಲೂ ಯಾರಿಗೂ ಸಪೋರ್ಟ್ ಇಲ್ಲಿವರೆಗೂ ಮಾಡಿದ್ದಿಲ್ಲ. ಬಟ್ ಈ ಸರಿ ಮಾಡಿದ್ದಾರೆ, ಅದರಿಂದ ನಾನು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎನ್ ಸುರೇಶ್ ಅವ್ರಿಗೆ ಮತ್ತು ಎಲ್ಲರೂ ವಿತರಕರ ಸಂಘ, ಪ್ರದರ್ಶಕರ ಸಂಘ ಎಲ್ಲರಿಗೂ. ಇನ್ನು ಶಿವಮೊಗ್ಗದಲ್ಲಿ ನಾನು ಒಂದು 10 ವರ್ಷದಿಂದ ಒಂದು ಎಲೆಕ್ಷನ್ ಫೇಸ್ ಮಾಡಿದೆ. ನನ್ನ ತಮ್ಮ ಯಾವಾಗಲೂ ನನ್ನ ಜೊತೆಗಿದ್ರೆ ಇದ್ದು ಅದ್ರಲ್ಲಿ ನಾನು ಏನೇನು ಮಾಡಿದ್ರು, ಏನೇ ಕಲ್ತಿದ್ರು ನಾನು ಮಧುನಿಂದನೇ ಕಲ್ತಿರೋದು ನಾನು. ಅಲ್ಲಿ ಶಿವಮೊಗ್ಗದಲ್ಲಿ ನಾನು ಫಸ್ಟ್ ಎಲೆಕ್ಷನಿಗೆ ನಿಂತಾಗ ನನಗೆ ನಮ್ಮ ತಾಯಿ ಮಾತಾಡಿದ್ರು. ಅವ್ರಿಗೆ ಅವಾಗ ಆರೋಗ್ಯ ಅಷ್ಟು ಚೆನ್ನಾಗಿರಲಿಲ್ಲ. ಅವ್ರಿಗೆ ಕೇಳಿದಾಗ ನಾನು ಶಿವರಾಜ್ಕುಮಾರ್ ಅವರಿಬ್ಬರು ಇದ್ವಿ, ಜೊತೆಲೇ ಇದ್ವಿ. ಅವ್ರ ಹತ್ರ ಮಾತಾಡಬೇಕಾದ್ರೆ ಅವರು ಹೇಳಿದಾಗ ನನಗೇನು ಅನ್ನಿಸ್ಲಿಲ್ಲ. ನನಗೇನು ಈ ಭಯ ಅದೆಲ್ಲ ಏನೂ ಆಗೋಲ್ಲ ಎಲೆಕ್ಷನಿಗೆ ನಿಲ್ಲೋದು ವಿಷಯಕ್ಕೆ. ಅದಕ್ಕೆಲ್ಲ ನಾನು ಏನಕ್ಕೂ ಹೆದರೋದೇ ಇಲ್ಲ. ನಾನು ಇನ್ಫ್ಯಾಕ್ಟ್ ಲಾಸ್ಟ್ ಎಲೆಕ್ಷನಲ್ಲಿ ಕೆಲವರನ್ನ ಹೆದರಿಸ್ಬಿಟ್ಟೆ ಬಂದ್ವಿ ಅಂತ ಕಾಣುತ್ತೆ ನಾವು. ಸೊ ಈ ಎಲೆಕ್ಷನ್ ಕೂಡ ನಾನು ಧೈರ್ಯವಾಗಿ ಹೋಗಿ ಮಾಡ್ತೀನಿ ನಾನು. ಆಮೇಲೆ ಗೆಲ್ತೀನಿ ಅನ್ನೋ ನಂಬಿಕೆ ಅಂತೂ ಇದೆ. ಆದರೆ ನಾನು ಎಲ್ಲರಿಗೂ ಈಗ ಹೇಳ್ದಂಗೆ ನಾನು ಚಲನಚಿತ್ರದಾಗ ವಾಯ್ಸ್ ಆಗಿ ನಿಂತ್ಕೋಬೇಕಂದ್ರೆ ನಾನು ಗ್ಯಾರಂಟಿ ಅದನ್ನ ಮಾಡ್ತೀನಿ. ಎಲ್ಲರೂ ಇವತ್ತು ಬಂದು ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ರೆ ನನಗೆ ಭಾಳ ಸಂತೋಷ. ನಾನು ಆಮೇಲೆ ಚಲನಚಿತ್ರಕ್ಕೂ ಧ್ವನಿಯಾಗಿರ್ತೀನಿ, ನಮ್ಮ ಶಿವಮೊಗ್ಗಕ್ಕೂ ಕೂಡ ನಾನು ಧ್ವನಿಯಾಗಿರ್ತೀನಿ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಹಿಳೆಯರು, ನಮ್ಮ ಹೆಣ್ಣು ಮಕ್ಕಳಿಗೆ ಪರವಾಗಿ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ವೇದಿಕೆ ಮೇಲಿರುವ ಎಲ್ಲರಿಗೂ ನನ್ನ ನಮಸ್ಕಾರ. ತುಂಬ ಥ್ಯಾಂಕ್ಸ್. ಇವತ್ತು ನನಗೆ ತುಂಬ ಹೃದಯ ತುಂಬಿ ಬಂದಂಗೆ ಆಯಿತು. ಯಾಕಂದರೆ ಶ್ರೀಕಾಂತ್ ಹೇಳಿದಾಗ ನನಗೆ ಏನಂತಲೇ ಫಸ್ಟಿಗೆ ಅರ್ಥ ಆಗಲಿಲ್ಲ ನನಗೆ. ಆಮೇಲೆ ನಾನು ಅವ್ರ ಹತ್ರ ಹೇಳಿದೆ, ಹಿಂಗೆ ಶ್ರೀಕಾಂತ್ ಹೇಳಿದ್ರು ಅಂತ ಹೇಳ್ಬೇಕು. ಸೊ ತುಂಬ ಥ್ಯಾಂಕ್ಸ್ ಶ್ರೀಕಾಂತ್ ಅವ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಅದೇ ಕಾರಣಕ್ಕೂ ಕನ್ನಡ ಲ್ಯಾಂಗ್ವೇಜ್ಗೆ ಧಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನಮ್ಮ ಸರ್ಕಾರ ನಿರ್ಧಾರಗಳನ್ನು ತಗೊಳ್ತೀವಿ. ಕನ್ನಡ ಉಳಿವಿಗೆ ಮತ್ತು ಬೆಳೆಸೋದಕ್ಕೆ ಮಾತ್ರ ನಾವು ಇಲ್ಲಿ ಸಚಿವರಾಗಿರೋದು. ಹಿಂದೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಮ್ಯಾನಿಫೆಸ್ಟೋಲ್ಲಿ ಅಂದರೆ ಪ್ರಣಾಳಿಕೆಯಲ್ಲಿ ಈ ಗ್ಯಾರಂಟಿ ಎಲ್ಲ ಇದಾವಲ್ಲ, ಆ ಗ್ಯಾರಂಟಿ ಕೊಡೋ ಕಮಿಟಿಯಲ್ಲಿ ನಾನು ಉಪಾಧ್ಯಕ್ಷ. ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಹಾವಳಿ ಮಾಡ್ತಾ ಇರೋದು ನನ್ನ ಕಮಿಟಿಯಿಂದಲೇ. ಪರಮೇಶ್ವರ್ ಅವರ ಅಧ್ಯಕ್ಷರು, ನಾನು ಉಪಾಧ್ಯಕ್ಷರು. 2000 ಇದೆಲ್ಲ ನಾನು ಅಂತ ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಅದರೊಳಗೆ ಕ್ಲಿಯರಾಗಿ ಹಾಕಿದ್ದೀವಿ, NEP ವಿ ವಿಲ್ ನಾಟ್ ಎಕ್ಸೆಪ್ಟ್, SCP ಸ್ಟೇಟ್ ಎಜುಕೇಷನ್ ಪಾಲಿಸಿ ಅದನ್ನೇ ತರ್ತೀವಿ. ನಮ್ಮ ಲಗಾಮನ್ನ ಬೇರೆಯವ್ರ ಕೈಯಲ್ಲಿ ಕೊಡೋದಿಲ್ಲ. ಕನ್ನಡಿಗರ ಲಗಾಮು ಕನ್ನಡದಲ್ಲೇ ಇರ್ತದೆ ಹೊರತು ಬೇರೆಯವ್ರ ಕೈಯಲ್ಲಿ ಬರೋದಿಲ್ಲ. ಆದರೆ ಮೀಡಿಯಮ್ ಆಫ್ ಸ್ಟಡೀಸ್ ಇಲ್ಲ, ನನ್ನ ಮ್ಯಾನಿಫೆಸ್ಟೋಲಿದೆ. ಮ್ಯಾನಿಫೆಸ್ಟೋಲಿದೆ. ದಿಸ್ ನಾಟ್ ಕೋಡ್ ಆಫ್ ಕಂಡಕ್ಟ್. ಮ್ಯಾನಿಫೆಸ್ಟೋಲ್ ಹಾಕಿಬಿಟ್ಟಿದ್ದೀವಿ ನಾವು. ಆಮೇಲೆ ಇನ್ನೊಂದು ಸೆಕೆಂಡ್ ಇಂಪ್ಲಿಮೆಂಟ್ ಇಟ್ಸ್ ಆಲ್ರೆಡಿ ದೇರ್. ನನಗೆ ಅಯ್ಯೋ ಐ ವೆರಿ ಕೇರ್ಫುಲ್. ಆ್ಯಂಡ್ ಸೆಕೆಂಡ್ಲಿ, ಸುಪ್ರೀಂ ಕೋರ್ಟಲ್ಲಿ ರೈಟ್ ಆಫ್ ಮೀಡಿಯಮ್ ಆಫ್ ಸ್ಟಡೀಸ್ ಇದೆಯಲ್ಲ, ಅದು ನನ್ನ ಕಂಟ್ರೋಲ್ ಇಲ್ಲ, ಪೇರೆಂಟ್ಸು ಮತ್ತು ಚಿಲ್ಡ್ರನ್ಸ್ ಕಂಟ್ರೋಲ್. ಬಟ್ ರೈಟ್ ಆಫ್ ಲ್ಯಾಂಗ್ವೇಜ್ ಏನಿದೆ ಅದು ನಮ್ಮ ಕಂಟ್ರೋಲ್ ಇದೆ. ಸೊ ಕನ್ನಡನೇ ಯಾವತ್ತೂ ಶಾಶ್ವತವಾಗಿರುತ್ತೆ. ಎಲ್ಲರೂ ಕಡ್ಡಾಯವಾಗಿ ಕನ್ನಡ ಕಲೀಲೇಬೇಕು. ಅದರಲ್ಲಿ ಬದಲಾವಣೆ ಇಲ್ಲ. ಅದನ್ನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ. NEP SCP ಅಂತೇಳಿ ಏನಿದೆ, ದಟ್ ಈಸ್ ಟೋಟ್ಲಿ ಅ ಡಿಫ್ರೆಂಟ್ ದಿಸ್ ಥಿಂಗ್. ನಾವು ಮ್ಯಾನಿಫೆಸ್ಟೋಲ್ಲೇ ಹಾಕ್ಬಿಟ್ಟಿದ್ದೀವಿ ಚುನಾವಣೆ ಪೂರ್ವಕವಾಗಿ. ಆ್ಯಂಡ್ ದಟ್ ಕಂಟಿನ್ಯೂ. ನೋಡಿ, ಯಾವಾಗಲೂ ಕೂಡ ನಮ್ಮ ಸ್ಟ್ರೆಂತ್ ಮೇಲೆ ಹೋಗಬೇಕು, ನಮ್ಮ ವಿಶ್ವಾಸ ಮೇಲೆ ಹೋಗಬೇಕು ಹೊರತು ಚುನಾವಣೆನೇ ಬೇರೆಯವ್ರ ವೀಕ್ನೆಸ್ಸಲ್ಲಿ ಯಾವತ್ತೂ ಕೂಡ ಅಳಿಬಾರ್ದು.
ಅದು ಬ್ರಿಟಿಷರ್ಸ್ ಮಾತ್ರ ಮಾಡಿದರು. ಇವತ್ತು ಅದನ್ನ ಯಾರು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ. ಅದು ಬಿ ಇಂದನೇ ಸ್ಟಾರ್ಟ್ ಆಗುತ್ತೆ, ನಿಮಗೆ ಚೆನ್ನಾಗಿ ಗೊತ್ತಿದೆ. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಇದೆಯಲ್ಲ, ಅದರಲ್ಲಿ ಬಾಳಿಕೆ ಇರೋದಿಲ್ಲ. ನಮ್ಮ ಶಕ್ತಿ ಮೇಲೆ ಹೋಗಬೇಕು ಹೊರತು ಬೇರೆಯವ್ರ ಮನೆ ಒಡೆದೋಗಿದೆ ಅದಕ್ಕೆ ನಾನು ಹೋಗಿ ಚಾಲ್ತಿ ಮಾಡ್ತೀನಿ ನೋ. ಗೀತಕ್ಕವರು ಗೆದ್ದು ಧ್ವನಿಯಾಗಬೇಕು, ಕೆಲಸ ಮಾಡಬೇಕು. ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಅವಶ್ಯಕತೆ ಇದೆ. ಅದರಲ್ಲೂ ಕೂಡ ಬಂಗಾರಪ್ಪಾಜಿಯವ್ರ ಮಗಳು ಅವಶ್ಯಕತೆ ಇದೆ ಅಂಥೇಳಿ ಸಾಮಾನ್ಯ ಜನರ ಭಾವನೆ ಇದೆ. ನಾನು ಅದಕ್ಕೆ ಫಸ್ಟೇ ಹೇಳಿದೆ, ಸಂಸದರಾಗಿ ಗೆದ್ದ ಮೇಲೆ ಐ ಆಮ್ ನಾಟ್ ದ ಮೀಡಿಯೇಟರ್. ನಿನ್ನೆ ನಮ್ಮ ಫಂಕ್ಷನ್ಗಳಲ್ಲೂ ಅದನ್ನೇ ನಾನು ಹೇಳಿದೆ, ನಾನಲ್ಲ ಮೀಡಿಯೇಟರ್. ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಸಮಸ್ಯೆಗಳನ್ನು ಅವ್ರು ನೋಡ್ಕೊಳ್ತಾರೆ. ನಾವು ಹಿಂದೆ ಇದ್ದು ನಮ್ಮ ಕೆಲಸಗಳು ಏನಿದ್ದಾವೆ ಅದನ್ನು ಸಜೆಷನ್ ಮಾಡ್ಬೋದು. ಈಗ ಅವ್ರು ಸಂಸದರಾದರೆ ಅವಳಡಿಗೆ ನಾನು ಕೆಲಸ ಮಾಡಬೇಕು. ಬಿಕಾಸ್ MP ಆಗ್ತಾಳೆ, ನಾನು MLA ಆಗ್ತೀನಿ. ಅದಕ್ಕೆ ಯಾರು ಬೇರೆಯವರು ಏನಾಗ್ತಾ ಇದೆ ಅಂಥೇಳಿ ನಾವು ನೋಡ್ತಾ ಇಲ್ಲ. ಗೀತಕ್ಕವರು ತುಂಬ ಹೈ ಲೀಡರ್ ಗೆಲ್ತಾರೆ, ಅಷ್ಟು ವಿಶ್ವಾಸ ಇದೆ. ಆಮೇಲೆ ವಿಶ್ವಾಸದ ಮತ ಇದೆ. ನಾವು ನುಡಿದಂತೆ ನಡೆದಿದ್ದೇವೆ, ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಅದು ಗ್ಯಾರಂಟಿ. ಈ ನಾವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಈ ಗ್ಯಾರಂಟಿ ಮನೆಗೆ ತೊಗೊಂಡೋಗಿದ್ವಿ, ನಮ್ಮನ್ನು ನಂಬಿ ಅಂತ. ಬೇರೆ ಪಕ್ಷದವರು ನಮ್ಮನ್ನು ನಂಬಿ ಅಂತ ಹೋಗಿರ್ತಾರೆ. ಆದರೆ ಮತದಾರರು ನಮ್ಮನ್ನು ನಂಬಿದ್ರು, ನಮಗೆ ಅಧಿಕಾರ ಕೊಟ್ಟರು. ನಾವು ಕೇವಲ 5 ತಿಂಗಳಲ್ಲಿ 5 ಗ್ಯಾರಂಟಿನ ಅನುಷ್ಠಾನ ಮಾಡಿದ್ವಿ. ಇವತ್ತು ನಮ್ಮ ಬಜೆಟಲ್ಲಿ 57,000 ಕೋಟಿನ ಬಡವರ ಮಡಿಲಿಗೆ ಹಾಕ್ತಾ ಇದ್ವಿ. ಬಡವರ ಮಡಿಲಿಗೆ ಶಿವಣ್ಣವರು ಒಂದು ಮಾತು ಹೇಳಿದರು, ಭೂಮಿ ತಾಯಿ ಅಂತೀವಿ, ಎಷ್ಟು ಮಟ್ಟಿಗೆ ಗೌರವ ಕೊಟ್ಟಿದ್ದಕ್ಕೆ ಗೊತ್ತಿಲ್ಲ ಅಂತ. ಇವತ್ತು ಸಿದ್ದರಾಮಯ್ಯ ಸರ್ಕಾರನ ಹೆತ್ತಿರೋರು ಯಾರು ಅಂದರೆ ಹೆಣ್ಮಕ್ಳು ಹೆತ್ತಿದ್ದಾರೆ. ಅವರಿಗೆ ಇವತ್ತು ನಾವು ಆ ಗ್ಯಾರಂಟಿನ ಕೊಟ್ಟಿದ್ದೀವಿ. ಅದಕ್ಕೆ ನಾಡಿದ್ದು ನಮಗೆ ತುಂಬ ಶಕ್ತಿ ಇದೆ, ನಮಗೆ ವಿಶ್ವಾಸ ಇದೆ. ಅದ್ರ ಮೇಲೆ ಚುನಾವಣೆ ಮಾಡಬೇಕು. ಈಗ ಚುನಾವಣೆ 2 ಹಂತಗಳಲ್ಲಿ ನಡೀತಾ ಇರೋದ್ರಿಂದ ಕರ್ನಾಟಕದಲ್ಲಿ ಕ್ಷೇತ್ರ ಮೇ 7ಕ್ಕೆ ಇರೋದ್ರಿಂದ ಕಾಲಾವಕಾಶ ತುಂಬ ಇದೆ. ಹಾಗಾಗಿ ಏನು ರೂಪುರೇಷೆಗಳನ್ನ ಮಾಡ್ಕೊತಾ ಇದ್ದಾರೆ? ಏನಿಲ್ಲ, 20ನೇ ತಾರೀಕು ಗೀತಕ್ಕವರು ಎಂಟ್ರಿ ಮಾಡ್ತಾರೆ. ಅದ್ರ ಜೊತೆಗೆ ಶಿವಣ್ಣವರು ಕೂಡ ಇರ್ತಾರೆ. ಶಿವಮೊಗ್ಗದಲ್ಲಿ ಭದ್ರಾವತಿಯಿಂದ ಎಂಟ್ರಿ ಮಾಡಿ ಶಿವಮೊಗ್ಗಕ್ಕೆ ಚುನಾವಣೆಗೆ ಪ್ರಚಾರ ಚಾಲ್ತಿ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷ. ಅಧಿಕೃತವಾಗಿ ಅವ್ರು ಇನ್ನೂ ಕೂಡ ನಾಮಿನೇಷನ್ ಹಾಕದೇ ಇರೋದ್ರಿಂದ, ಪಕ್ಷದ ಅಭ್ಯರ್ಥಿ ಅಂತೇಳಿ ಅಧಿಕೃತ ಘೋಷಣೆ ಆಗಿರೋದ್ರಿಂದ ಆ ಚಾಲ್ತಿ ಮಾಡ್ತೀವಿ. ಅದಾದಮೇಲೆ ಬೈಂದೂರು ಘಟ್ಟದ ತಳಗೆ 7 MLA ಕ್ಷೇತ್ರ ಮೇಲಿದೆ, ಘಟ್ಟದ ತಳಗಡೆ ಬೈಂದೂರಿದೆ. ಸೊ 21ನೇ ತಾರೀಕು ಬೆಳಗ್ಗೆ ಕೊಲ್ಲೂರು ಮೂಕಾಂಬಿಕೆ ದರ್ಶನವನ್ನು ಮಾಡಿ, ಯಾಕಂದರೆ ಅವರೆಲ್ಲ ಸ್ವಲ್ಪ ಭಕ್ತಿ ಎಲ್ಲ ಜಾಸ್ತಿ ಈ ಕುಟುಂಬದಿಂದ, ಅಂದರೆ ಎಲ್ಲರೂ ಮಾಡ್ತೀವಿ, ಅವ್ರು ಸ್ವಲ್ಪ ಜಾಸ್ತಿ ಇದೆ. ಅವ್ರು ಅಲ್ಲಿ ದೇವಿ ದರ್ಶನ ಮಾಡಿ ಬೈಂದೂರಿಗೆ ಹೋಗಿ ಅಲ್ಲೂ ಕೂಡ ಪ್ರಚಾರ ಮಾಡ್ತಾರೆ. ಅದಾದಮೇಲೆ ಶಿವಣ್ಣವ್ರು ವಾಪಸ್ಸು ನನಗೆ ಗೊತ್ತಿರೋ ಪ್ರಕಾರವಾಗಿ ಶೂಟಿಂಗ್ ಇದೆ. ಸೊ ಅವ್ರ ಶೂಟಿಂಗ್ ಇತಿಮಿತಿ ನೋಡಿಕೊಂಡು ಗೀತಕ್ಕವರು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಎಲ್ಲ ಕಡೆಯೂ ಹೋಗ್ತಾ ಇದ್ದಾರೆ. ಏನೂ ತೊಂದರೆ ಇಲ್ಲ. ವಿ ಆರ್ ವೆರಿ ಕಂಫರ್ಟಬಲ್. ತುಂಬ ಚೆನ್ನಾಗಿ ನೀಟಾಗಿ ಈ ಚುನಾವಣೆಯನ್ನು ಹಬ್ಬದ ರೀತಿಯಲ್ಲಿ ಗೆಲುವನ್ನು ಕಂಡುಕೊಂಡು ಬರ್ತೀವಿ. ಸರ್ ಮೊದಲು ಹೇಳೂರು ಗೋಪಾಲಕೃಷ್ಣ ಅವರಿಗೆ ಸಚಿವ ಮಧು ಬಂಗಾರಪ್ಪ ಅವರಿಗೆ ಅದೆಲ್ಲ ನೀವು ಏನು ಗೊತ್ತಾ, ಇಲ್ಲದೆ ಇರೋದು ಹೇಳಕ್ಕೆ ಹೋಗಬೇಡಿ. ಅಲ್ಲ ರಾಂಗ್ ಯು ಆರ್ ರಾಂಗ್. ಫಸ್ಟ್ ಕರೆಕ್ಟಾಗಿ ಹೋಗಿ ತಿಳ್ಕೊಂಡು ಬನ್ನಿ. ರಾಂಗ್ ಫಸ್ಟ್ ತಿಳ್ಕೊಂಡು. ಈಗ ಬೆಳೂರು ಗೋಪಾಲಕೃಷ್ಣ ಅವ್ರಿಗೆ ತಮಗೆ ಅಲ್ಲಿ ಸಂಬಂಧ ಅಷ್ಟೇ ಇಲ್ಲ ನೀವು ಯು ಆರ್ ರಾಂಗ್. ನಾನು ಅದನ್ನೇ ಹೇಳ್ತಾ ಇರೋದು, ನಿಮಗೆ ಸ್ವಲ್ಪ ಮಾಹಿತಿ ಕೊರತೆ ಇದೆ, ಕರೆಕ್ಟಾಗಿ ತಿಳ್ಕೊಂಡು ಬನ್ನಿ. ಹೌದು ಸರ್, ನೀವು ಕಳೆದ ಬಾರಿ ಚುನಾವಣೆಯಲ್ಲಿ ತಗೊಂಡಿರೋ ಒಟ್ಟು ಆಮೇಲೆ ಈಗ ಹಾಲಿ ಸಂಸದರು 2 ವರ್ಷ ಡಿಫರೆನ್ಸ್. ಆ ಚುನಾವಣೆಯಲ್ಲಿ ನಿಮ್ಮ ಪಕ್ಷದಿಂದ ನೀವು ತಗೊಂಡಿರೋದು 21.7. ಆದರೆ JDS ಕಾಂಗ್ರೆಸ್ 21.5. ನೀವು 2 ಸೇರಿದ್ರೆ 54% ಅವ್ರು ತಗೊಂಡ್ರು. ಅಂದರೆ 2 ಪಾರ್ಟಿಯಿಂದ ಸೇರಿದ್ರು ನೀವು ಅಲ್ಲಿ ರೀಚ್ ಆಗುತ್ತೆ. ವೆರಿ ಈಸಿ. ನನಗೆ ಗೊತ್ತಾಯಿತು. 2014ರಲ್ಲಿ ನಿಂತಾಗ ಗೀತಕ್ಕ 2.61 ತೊಗೊಂಡ್ರು, ಕಾಂಗ್ರೆಸ್ 2.62 ತೊಗೊಂಡ್ರು. ನಾನು ಕೋಲಿಷನ್ ಕ್ಯಾಂಡಿಡೇಟ್ ಆಗಿದ್ದೆ. ಆ ಟೈಮಲ್ಲಿ 5 lakh ಅಂಡ್ ಔಟ್ ತೊಗೊಂಡೆ. ಅದು ಬೈ ಎಲೆಕ್ಷನ್ನಲ್ಲಿ ಬರೀ 10 daysಲ್ಲಿ ಅವ್ರದ್ದೇನು ಲೀಡ್ ಡಿಫ್ರೆನ್ಸು 3.5 ಲಕ್ಷ ಇತ್ತು. ವಿ ಬಾಟ್ ಇಟ್ ಡೌನ್ ಟು 2,50,000 ಇನ್ ಬೈ ಎಲೆಕ್ಷನ್. ಬಟ್ ಇನ್ ಜನರಲ್ ಎಲೆಕ್ಷನ್ ಮತ್ತೆ ಅದು 2 lakhs ಲೀಡಿಗೆ ಹೊರಟಾಯಿತು. ಕೆಲವರು JDSಗೆ ವೋಟ್ ಹಾಕಲ್ಲ, ನಾನು ಅದನ್ನ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಕೆಲವರು ಪ್ರಾಮಾಣಿಕವಾಗಿ ಅವ್ರ ಜೀವನದಲ್ಲಿ ಹಸ್ತಕ್ಕೆ ವೋಟ್ ಹಾಕೋದು, ಕಾಂಗ್ರೆಸ್ಸಿಗೆ ಹಾಕೋದು, JDSಗೆ ಹಾಕಲ್ಲ. ಆ ಪನಿಷ್ಮೆಂಟು ನನಗೆ 2018ರಲ್ಲಿ ನನಗಾಯಿತು.
ಈಗ ನಾನು ಕಾಂಗ್ರೆಸ್ಸಲ್ಲಿ ಇರೋದ್ರಿಂದ ಆ ಪನಿಷ್ಮೆಂಟ್ ಇರೋದೇ ಇಲ್ಲ, ಪನಿಷ್ಮೆಂಟೇ ಇರೋಲ್ಲ. ಆಮೇಲೆ ನಾವು ಚುನಾವಣೆ ಹೋಗಬೇಕಾದ್ರೆ ನಾವು ಏನು ಮಾಡಿದ್ದೀವಿ ಅಂತ ಹೋಗಬೇಕಾಗುತ್ತೆ. ಇವತ್ತು ಬಡವ್ರ ಮನೆಯಲ್ಲಿ ನಮ್ಮ ಸರ್ಕಾರ ಅವರಿಗೆ ಸಹಕಾರ ಮಾಡ್ತಕ್ಕಂಥದ್ದು 91% ಹೌಸಸಲ್ಲಿ, ಇನ್ಕ್ಲೂಡಿಂಗ್ BJP ಮತದಾರರ ಮನೆಯಲ್ಲೂ ಕೂಡ ಇವತ್ತು ಸರ್ಕಾರ ಅವ್ರ ಕಷ್ಟದಲ್ಲಿ ಭಾಗಿಯಾಗಿದೆ. ನಮ್ಮ ಸರ್ವೆ ರಿಪೋರ್ಟ್ ಪ್ರಕಾರ ಆರಾಮಾಗಿ ಗೆಲ್ತಾರೆ, ಏನೂ ತೊಂದರೆ ಇಲ್ಲ. ಸೊ ಅವತ್ತಿರ್ತಕ್ಕಂಥದ್ದು ಅವತ್ತು ಯಾಕಂದರೆ ಇವರೆಲ್ಲ ಇರೋದ್ರಿಂದ ಅನಿವಾರ್ಯವಾಗಿ ನಾನು ಕಾಂಗ್ರೆಸ್ ಪಕ್ಷದಿಂದ ಇರೋದ್ರಿಂದ ಮೋದಿ ಗ್ಯಾರಂಟಿ ಇನ್ನು ವರ್ಕ್ ಆಗಲ್ಲ, ಅವೆಲ್ಲ ಡೂಪ್ಲಿಕೇಟು. ನಾವು ಅನುಷ್ಠಾನ ಮಾಡಿರೋ ಗ್ಯಾರಂಟಿ, ಅದು ಚುನಾವಣೆಗೆ ಮಾತ್ರ ಬಂದಿರೋ ಗ್ಯಾರಂಟಿ. ಜನರಿಗೆ ಹೊಟ್ಟೆ ಇಲ್ಲ ಹಸ್ತಿತ್ತು 2019ರಲ್ಲಿ, ಜನರಿಗೆ ಹೊಟ್ಟೆ ಹಸ್ತಿದ್ದು ಇಲ್ಲಿ, ಅವ್ರು ತುಂಬಿದ್ದು ಇಲ್ಲಿ. ಆದರೆ 2023ರಲ್ಲಿ ಈಗ ದೇಶದ ಜನರಿಗೆ ಹೊಟ್ಟೆ ಇಲ್ಲ ಹಸ್ತಿದೆ. ಭಾವನಾತ್ಮಕ ನಡೆಯೋದಿಲ್ಲ. ಇನ್ನು ರಾಮನ ಬೀದಿಗೆ ತಂದರು, ಇದೆಲ್ಲ ಅಲ್ಲ. ರಾಮ ಗುಡಿಯಲ್ಲಿರಬೇಕು, ಬೀದಿಯಲ್ಲಿ ಪೋಸ್ಟಲ್ಲಿ ಇರಬಾರ್ದು. ಆರಾಧನಾ ಅಂತೇಳಿ ಬಂಗಾರಪ್ಪಾಜಿಯವ್ರ ಕಾರ್ಯಕ್ರಮ ಕೊಟ್ಟರು. ಎಲ್ಲ ಕತ್ಲಲ್ಲಿರೋ ಗುಡಿಗೆ ಬೆಳಕು ಹಾಕಿ ದೀಪ ಹಾಕ್ತಕ್ಕಂಥ ಕಾರ್ಯಕ್ರಮ ಕೊಟ್ಟರು. ಒಂದು ಅಯೋಧ್ಯೆ ಕಟ್ಟಿದ ತಕ್ಷಣ ಎಲ್ಲ ರಾಮನಿಗೂ ಮಂಗಳಾರತಿ ಆಗಲ್ಲ, ಕಾರ್ಯಕ್ರಮ ಕೊಡಬೇಕು, ಎಲ್ಲ ರಾಮನಿಗೂ ಆಗ್ತಕ್ಕಂಥದ್ದು. ಅದಕ್ಕೆ ನಾನು ಹೇಳೋದು, ನಾವು ಜನರಿಗೆ ಸ್ಪಂದನೆ ಮಾಡಿದ್ದೀವಿ. ಮತದಾರರು ಆ ಒಲವು ಇರೋದ್ರಿಂದ ಆರಾಮಾಗಿ ಹೋಗ್ತೀವಿ. ಈ ಸತಿ ಈಸಿಯಾಗಿ ಅಂತ. ಹೋದ ಸತಿ JDS ಕ್ಯಾಂಡಿಡೇಟ್ ನೀರು ಕೊಡು, JDS ಕ್ಯಾಂಡಿಡೇಟ್ ಇರಲಿಲ್ಲ, ಕೆಲವರು ವೋಟ್ ಮಾಡಲಿಲ್ಲ. ನಾವು ಓಪನಾಗಿ ಹೇಳ್ತಾ ಇದ್ದೀನಿ, ಯಾರು ಅಂತ ನಾನು ಚರ್ಚೆ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಕೆಲವರಿಗೆ ಐ ಕ್ಯಾನ್ ಮೇಕ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್. ಅವಾಗೆಲ್ಲ ಹೇಳ್ತಾ ಇದ್ರು ಇದು B ಟೀಮು ಅಂತ, BJPದು. ಈಗ B ಟೀಮ್ ಅಲ್ಲ, ಒರಿಜಿನಲ್ ಟೀಮೇ ಆಗ್ಬಿಡ್ತಲ್ಲ JDS. ಅದೇ ಹೇಳಿದ್ದು, ಒರಿಜಿನಲ್ ಟೀಮ್ ಆಗೋಯ್ತಲ್ಲ. ಅವತ್ತೇನು ಹೇಳಿದರು ಕರೆಕ್ಟು. ಸೊ ಜನರು ಅದಕ್ಕೆ ನನಗೆ ಶಿಕ್ಷೆ ಕೊಟ್ಟರು ಅನಿಸುತ್ತೆ. ನನಗೆ ಯಾಕೆ ಮತ ಹಾಕಲಿಲ್ಲ ಅಂದರೆ ನೀವು ಮತ್ತೋಗಿ ಅಲ್ಲೇ ಸೇರ್ಕಿದ್ದೀರಿ ನೀವು ಕೋಮುವಾದಿ ಶಕ್ತಿ ಜೊತೆಗೆ ಅಂತೇಳಿ. ಅದಕ್ಕೆ ಹೇಳಿ ಸ್ವಲ್ಪ ಈ ರಾಜಕೀಯ ಸ್ಟ್ರಾಂಗ್ ಮಾತಾಡೋಕ್ಕೆ ಪಾಪ ಅಕ್ಕಪಕ್ಕದಲ್ಲಿ ಪಕ್ಷಾತೀತ ಪ್ರೊಡ್ಯೂಸರ್ಸ್ ಇದ್ದಾರೆ. ನಾನು ಏನು ಮಾಡೋದು ಗೊತ್ತಿಲ್ಲ, ಆದರೆ ಹೊಡಿತೀನಿ ಬಿಡಲ್ಲ. ಶಿವಣ್ಣ ಹೇಳಿದಾಗ ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗಿರ್ಬೋದು. ಸೊ ಅವರಿಗೆ ನಿಮ್ಮ ಚುನಾವಣೆಯಲ್ಲಿ ಕ್ಯಾಂಪೇನಲ್ಲಿ ಆಗಿರ್ಬೋದು, ಗೆದ್ದ ಮೇಲೆ ಆಗಿರ್ಬೋದು, ಯಾವ ರೀತಿ ಭರವಸೆ ಸಿಗ್ಬೋದು ನಿಮ್ಮಿಂದ ಅಂತ? ನಾನು ಹೆಣ್ಮಕ್ಳಿಗೆ ಭರವಸೆ ಆಲ್ರೆಡಿ ನಮ್ಮ ಸರ್ಕಾರ ಆಲ್ರೆಡಿ ಮಾಡಿದೆ. ಇವಾಗ ಹೆಣ್ಮಕ್ಳಿಗೆ 2,000 ರೂಪಾಯಿ ಮತ್ತು ಬಸ್ಸೆಲ್ಲ ಫ್ರೀ ಇದೆ. ಇದರಲ್ಲಿ ಆ್ಯಕ್ಚುಲಿ ನಾನು ಇದರಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಕ್ತಿಧಾಮದಲ್ಲಿ ನಮ್ಮ ಮಕ್ಕಳಿಗೆಲ್ಲ ನಾವು ಲಾಸ್ಟ್ ಇಯರಿಂದ 10th ಆದಮೇಲೆ ಏನು ಪ್ರೊಫೆಷ್ನಲ್ ಕೋರ್ಸಸ್ಗೆ ಅವ್ರು ಹೋಗ್ಬೋದು, 12th ಆದಮೇಲೆ ಏನು ಕೋರ್ಸಸ್ಗೆ ಹೋಗ್ಬೋದು ಅಂತ ನಾವು ಡಿಸ್ಕಸ್ ಮಾಡಿ ಮಕ್ಕಳಿಗೆಲ್ಲ ಕೂರಿಸಿ ಮಾತಾಡಿ. ಯಾಕಂದರೆ ಅವ್ರಿಗೆ ಮನೆಯಿಂದ ಅವರಿಗೆ ಸ್ವಲ್ಪ ಫೋರ್ಸ್ ಇರುತ್ತೆ, ದುಡಿಯೋಕ್ಕೆ ಬೇಗ ಹೋಗಬೇಕು, ಅವರು ಮನೇಲಿ ಬಡತನ ಇರುತ್ತೆ. ಅದರಿಂದ ಗೌರ್ಮೆಂಟ್ ಬಂದಮೇಲೆ ಯಾವಾಗ ಫ್ರೀ ಆಯಿತು ಬಸ್ಸೆಲ್ಲನೂ, ಬಸ್ ಫ್ರೀ ಆಯಿತು. ಆಮೇಲೆ ಅವರಿಗೆ 2,000 ರೂಪೀಸ್ ಕೂಡ ಸಿಕ್ಕುತ್ತೆ ನಮ್ಮ ಗ್ಯಾರಂಟಿಗಳಲ್ಲಿ, ನಮ್ಮ ಪಕ್ಷದ ಗ್ಯಾರಂಟಿಯಲ್ಲಿ ಅದು ಒಂದು ಕೂಡ. ಸೊ ಮಕ್ಕಳೆಲ್ಲ ಇವಾಗ ಅದರಲ್ಲೇ ಹೋಗಿ ಬರ್ತಾರೆ. ನಮ್ಮ ಬಸ್ಗಳು ಹಾಗೆ ನಿಂತಿದೆ ಈಗ ಶಕ್ತಿಧಾಮದಲ್ಲಿ. ಸೊ ನಮ್ಮ ಹೆಣ್ಮಕ್ಳಿಗೆ ಇಡೀ ರಾಜ್ಯದಲ್ಲಿರೋ ಹೆಣ್ಮಕ್ಳಿಗೆ ಏನೇನು ಆಗಬೇಕು ಅದನ್ನೆಲ್ಲ ನಾನು ನನ್ನ ಮನಸ್ಸಲ್ಲಿ ಯಾವಾಗಲೂ ಇಟ್ಕೊಂಡು ನಾನು ಅದ್ರ ಬಗ್ಗೆ ಥಿಂಕ್ ಮಾಡ್ತಾನೆ ಬಂದಿದ್ದೀನಿ ಆ್ಯಕ್ಚುಲಿ. ಆಮೇಲೆ ಈ ವಿಷಯಗಳಲ್ಲಿ ಯಾವುದೇ ಇರಲಿ, ಅದು ಯಾವುದೇ ಹೆಣ್ಣುಮಕ್ಕಳ ಸಮಸ್ಯೆ ಇರಲಿ ಅಥವಾ ಅವ್ರಿಗೇನಾದರೂ ಮುಂದೆ ಓದೋಕ್ಕಿರಲಿ, ಬೇರೆ ಏನೇ ಸಮಸ್ಯೆ ಇದ್ದರೂ ನಾನು ಅವ್ರ ಧ್ವನಿಯಾಗಿ ನಿಲ್ಲಕ್ಕೆ ಇಷ್ಟಪಡ್ತೀನಿ. ನನ್ನ ತಂದೆಯವರು ಸಿಂಪಲ್ಲಾಗಿ ಜನರಿಗೆ ಸರ್ವಿಸ್ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟು ವರ್ಷದಿಂದ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯಗಳನ್ನೇ. ಮೊದಲಿಂದ ಅವರು MLA ಆದಾಗ ನನಗೆ ಬರೀ 2 ವರ್ಷ. ಸೊ ನನಗೆ ಬುದ್ಧಿ ತಿಳಿದಾಗಿಂದ ಅವ್ರು ಏನು ಮಾಡಿದ್ದಾರೆ, ಏನು ಮಾಡ್ತಾಯಿದ್ರು ಅದನ್ನೇ ನೋಡ್ಕೊಂಡು ಬಂದಿದ್ದೀನಿ. ಸೊ ನಾನು ಸರ್ವಿಸ್ ಮೋಟಿವ್ ಇಟ್ಕೊಂಡು ಮುಂದೆ ಹೋಗೋಕ್ಕೆ ಇಷ್ಟಪಡ್ತೀನಿ. ಹೌದು. ಕಾಂಗ್ರೆಸ್ ಇಂದ ಅಧಿಕೃತವಾಗಿ ಅಭ್ಯರ್ಥಿ ಆಗ್ತಾರೆ ಅಂತ ಹೊರಗಡೆ ಒಂದಷ್ಟು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳೆಲ್ಲ ಐ ನೋ ವಾಟ್ ಇಸ್ ಅಲ್ಲ ಒಂದು ನಿಮಿಷ. ಇದನ್ನೆಲ್ಲ ಎದುರಿಸೋದಕ್ಕೆ
ದಟ್ ಇಸ್ ದ ಮಿಸ್ಟೇಕ್. ನಿಮಗೆ ಕೊರತೆ ಅನ್ನೋದಲ್ಲೇ ನಮ್ಮ ಮಾಧ್ಯಮ ಸ್ನೇಹಿತರು ಹೇಳಿದ್ರು ಏನೋ ಒಂದು ವಿಚಾರದ ಗೋಪಾಲ್ ಕೃಷ್ಣ ಅಂದವರು. ಇಲ್ಲ ಸರ್, ಅವ್ರು ಕ್ಲಾರಿಟಿ ಕೊಡ್ಲಿಲ್ಲ ನೀವು ಅಲ್ಲ, ಕ್ಲಾರಿಟಿ ಕೊಡೋ ಪ್ರಶ್ನೆನೇ ಅಲ್ಲ. ಯು ಆರ್ ರಾಂಗ್ ಅಂತ ಈಗಲೂ ಕೂಡ ಹೇಳ್ತೀನಿ, ಯು ಆರ್ ರಾಂಗ್. ನಿಮಗೆ ತುಂಬ ಕೊರತೆ ಇದೆ. ನೀವು ಹೋಗಿ ನೋಡಿ, ಎಲ್ಲ ಜೊತೆಗಿದ್ಬಿಟ್ಟು ಚುನಾವಣೆ ಗೀತಕ್ಕನ್ನು ಪ್ರಪೋಸ್ ಮಾಡಿದ್ದೆ ಗೋಪಾಲ್ ಕೃಷ್ಣ ಅವ್ರು. ನಿಮಗೆ ಅದು ಗೊತ್ತೇ ಇಲ್ಲ. ನಿಮಗೆ ನೀವೇನು ಗೊತ್ತಾ, ಒಂದು ಫೋಕಸ್ ಮಾಡಿ ಇಟ್ಕೊಳ್ತೀರಾ, ಬನ್ನಿ ಹೊರಗಡೆ. ಆ್ಯಂಡ್ ಡೋಂಟ್, ಇಫ್ ಯು ಡೋಂಟ್ ನೋ ಅಲ್ಲ ಕ್ಲಾರಿಟಿ, ಡೋಂಟ್ ಆಸ್ಕ್ ದಟ್ ಕ್ವೆಶ್ಚನ್. ಬಿಕಾಸ್ ಆ ಥರ ಇಲ್ಲ ವಾತಾವರಣ, ಅದು ಸೃಷ್ಟಿ ಆ ಲೆವೆಲಿಗೆ ಆಗೋಯಿತು. ಅದಕ್ಕೆ ಹೇಳಿದ್ದು, ಈಗ ನಿಮಗೆ ಮಾಹಿತಿ ಕೊರತೆ ಅಂದಾಗ ನೀವು ಎಕ್ಸೆಪ್ಟ್ ಮಾಡಬೇಕು. ತಿಳ್ಕೊಂಬನ್ನಿ, ನಾಳೆ ಮತ್ತೆ ಬೆಳಗ್ಗೆ ಸಿಗ್ತೀನಿ ನಾನು ನಿಮಗೆ, ನೋ ಪ್ರಾಬ್ಲಮ್. 100 ಅಲ್ಲ 10 ಕೇಳಿ. ಆ್ಯಂಡ್ ಸೇಮ್ ಕ್ವಶನ್ ಕ್ಯಾನ್ ಬಿ ಆಸ್ಕ್ಡ್ ವಿತ್ ಅದರ್ ಫ್ರೆಂಡ್ ಆಲ್ಸೋ. ಗೋಪಾಲ್ ಕೃಷ್ಣ ಅವರಿಗೆ ಇವರಿಬ್ಬರೇ ಸ್ಟಾರ್ ಕ್ಯಾಂಪೇನರ್ ಹೋಗಿದ್ದು, ಅದಕ್ಕೋಸ್ಕರ ಹಠಾಚಲದಿಂದ ಗೆಲ್ಸ್ಕೋಬೇಕು. ಪ್ರಪೋಸಲ್ ಮಾಡಿದ್ದೆ ಅವರು. ನಾವು ಲೀವ್ ದ್ಯಾಟ್. ಈಗ ನೀವು ಹೇಳಿದ್ರಿ ಇದನ್ನ 2 ರೀತಿ ಅಲ್ಲ, ನಂಗೆ ಗೊತ್ತಾಯ್ತು. ಟೀಕಾ ಟಿಪ್ಪಣಿನ ಸರ್ವೇ ಸಾಮಾನ್ಯ, ಅದನ್ನ ಎದುರಿಸೋದಕ್ಕೆ ಮಾನಸಿಕವಾಗಿ ಎಷ್ಟು ಸದೃಢವಾಗಿದ್ದಾರೆ ನೀವು ಎಷ್ಟು ಸಪೋರ್ಟಿವ್ ಆಗಿದ್ದೀರಾ? ಓಕೆ, ನಾನು ಹೇಳಿದ್ದೀನಿ ಅಲ್ಲ, ಪೊಲಿಟಿಕಲ್ ಹೇಳಮ್ಮ. ಅವ್ರಿಗೆ ಇವಾಗ 58 ವರ್ಷ, ನನ್ನ ಮದುವೆಯಾಗಿ 38 ವರ್ಷ. ಓಕೆ, ರಾಜ್ಕುಮಾರ್ ಸೊಸೆ, ಬಂಗಾರಪ್ಪನ ಮಗಳು, ಶಿವರಾಜ್ಕುಮಾರ್ ಹೆಂಡತಿ. ಇದು ಎಷ್ಟು ನೋಡಿದರೆ ಬರುತ್ತೆ ಹೋಗುತ್ತೆ. ಇಲ್ಲಿ ಕೇಳಬೇಕು, ಇಲ್ಲಿ ಬಿಡಬೇಕು, ಮನಸ್ಸು ಏನಿರುತ್ತೆ ಅದು ಕೇಳಬೇಕು. ಅಲ್ಲ, ಅದು ಶಿವಣ್ಣವ್ರ ಉತ್ತರ. ನಾನು ಪೊಲಿಟಿಕಲ್ ಉತ್ತರ ಕೊಡ್ತೀನಿ ನಿಮಗೆ. ಯಾರು ಬಂಗಾರಪ್ಪಾಜಿಯವ್ರನ್ನ ಇವತ್ತು ಕೂಡ ನೀವೆಲ್ಲ ನೆನ್ಪು ಮಾಡ್ಕೊತೀವಿ, ಬಡವರು ಇವತ್ತು ಕೂಡ ನೆನ್ಪು ಮಾಡ್ಕೊಳ್ತಾರೆ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಜನರು ಇವತ್ತು ನೆನ್ಪು ಮಾಡ್ಕೊಳ್ತಾರೆ. ನಮ್ಮ ತಂಗಿ ಅವರು ಕೇಳಿದರು, ಏನಂತ ಕೇಳಿದರು, ಬಂಗಾರಪ್ಪ ಅವರ ಅನುಭವಗಳನ್ನ ನೀವು ಯಾವ ರೀತಿ ತಗೋತೀರಿ ಅಂತ ಹೇಳಿ. ಅಂದರೆ ಸಮಥಿಂಗ್ ಗುಡ್ ಇಸ್ ಹ್ಯಾಪನಿಂಗ್. ಆ ಸೋಲ್ ಇತ್ತಲ್ಲ ಬಂಗಾರಪ್ಪ ಅವ್ರದ್ದು, ಯಾರು ಸೋಲ್ಸಿದ್ರಲ್ಲ, ಅದಕ್ಕಿಂತ ಮುಂಚೆ ಏನು ಕಳೆದಿದ್ರಂತೆ ಅವರು, ಏನು ಸಾಧನೆ ಅಂತ ಅವರು, ಶಿವಮೊಗ್ಗಕ್ಕೆ ಏನು ಕೊಡುಗೆ ಇತ್ತಂತೆ. ಮುಖ್ಯಮಂತ್ರಿಗಳು ಮಕ್ಕಳು ಅನ್ನೋದೊಂದು ಬಿಟ್ಟರೆ ಏನಾದ್ರು ಬೇರೆ ಸಾಧನೆ ಇತ್ತಾ? ಏನಿಲ್ಲ. ಅದಕ್ಕೆ ಟೀಕಾ ಟಿಪ್ಪಣಿನ ಶಿವಣ್ಣವ್ರು ಹೇಳ್ದಂಗೆ ಬಿಟ್ಬಿಡೋದು ಒಳ್ಳೇದು. ಬಟ್ ನಾವು ಹಂಗಲ್ಲ, ನಾವು ಹೇಳ್ತೀವಿ ನೀನು ಏನು ಕಡ್ದಿದ್ದೀರಾ ಅದನ್ನು ಕೇಳಬೇಕಾಗ್ತದೆ. ನಾವು ಕಮಿಂಗ್ ಟು ಗೀತಕ್ಕವರು ನನ್ನ ಚುನಾವಣೆಗೆ ನಾವು ನಮ್ಮ ತಂದೆಯವ್ರ ಸ್ಮಾರಕ ಮಾಡಿದ್ದೀವಿ. ದಯವಿಟ್ಟು ನೀವೆಲ್ಲರೂ ಕೂಡ ಆ ಕಡೆ ಹೋದಾಗ ನೋಡಬೇಕು ಅದನ್ನು. ತಂದೆ ಬಂಗಾರಪ್ಪಾಜಿಯವ್ರನ್ನ ಜೀವಂತವಾಗಿ ಯಾವ ರೀತಿ ಅವ್ರ ಚಿಂತನೆಯನ್ನು ಇಡಬೇಕು ಅಂತ. ಅದಕ್ಕೆಲ್ಲ ಕಾರಣಕರ್ತರು ಯಾರು ಅಂದರೆ ಅವಳು. ವಿ ಟುಕ್ 7-8 years ಟು ಫಿನಿಶ್ ಇಟ್. ಸರ್ಕಾರ ದುಡ್ಡು ಕೊಡ್ತೀನಿ ಅಂದರು, ನಾನು ಬೇಡ ಅಂದೆ. ನಮ್ಮ ಕೈಯಲ್ಲಿ ಇರೋ ದುಡ್ಡಲ್ಲಿ ನಾವು ಮಾಡೋದು, ಸರ್ಕಾರ ಟ್ಯಾಕ್ಸ್ ಹಣ ಬೇಡ ಅಂದೆ. ಪ್ಲಸ್ ನಾವು ಏನೇ ಕಾರ್ಯಕ್ರಮಗಳು ಮಾಡಿದ್ರು ಅವ್ರು ಬರ್ತಾರೆ. ಆದರೆ ನಾವೇನು ಮಾಡಿದ್ವಿ ಅಂದರೆ ಪ್ರಚಾರ ತಗೊಳ್ಳಿಲ್ಲ ಅಷ್ಟೇ. ಪ್ರಚಾರ ಅವ್ರಿಗೆ ಅವಶ್ಯಕತೆ ಇಲ್ಲ. ಪ್ಲಸ್ ಏನೇ ಕೆಲಸ ಮಾಡಿದ್ರು ನಾವು ಒಂದು 10 ರೂಪಾಯಿ ಖರ್ಚು ಮಾಡಿದರೆ 1000 ರೂಪಾಯಿ ಪ್ರಚಾರ ತಗೊಳ್ಬೋದು. 1000 ರೂಪಾಯಿ ಖರ್ಚು ಮಾಡಿ ಎಷ್ಟೋ ಜನರು ಪ್ರಚಾರನೇ ತಗೊಂಡಿಲ್ಲ. ಇದೇ ಫ್ಯಾಮಿಲಿಯಲ್ಲಿ ನಮ್ಮ ಜೊತೆ ಇಲ್ಲದೆ ಇರೋರು ಇದ್ದಾರೆ. ಯಾರು ಅಂತ ನಾನು ಹೇಳಕ್ಕೆ ಹೋಗೋದು ಈ ವೇದಿಕೆಯಲ್ಲಿ. ಏನಾಗ್ತದೆ, ಪೊಲಿಟಿಕಲ್ ನಾನು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ನಾನು ಹೇಳೋದು, ದಟ್ ಡಸಂಟ್ ಮ್ಯಾಟರ್. ಬಟ್ ವೆನ್ ಯು ಗೆಟ್ ಎ ಚಾನ್ಸ್ ಆಯಿತು. ಪೊಲಿಟಿಕಲ್ ಸ್ಟೇಟ್ಮೆಂಟ್. ಶೋಭಕ್ ಅವ್ರದ್ದು ಏನು ಕೊಡುಗೆ ಬಂದ್ಬಿಟ್ಟು ಇಲ್ಲಿ ಯಶವಂತಪುರಕ್ಕೆ ನಿಲ್ತಾರೆ. ಯಡಿಯೂರಪ್ಪ ಕೂಡ ಅಪೇಕ್ಷೆ ಒಂದು ಬಿಟ್ಟರೆ ಇನ್ನೇನಾಗೈತಾ? ಇಲ್ಲಲ್ಲ. 5 ವರ್ಷ ಚಿಕ್ಕಮಂಗ್ಳೂರಲ್ಲೇ ಅಲ್ದಾಡಲಿಲ್ಲ, ಇಲ್ಲಿ ಬಂದಿದ್ರು. ಹಾಗಾದ್ರೆ ಅದನ್ನೇ ಕೇಳ್ಬೋದಲ್ಲ ನಾನು. ನಾನು ಅದೇ ಹೇಳಿದ್ದಲ್ಲ, ಪೊಲಿಟಿಕಲ್ ಸ್ಟೇಟ್ಮೆಂಟ್ಸು ಅದಲ್ಲ. ಅದಕ್ಕೆ ನಾನು ಹೇಳೋದು, ಗೀತಕ್ಕವರು ಒಂದೇ ಕೆಲಸ ಮಾಡೋದು, ಜನರ ವಿಶ್ವಾಸವನ್ನು ತಗೊಳ್ತಾರೆ, ಗೆಲ್ತಾರೆ. ಗೆದ್ದ ಮೇಲೆ ಅವರ ಸೇವೆಯನ್ನು, ನಾನು ಕೂಡ ಸೋತ ಮೇಲೆ ಗೆದ್ದ ಮೇಲೆ ನಾವೆಲ್ಲ ಏನು ಮಾಡ್ತೇವೆ, ನಾವೆಲ್ಲ ಹೋರಾಟ ಮಾಡಿಕೊಂಡು, ದಟ್ ಈಸ್ ಅವರ್ ಬ್ಲಡ್ಡಲ್ಲಿ ಇತ್ತು. ಗೀತಕ್ಕವರು ಎಲ್ಲ ಒಬ್ಬ ಸಕ್ಸಸ್ಫುಲ್ ಮ್ಯಾನ್ ಹಿಂದೆ ಒಬ್ಬರು ವುಮೆನ್ ಇರ್ತಾರೆ ಅಂತ ಹೇಳ್ತಾರಲ್ಲ. ಶಿವರಾಜ್ ಕುಮಾರ್ ಇಸ್ ನಾಟ್ ಅ ಸ್ಮಾಲ್ ಪರ್ಸನ್. ಇಟ್ಸ್ ಎನ್ ಇಂಡಸ್ಟ್ರಿ. ಇಲ್ಲೆಲ್ಲ ಇದ್ದಾರೆ ಪ್ರೊಡ್ಯೂಸರ್ಸು. ಒಬ್ಬ ವ್ಯಕ್ತಿ ಮೇಲೆ ಎಷ್ಟು ಅಂತ ಹೇಳಿ, ಒಂದು ಸರ್ಕಾರದ ಮೇಲೆ ಹೆಂಗೆ ನಾವು ಇನ್ವೆಸ್ಟ್ ಮಾಡ್ತೀವಿ. ಅದಕ್ಕೆ ನಾನು ಹೇಳೋದು, ಈ DK ಶಿವಕುಮಾರ್ ಅವರು ಹೇಳ್ತಾರೆ, ಈ ನಮ್ಮ ಸರ್ಕಾರ ಹೆಂಗೆ ಪಾಪ್ಯುಲರ್ ಅಂತ. ಮನುಷ್ಯನಿಗೆ ಹೆಂಗೆ ಬ್ಲಡ್ ಇಂಪಾರ್ಟೆಂಟು, ಮಾರ್ಕೆಟಲ್ಲಿ ದುಡ್ಡು ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ, ಬಡವ್ರ ಕೈಲಿ ದುಡ್ಡು ಹೋಗಬೇಕು. ಸಾಹುಕಾರರ ಕೈಲಿ ದುಡ್ಡಿದ್ರೆ ಏನಾಗುತ್ತೆ ಗೊತ್ತಾ, ಬ್ಯಾಂಕಲ್ಲಿರುತ್ತೆ. ನಿಮ್ಮ ಜೋಬಲ್ಲಿ ದುಡ್ಡಿಲ್ಲ ಅಂದಾಗ ಬಡತನ ಸ್ಟಾರ್ಟ್ ಆಗುತ್ತೆ. ಬಡವರಿಗೆ ದುಡ್ಡು ಕೊಟ್ಟಾಗ ಹೆಣ್ಮಕ್ಳನ್ನ ಹೊರಗಡೆ ಕಳಿಸ್ಬೇಕು. ದೇವಸ್ಥಾನಗಳು ಅಭಿವೃದ್ಧಿ ಆಗ್ತಾ ಇದ್ದಾವೆ, ಯಾಕಂದರೆ ಜನರು ಹೋಗಿ ಕೊಡ್ತಾರೆ. ಒಂದು ಸಿಂಪಲ್ ಒಂದು ಆನ್ಸರ್ ಹೇಳ್ತೀನಿ. ಒಂದು ಅಜ್ಜಿ ಸಾಗರದಲ್ಲಿ
ಸಾಯಂಕಾಲ ಬಸ್ ಹಿಡಿದು ಹೊನ್ನಾವರಕ್ಕೆ ಹೋಗುತ್ತೆ. ಅವ್ರ ನೆಂಟರು ಮನೇಲಿ ಹೋಗಿ ಉಳಿತಾರೆ, ಫ್ರೀ ಬಸ್ಸು. ಅಲ್ಲೇ ಹೋಗಿ ಊಟ ಮಾಡಿ ಬೆಳಗ್ಗೆ ಮೀನು ತೊಗೊಂಡು ವಾಪಸ್ ಬಂದು ಬಸ್ಸಲ್ಲಿ ಮಧ್ಯಾಹ್ನ ಸಾರು ಊಟ ಮಾಡ್ಕೊಂಡಿದ್ದು ಉದಾಹರಣೆ ನನ್ನ ಸ್ಟೇಜ್ ಮೇಲೆ ಆ ಅಮ್ಮ ಬಂದು ಭಾಷಣ ಮಾಡಿ ಹೋಗಿರೋದು ಉದಾಹರಣೆ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಇವು ಸೇವೆಗಳು ಇದನ್ನು ಮಾಡಬೇಕಾದದ್ದು. ನಾವು ಭಾಷಣ ಹೊಡಿತೀವಲ್ಲ, ಮಹಿಳಾ ಸಬಲೀಕರಣ, ಏನು ವಾಟ್ ಇಸ್ ಇಟ್? ಅವ್ರನ್ನ ತರಬೇಕು ತಾನೆ, ಮೇನ್ ಮುಂಚೂಣಿಗೆ ತರಬೇಕು. ಶಿವಣ್ಣ ಅವ್ರು ಹೇಳ್ತಾರಲ್ಲ, ಭೂತಾಯಿ ಅಂತ ಏನು ಮಾಡಿದ್ದೀವಿ ನಾವು? ಎಸ್, ಫ್ರೀಡಮ್ ಕೊಟ್ಟಿದ್ದೀವಿ ಇವಾಗ ನಮ್ಮ ಸರ್ಕಾರದಲ್ಲಿ, ಇದ್ರ ಮೇಲೆ ಹೋಗಬೇಕೇ ಹೊರತು ಅವ್ರು ಏನು ಮಾಡಿದರು ಅದೆಲ್ಲ ಬರಲ್ಲ. ಏನು ಶಿವಣ್ಣವರು ರಾಜ್ಕುಮಾರ್ ಅವರು ಮಕ್ಕಳು ಅಂದ ತಕ್ಷಣ ಒಂದೇ ಸತಿಗೆ, ಯಾಕೆ ಹಿಟ್ಸ್ ಆ್ಯಂಡ್ ಫ್ಲಾಪ್ಸ್ ಎಲ್ಲ ನೋಡಿರ್ತಾರೆ, ಕಷ್ಟ ನೋಡಿರ್ತಾರೆ. ನಾನು ಸೋಲನ್ನು ಅನುಭವಿಸಿದ್ದೀನಿ, 8ರಲ್ಲಿ 6 ಸೋಲನ್ನು ಅನುಭವಿಸಿದ್ದೀನಿ. 2ನೇದ್ರಲ್ಲಿ ನನಗೆ ಶಿಕ್ಷಣ ಸಚಿವ, ಅದು ಭಯ ಆಗಬೇಕು, ಓಡೋಗ್ಬಿಡ್ಬೇಕು. ಒಂದು ಸೇಗಿದೆ, ಯಾರನ್ನಾರು ಹಾಳು ಮಾಡಬೇಕಂದ್ರೆ ಶಿಕ್ಷಣ ಸಚಿವರನ್ನು ಮಾಡಿಬಿಡ್ಬೇಕಂತ, ಅವ್ರು ಹಾಳಾಗೋಗ್ಬಿಡ್ತಾರಂತೆ. ಬರೆದಿಟ್ಕೊಳ್ಳಿ, ನಾನು ಉದ್ಧಾರ ಆಗೋದೇ ಈ ಶಿಕ್ಷಣ ಸಚಿವರಿಂದ ನಾನು ಹೇಳೋದು. ಯಾಕೆಂದರೆ ಅದೇ ಇಂಪಾರ್ಟೆಂಟ್. ನಾನು ದೇವ್ರನ್ನ ಬೆಳಗ್ಗೆ ಹೋಗಿ ಹಲವು ಅಂತ ಹೇಳಿಬಿಟ್ರೆ, ನಾನು ದೇವ್ರಿಗೆ ಸೇವೆ ಮಾಡೋದಿಲ್ಲ ಅಂದರೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದು. ಪಾಪ ನಮ್ಮ ಸ್ನೇಹಿತರು ಕನ್ನಡ ಕೊಡಿ ಸರ್ ಅಂತ ಹೇಳಿದ್ರು, ಅದನ್ನೇ ಕೊಡೋದು, ಅದನ್ನೇ ನಾವು ಮಾಡೋದು. ಅದಕ್ಕೆ ಹೇಳೋದು. ನಾನು ಐ ಡೋಂಟ್ ಲೈಕ್ ಟು ಒಂದು ನಿಮಿಷ ಸಿ ಈ ಸುಮ್ಮನೆ ನೀವು ಪಬ್ಲಿಸಿಟಿ ಕೊಟ್ಟು ಇಲ್ಲದೆ ಇರೋರು ಇವತ್ತಿಗೂ ಕೂಡ ರಾಜ್ಕುಮಾರ್ ಅವರು ಮುಖ್ಯಮಂತ್ರಿ ಆಗ ಅವಕಾಶ ಇತ್ತು, ಶಿವಣ್ಣ ಎಲ್ಲರಿಗೂ ಗೊತ್ತು, ಆದ್ರೆ ಅವ್ರು ತಿರಸ್ಕಾರ ಮಾಡಿದ್ರು. ಆದ್ರೆ ಒಂದೇನಂದ್ರೆ ಶಿವಣ್ಣನ ಪ್ರಶ್ನೆ ಅಂದ್ರೆ, ಗೀತಕ್ಕೆ ನೀವು ಎಂಪಿ ಮಾಡಿ ಇಷ್ಟು ಸರ್ಕಸ್ ಮಾಡೋ ಅಗತ್ಯ ಇದೆಯಾ ಅಂತ. ಯಾಕಂದ್ರೆ ಆ ಥರದ ಒಂದು ಬೇಸ್ ನಿಮ್ಮ ಸಿನಿಮಾವನ್ನು ಹೊರತುಪಡಿಸಿ ನಾವೇನು ಸರ್ಕಸೇ ಮಾಡ್ತಲ್ಲ. ಸಾರಿ, ನೀವು ಪ್ರಶ್ನೆ ಕೇಳಿ. ಅದು ನನ್ನ ಇಂಡಿವಿಜುವಲಿಟಿ ಆಗುತ್ತೆ. ಸಿ, ಆ್ಯಕ್ಟಿಂಗ್ ಇಸ್ ಡಿಫ್ರೆಂಟ್. ಓಕೆ, ಶಿ ಇಸ್ ಅ ಪ್ರೊಡ್ಯೂಸರ್ ಆಸ್ ವೆಲ್ ಆಸ್ ಅವ್ರ ಬ್ಲಡ್ಡಲ್ಲಿ ದಟ್ ಐ ವಾಂಟ್ ಟು ಸರ್ವಿಸ್ ಮಾಡಬೇಕಂತಿಲ್ಲ. ಅದಕ್ಕೇನೆ ಅಮ್ಮ ಹೋದ್ಮೇಲೆ ಯಾಕೆ ಶಕ್ತಿಧಾಮಾಗಿ ಇವ್ರು ಪ್ರೆಸಿಡೆಂಟ್ ಆಗ್ತಾರೆ ಅಂದರೆ, ಒಂದು ಭರವಸೆ, ಒಂದು ನಂಬಿಕೆ. ನನ್ನ ದೊಡ್ಡ ಮಗ ನನ್ನ ದೊಡ್ಡ ಸಸ್ಯ ಆಗಬೇಕು, ಅಲ್ಲಿ ಅವ್ರು ಮಾಡ್ತಾರೆ ಕೆಲಸ, ಅವರು ನಂಬಿಕೆ ಅಮ್ಮನಿಗೆ. ಸೊ ಅಮ್ಮ ಹೋಗಿ 11 ದಿವಸ ಬಂದು ಕೆಂಪಯ್ಯವರು, ಜಯಮಾರ್ ಅವರು ಬಂದು ನೀವು ಆಗಿರ್ಬೇಕು. ಒಂದು ನಿಮಿಷ ಜಸ್ಟ್ ಇವತ್ತು ನಾನು ಎಷ್ಟು ಹೆಮ್ಮೆಯಿಂದ ಹೇಳ್ತೀನಿ ಅಂದರೆ, ಮಕ್ಕಳಿಗೆ ಯೂಶಲಾಗಿ ಏನಂತೀವಿ, ಇಷ್ಟೇ ಊಟ. ನಾನು ಫಸ್ಟ್ ಹೇಳಿದ್ದು ಹಂಗೇನೆ, ಇದು ಬಂದು ಜೈಲಲ್ಲ ಮಕ್ಕಳ, ಇದು ಜೈಲಲ್ಲ, ಇದು ನಿಮ್ಮ ಹಕ್ಕು. ನಿಮ್ಗೇನಿಲ್ಲ ಅಂತ ಬಂದು ನಾವು ಇದು ಕೊಡ್ತಿದ್ವಿ ಅಂತ ತಿಳ್ಕೊಬೇಡಿ. ಇದು ನಿಮ್ಮ ಹಕ್ಕು, ನಿಮಗೆ ಸಿಗ್ತಾ ಇದೆ, ನಿಮ್ಮ ಹಕ್ಕು ನಿಮ್ಗೆ ಸಿಗ್ತಾ ಇದೆ. ಅದನ್ನು ಮನಸ್ಸು, ಯಾಕಂದರೆ ವಿ ಹ್ಯಾವ್ ಟು ಎಜುಕೇಟ್. ದೇ ಶುಡ್ ನಾಟ್ ಫೀಲ್ ಎಲ್ಲೋ ಊಟ ಬಿಟ್ಟು ಬಂದಿದ್ದೀವಿ, ನಮ್ಗೆ ಊಟ ಕೊಡ್ತಾರೆ, ನಮ್ಮ ಬೆಲ್ ಹೊಡೆದ ತಕ್ಷಣ ನೋ ಸಲ ಮಾಡಿತಾ ಇದ್ರು. ಹಂಗೆಲ್ಲ ಮಾಡಬೇಡಿ ಮಕ್ಕಳಂದು. ಸಲ ಮಾಡಿಬೇಡಿ, ಒಂಟಿ ಸಲ ಮಾಡಿಬೇಕಾದ್ದು ನ್ಯಾಷನಲ್ ಫ್ಲ್ಯಾಗ್ ಹೊಡಿಬೇಕು ಸಲಾಮ, ನಮಗಲ್ಲ. ನಾವು ಸಲ ಮಾಡಿಸ್ಕೊಂಡ್ರೆ ಬೇರೆ ಇದಾಗುತ್ತೆ. ಬಟ್ ನಾನು ಹೇಳಿದ್ರೆ ಇದೇನು ಅಗತ್ಯ ಅನ್ನೋದು ಮುಖ್ಯ ಅಲ್ಲ. ಒಂದು ಇದು ಬೇರೆ ಇದೆ ಅಂದರೆ ಬಾಸ್ಟಾಗಿ ಮಾಡ್ಬೋದು ಅಂತ ಅಷ್ಟೇ. ಇಂಡಸ್ಟ್ರಿನ ಬಿಟ್ಟಿಲ್ಲ, ಗಂಡನ ವೃತ್ತಿ ಇದ್ದೇ ಇದೆ. ಜೊತೆಲಿ ಅಪ್ಪಾಜಿ ಅಮ್ಮ ಮಾಡಿದ ಏನೋ ಶಕ್ತಿಧಾಮ ಅದು ನಡೆಸ್ತಾ ಇದ್ದಾರೆ. ಜೊತೆಲಿ ವೆನ್ ದೇ ವಾಂಟ್ ಟು ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಬಂದಾಗ 100% ಯೂಸ್ ಆಗುತ್ತೆ. ಇವಾಗ ನನ್ನೇ ಕೇಳಿದ್ವಿ, ಇವಾಗ ಯೋಗರಾಜ್ ಭಟ್ ಕೇಳಿದ್ರು, ಧಾರವಾಡ ಒಂದು ಮಾಡಿ, ಈ ಕಡೆ ಗದಗ್ಲಿ ತುಂಬ ಜನ ಕಷ್ಟಪಡ, ಯಾಕಂದ್ರೆ ನಾಟ್ ಕಲ್. ಸೊ ಇಟ್ಸ್ ಜಸ್ಟ್ ಸೇವೆ ಅಷ್ಟೇ. ಅದರಿಂದ ಈ ಪ್ಲಾಟ್ಫಾರ್ಮ್ ಬೇಕು, ಎಲ್ಲರಿಗೂ ಬೇಕು ಸರ್. ನಮ್ಮ ಇಂಡಸ್ಟ್ರಿಗೆ ಬೇಕಲ್ವಾ? ಯಾಕೆ ಪ್ರಮೋಷನ್ ಬೇಕು ಅಂತೀವಿ ನಾವು? ಅಹಂಕಾರದ ಸುಮ್ಮನೆ ಇರ್ಬೋದ್ರ? ಶಿವರಾಜ್ ಕುಮಾರ್ ಪಿಕ್ಚರ್ ಓಡುತ್ತೆ ಬಿಡಯ್ಯ, ನೋ. ಎಲ್ಲದಕ್ಕೊಂದು ರೀತಿ ಇದೆ, ಒಂದು ನಿಯತ್ತಿದೆ, ಅದಕ್ಕೆ ನಾವು ಗೌರವ ಕೊಡಬೇಕು. ಈ ಸರ್ಕಸ್ ಬೇಕನ್ನೋದಲ್ಲ. ನನ್ನ ಪ್ರಶ್ನೆ ಒಂದು ವಿವಿಧ ಪ್ಲಾಟ್ಫಾರ್ಮ್ ಇದೆ. ಬಂಗಾರಪ್ಪ ರಾಜ್ಕುಮಾರ್ ಅಂದ್ರೆ ದೊಡ್ಡ ಇದು ಈಗ ನಿಮಗೆ ನಾವೆಲ್ಲ ಕೇಳ್ತಾರೆ, ನಾನು ಈಸಿ ಆಗುತ್ತೆ ಆ ಥರದ್ದು ಏನೇ ಎಲ್ಲ ಲೈಫ್ ಇಸ್ ಏನು ಗೀತಕ್ಕರು ಬರಬೇಕು, ನೀವು ಸಪೋರ್ಟ್ ಮಾಡ್ಕೊಂಡು ಹೋಗ್ಕೊಂತೀನಿ. ಇಷ್ಟು ಸರ್ಕಸ್ ಆಗತ್ತೆ ಏನು ಸರ್ಕಸ್? ಯಾವ ಥರ ಸರ್ಕಸ್ ಅಂತ ಹೇಳಿ? ಇಲ್ಲ ಒಂದು ನಿಮಿಷ, ವಾಟ್ ಇಸ್ ಸರ್ಕಸ್? ನೋಡಿ, ಶಕ್ತಿಧಾಮ ಒಂದು ಸರ್ಕಾರ ಮಾಡೋ ಕೆಲಸ ನೀವು ಮಾಡಿಬಿಟ್ರೆ ನಿಮ್ಮ ಕುಟುಂಬದಿಂದ ಯಾವುದು ಪ್ರಚಾರ ಮಾಡ್ಕೊಳ್ಳಲ್ಲ. ಯಾರು ನೀವು ಹೇಳಿದ್ರೆ ಯೋಗೇಶ್ವರ ಧಾರವಾಡದ ಮಾಡ್ಕೊಂಡು ಸರಿ, ಅದು ಒಪ್ಕೊಂತೀವಿ. ಆದರೆ ಬೇರೆಯವರು ಸರಳವಾಗಿ ಮೊದಲು ಸರಿ ಕೂತು, ಈಗ ನೀವು ಹೋಗಿರಿ ಅರ್ಪಣೆಗೆ, ಲತಾ ಅವರು ಅವರ ತಂದೆ ಹೆಸರಿನಲ್ಲಿ ಬಿಟ್ಬಿಟ್ರು. ಅಂದ್ರೆ ನಾನು ಕಂಪೇರ್ ಮಾಡಿದೆ. ಓಕೆ ಓಕೆ, ಒಂದು ನಿಮಿಷ ಶಿವ್ ನಾನು ಉತ್ತರ ಕೊಡ್ತೀನಿ. ಇಲ್ಲ ಒಂದು ನಿಮಿಷ ಅಲ್ಲ, ಒಂದು ನಿಮಿಷ. ಅರ್ಪಣೆಯಲ್ಲಿ ಒಬ್ಬ ಮಹಿಳೆ ಲತಾ ಮಲ್ಲಿಕಾರ್ಜುನ್ ಅವರು, ಅವ್ರ ತಂದೆ, ಅವ್ರ ತಂದೆ ಇಲ್ಲ ಪ್ರಕಾಶ್ ಅವರು,
ಅವ್ರು ಗೆದ್ದರು, ಇಂಡಿಪೆಂಡೆಂಟ್ ಗೆದ್ದರು. ಅಂದರೆ ಇವತ್ತು ಬಂಗಾರಪ್ಪ ಮತ್ತು ರಾಜ್ಕುಮಾರ್ ಒಂದು ದೊಡ್ಡ ಶಕ್ತಿಗಳು ಕರ್ನಾಟಕದಲ್ಲಿ, ಒಂದು ರಾಜ್ಕುಮಾರ್ ಒಂದು ಸಿನಿಮಾ ಅಂದರೆ ಇವತ್ತು ನೀವು ಇದೆ ನಾನು ಅಂದರೆ ಭಾಳ ಸರಳವಾಗಿದೆ ಅಂತ ನನ್ನ ಅಭಿಪ್ರಾಯ ಅಂತಂದ್ರೆ ನಾನು ಗೀತಕ್ಕೆ ಇದಕ್ಕೆ ಹಾಕಬಾರ್ದು ಅಂತ ಇಲ್ಲ ಕರೆಕ್ಟ್ ನೀವು ಹೇಳಿದ್ದು ಹಂಗೆ ಹೇಳ್ತೇನೆ. ನಾನು ಹೇಳಿದಂದ್ರೆ ಯಾವುದೇ ವಿಷಯ ಸರಳ ಅಲ್ಲ. ಈ ನೇಮ್ ಇದ್ದ ತಕ್ಷಣ ಸರಳ ಅಂತ ಅನ್ಕೋಬಾರ್ದು. ಅವ್ರ ಹೆಸರಿಗೆ ಧಕ್ಕೆ ಬರದ ರೀತಿ ನಾವು ಮಾಡ್ಕೋಬೇಕಷ್ಟೇ ಇಲ್ವಾ? ಈಗ ಅವ್ರ ಹೆಸರು ಇದೆ ಅನ್ಬಿಟ್ಟು ನಾವು ಹೋಗಕ್ಕಾಗುತ್ತಾ? ಇಲ್ಲ, ಇದೆ. ಅದನ್ನ ಹೆಂಗಂದ್ರೆ ಅದನ್ನ ಆಶೀರ್ವಾದ ತರ ತಗೊಂಡು ನಾವೇನು ಕೆಲಸ ಮಾಡ್ಬೇಕು ಅದು ಮಾಡ್ಲೇಬೇಕು. ಅದು ನ್ಯಾಯವಾಗಿ ಮಾಡಬೇಕು. ಯಾಕಂದ್ರೆ ಅದು ಅವ್ರಿಗೆ ಧಕ್ಕೆ ಬರಬಾರ್ದು, ಅವ್ರ ಹೆಸರು ಧಕ್ಕೆ ಬರಬಾರ್ದು. ನಮ್ಮ ತಂದೆಗಾಗ್ಲಿ ಇಲ್ಲ ಗೀತವ್ರ ತಂದೆಗಾಗಲಿ ಆ ಹೆಸರು ಧಕ್ಕೆ ಬರಬಾರ್ದು. ಈಸಿಯಾಗಿ ಗೆದ್ಬಿಡ್ಬೋದು, ರೈಟ್? ಈಗ ಒಂದು ನೀವು ಇಷ್ಟೊಂದು ಸರ್ಕಸ್ ನಾವು ಮಾಡ್ತಾ ಇಲ್ಲಲ್ಲ, ಸರ್ಕಸ್ ಇವ್ರು ಬಂದು ಅಭಿಮಾನದಿಂದ ಸಹಕಾರ ಮಾಡೋದು ಸರ್ಕಸ್ ಅಂತ. ಒಂದು ನಿಮಿಷ ಅಲ್ಲ ಅಸೋಸಿಯೇಷನ್ ನಾವು ಈವನ್ ಗೀತಾ ಎಸ್ ಈಸಿಗೆ ಅಲ್ಲ ಈಸಿಯಾಗೆ ನಾವು ಗೆಲ್ತಾ ಇರೋದು. ಆಮೇಲೆ ಒಂದು ನಿಮಿಷ ಈಗ ಹಾಗಾದ್ರೆ BJP ಅವರಿಗೆ ಮಹಾರಾಜರು ಬೇಕಾಗಿತ್ತಾ? ಅಲ್ಲ BJP ಮಹಾರಾಜರೇ ಬೇಕಾಗಿತ್ತಾ? ನಾನು ರಾಜಕೀಯ ಸ್ಟೇಟ್ಮೆಂಟ್ ನಾನು ಕೊಡ್ತೀನಿ. ಅಷ್ಟೊಂದು ಸರ್ಕಸ್ ಮಾಡಬೇಕಾಗಿತ್ತಾ? ನಾನು ಅದಕ್ಕೆ ಹೇಳೋದು, ಯಾರೋ ಒಬ್ಬರು ಸೇವೆ ಮಾಡೋಕ್ಕೆ ಬರ್ತಾರೆ ಅಂತ ಹೇಳಿದಾಗ ಅವ್ರು ಕೆಲಸ ಮಾಡ್ತಾರೆ. ಕೆಲವರು ಸೋತ ಮೇಲೆ ಕಂಟಿನ್ಯೂ ಮಾಡ್ತಾರೆ, ಕೆಲವ್ರು ಮಾಡೋದಿಲ್ಲ ಅಂತಕ್ಕಂಥದ್ದು ಒಂದು ಭಾವನೆ ಮೇಲೆ ಹೇಳಿ. ಕೆಲವ್ರು ಮಾಡಿದ್ರೂ ಹೇಳ್ಕೊಳ್ತಾರೆ. ಆಮೇಲೆ ನೀವು ಅಂದ್ಕೊಂಡಂಗೆ ಭಾಳ ದೊಡ್ಡ ಪ್ಲಾಟ್ಫಾರ್ಮ್ ಇಟ್ಕೊಂಡು ನಮ್ಮ ತಂದೆಯವರೇ ಸೋತ್ರಲ್ರಿ ಲಾಸ್ಟಿಗೆ ಎಲ್ಲ ಸಹಕಾರ ಮಾಡಿ ಇವತ್ತು ಕೂಡ ನೆನ್ಪು ಮಾಡ್ಕೊಳ್ತೀವಿ. ಸಾರಾ ಗೋವಿಂದ ಒಂದು ನಿಮಿಷ, ಈಗ ಗೊತ್ತಾಯ್ತಾ ಕಾರಣ? ಲೆಟಸ್ ಟಾಕ್ ಅಬೌಟ್ ಇಟ್. ಮಾತಾಡೋಣ, ಭಾಳ ಚೆನ್ನಾಗಿದೆ ಅದು. ನಾನು ಹೇಳ್ತೀನಿ, ಯಾರು ಸೋಲಿಸಿದ್ರಲ್ಲ ಅವ್ರನ್ನ ಏನು ಸಾಧನೆ ಅಂತೇಳಿ. ಅದಕ್ಕೆ ನಾನು ನಮ್ಮ ಸ್ನೇಹಿತರಿಗೆ ಹೇಳಿದ್ದು, ಬಂಗಾರಪ್ಪ ಅವರು ಅದಕ್ಕೆ ಯಡಿಯೂರಪ್ಪರು ಸೋತಿದ್ರು, ಈಶ್ವರಪ್ಪರು ಸೋತಿದ್ರು. ನಾನು ಹಂಗೆ ರಾಮಕೃಷ್ಣ ಹೆಗ್ಡೆ ಇರೋರ್ನ ನಮ್ಮ ತಂದೆಯವ್ರ ಮುಖ್ಯಮಂತ್ರಿಗಳಿದ್ರು, ಒಬ್ಬ ಬೆಲ್ಲ ಮಾರೋರು ಸೋಲಿಸಿದ್ರು ಆ ಬಾಗಲಕೋಟೆ. ಅದಕ್ಕೆ ಹೇಳಿದ್ರು ಸಿದ್ದು ನಮ್ಗಡ ಇವಾಗ ಪಾಪ ಅಲ್ಲಿ ಇಲ್ಲ, ಇವಾಗ ಅವ್ರ ಮಗ ಆನಂದ್ ಅಂತ ಇದ್ದಾರೆ, ಅವ್ರು ಮೊನ್ನೆ ಸೋತರು. ಸೊ ಚುನಾವಣೆನ ಗೆದ್ದ ತಕ್ಷಣ ಅವ್ನು ಒಳ್ಳೆಯವನು, ಸೋತವರೆಲ್ಲ ಕೆಟ್ಟವರು ಅಂದ್ಕೊಳಕ್ಕೆ ಹೋಗ್ಬೇಡಿ. ದಟ್ ಈಸ್ ರಾಂಗ್. ನಾನು ಕೆಟ್ಟವನಾಗ್ಬಿಟ್ಟಿದ್ದಿದ್ರೆ ಇವತ್ತು ನನ್ನ ಲೀಡ್ ಎಷ್ಟು ಗೊತ್ತಾ ನಿಮಗೆ? ನಾನು 5 ದಿವಸ ಮಾತ್ರ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಇದ್ದಿದ್ದು. ಪ್ರಣಾಳಿಕೆ ಉಪಾಧ್ಯಕ್ಷನಾಗಿದ್ದೆ. 13 ದಿವಸ ನಾನು ಸ್ಟೇಟ್ ಟೂರ್ ಮಾಡಿದೆ. ಅದೇ ಅವ್ರು ಹೇಳ್ತಾ ಇರೋದು, ನೀನು ಸ್ಟೇಟ್ ಟೂರ್ ಮಾಡಬೇಡಪ್ಪ ಗೀತಕ್ಕನ ಜೊತೆಗೆ. ಭಯ, ಗೌರವ, ಪ್ರೀತಿ. ಎಷ್ಟು ಗೊತ್ತಾ? 45,450 ಹೋಟೆಲ್ ಲೀಡಲ್ಲಿ ಗೆದ್ದಿದ್ದು ನಾನು. ಅದಕ್ಕೆ ಹೇಳೋದು, ಅದಕ್ಕಿಂತ ಮುಂಚೆ ಬರೀ 60,000 ನಾನು ತೊಗೊಂಡಿದ್ದು ಒಟ್ಟು. ಅದು ಚುನಾವಣೆ ಅವತ್ತು ವಾತಾವರಣ ಎಲ್ಲ ಇರುತ್ತೆ. ಈಗ ಆಸ್ ವಿ ಆರ್ ಟಾಕಿಂಗ್ ಶಿವಮೊಗ್ಗದಲ್ಲಿ ಪ್ರಧಾನಮಂತ್ರಿಗಳು ಬಂದು ಭಾಷಣ ಹೊಡಿತಾ ಇದ್ದಾರೆ. ಇನ್ನು ನಡೆಯೋದಿಲ್ಲ ಅದು ನಡೆಯೋದು. ಎಲ್ಲ ಕಿತ್ಕೊಂಡು ಹೋದ್ರು ರೋಡಲ್ಲಿ, ಹಂಗೆ ತೇಲ್ಕೊಂಡು ಹೋಯ್ತದು. ಅದೇ ತೇಲ್ಕೊಂಡು ಹೋಯ್ತದು. ಅದಕ್ಕೆ ನಾನು ಹೇಳೋದು, ಪಾಪ ಪಕ್ಷಾತೀತವಾಗಿರೋದ್ರಿಂದ ಅಫ್ಕೋರ್ಸ್ ಶಿವಣ್ಣ ಗೀತಕ್ಕ ಅವ್ರ ಎದುರುಗಡೆ ನಾನು ಏನು ಬೇಕಾದ್ರೆ ಭಾಷಣ ಮಾಡ್ಬೋದು. ಪಾಪ ಸ್ನೇಹಿತರು ಇರ್ತಾರೆ, ಅವರೆಲ್ಲರೂ ಕೂಡ ಪ್ರೊಡ್ಯೂಸರ್ ಅಂದಾಗ. ಆ್ಯಂಡ್ ಐ ಟೆಲ್ ಯು ಒನ್ ಥಿಂಗ್, ಫಿಲಮ್ ಇಂಡಸ್ಟ್ರಿಯಿಂದ ಪೊಲಿಟಿಷಿಯನ್ ಬೇಕು. ನಾನು ಒಬ್ಬನೇ ಸಾಲ್ತಾ ಇಲ್ಲ. ಆಮೇಲೆ ನಾನು ದಯವಿಟ್ಟು ಫಿಲಮ್ ಇಂಡಸ್ಟ್ರಿ ಧ್ವನಿಯಾಗಿ ಅಂತ ಹೇಳಿ ನಮ್ಮ ಸ್ನೇಹಿತರು ಹೇಳಿದರು. 100% ನಾನು ನಿಮ್ಮ ಧ್ವನಿಯಾಗಿರ್ತೀನಿ. ಏನು ಗೊತ್ತಾ, ನೀವೇನು ಕೇಳೇ ಇಲ್ಲ ನನಗೆ. ನೀವು ಕೇಳಕ್ಕೆ ಸ್ಟಾರ್ಟ್ ಮಾಡಿ ನಾನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲ, ಈಗ 8 ತಿಂಗಳು ನೀವೇನು ಕೇಳಲೇ ಇಲ್ಲ. ನಮಗೆ ಸ್ಕೂಲಿಗೆ ಸೇರಿಸ್ಬಿಟ್ಟಿದ್ದಾರೆ ಅಂತ ನಮ್ಮನ್ನೇ ಡಿಮೋಷನ್ ಮಾಡಿಬಿಟ್ರೆ ನೀವು. ಆಗ್ಬೇಕಂತೀರಲ್ಲ, ಈಗ ನಿಮ್ದೇ ಸರ್ಕಾರ ಇದೆ, ಈಗ ನಿರ್ಮಾಪಕರು ನಿರ್ದೇಶಕರು ತುಂಬಾ ಸೇವೆ ಮಾಡಿದ್ದಾರೆ. ಯಾರಾದ್ರೂ MLC ಏನಾದ್ರು ಮಾಡೋ ಯೋಚನೆ ಇದೆಯಾ? ಮಾಡ್ಬೋದು ಆ ಥರ. ಈಗಿಂದನೂ ಕೂಡ ಸರ್ಕಾರ ಯಾವತ್ತೂ ಕೈ ಬಿಟ್ಟಿಲ್ಲ. ಒಟ್ಟಿಗೆ 2016 ಸಿದ್ದರಾಮಯ್ಯ ಮಾಡಿದ ಕೆಲಸ 150 ಸಿನಿಮಾ ಸಬ್ಸಿಡಿ ಕೊಟ್ಟರು. ಯಾವತ್ತು ಚಿತ್ರರಂಗದ ಪರವಾಗಿ ಯಾವತ್ತು ಕಾಂಗ್ರೆಸ್ ಸರ್ಕಾರ ಸಹಾಯ ಮಾಡ್ಕೊಂಡು ಬಂದಿದೆ, ಮುಂದೆ ಮಾಡಬೇಕು. ಬಂದಿರೋ ವಿಚಾರ ಇಷ್ಟೇ. ನಾವು ಚಿತ್ರರಂಗ ಬೆಂಗಳೂರು ಯಾವ ಥರ ಸಿಗ್ಗಿದ್ದಂಗೆ ಗೆಲ್ಲಿಸ್ಬೇಕು, ಯಾವುದೇ ರೂಪರೇಷೆ ಮಾಡಬೇಕು, ಯಾವ ಥರ ನಾವು ಹೋಗ್ಬೇಕು ಅನ್ನೋ. ಫಿಲಮ್ ಇಂಡಸ್ಟ್ರಿ ಪ್ಲೇಯಿಂಗ್ ಡಾಮಿನೆಂಟ್ ರೋಲ್ ಇನ್ ದಿ ಇಂಡಸ್ಟ್ರಿ. ಪೊಲಿಟಿಕಲ್ ಆಗಿ ರಾಜಕೀಯ ಸಿನಿಮಾನೇ ಇರೋದು. ಸಿನಿಮಾ ರಂಗ ಮನಸ್ಸು ಮಾಡಿ ಏನು ಬೇಕಾದ್ರೆ ಮಾಡಬಲ್ಲ ಅಂತ ಡಾಕ್ಟರ್ ಕಾಲನ್ನು ತೋರಿಸ್ಕೊಟ್ಟಿದ್ದೀವಿ. ಅದನ್ನು ಮಾಡಕ್ಕೆ ಕೊಟ್ಟಿದ್ದೀವಿ. ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ದಯವಿಟ್ಟು ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ನಮ್ಮದೇ ಆದ ಮೀಟಿಂಗ್ ಕರಿತೀವಿ, ನಮ್ಮದೇ ಆದ ರೂಪದಲ್ಲಿ ಚರ್ಚೆ ಮಾಡ್ತೀವಿ. ನಾವೆಲ್ಲ ಹಂಗೆ ಸಂಸ್ಥೆ ಕಳಿಸಿ ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು, ಹೆಂಗೆ ಗೆಲ್ಲಿಸ್ಬೇಕು, ಜೂನ್ 4 ಪಾರ್ಲಿಮೆಂಟ್ ಯಾವ ಥರ ಕಳಿಸ್ಬೇಕು ಅದು ಕಳಿಸ್ತೀವಿ. ಅವ್ರು ಜಯಬೇರಿ ಬಾರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನಾವು ಸುಮ್ಮನೆ ಚರ್ಚೆ ಮಾಡ್ಕೊಂಡು ಯಾವುದಾದ್ರು ವಿಚಾರ ಹೇಳಕ್ಕೆ ಇಷ್ಟಪಡಲ್ಲ ಸರ್. ಮಧು ಬಂಗಾರಪ್ಪ ಕೂಲಂಕುಷವಾಗಿ ಚೆನ್ನಾಗಿ ಹೇಳಿದ್ದಾರೆ. ಉದ್ದೇಶ ಇಷ್ಟೇ. ಶಿವಮೊಗ್ಗ ರಾಜಕೀಯ ಇದೆಯಲ್ಲ, ಪ್ರತಿ ಸಾರಿನೂ ವೋಟ್ ಹಾಕೋರು
ಓಟ್ ಹಾಕಿ ಗೆದ್ದು ಬಂದು ಇದಿದೆ ಬಂಗಾರಪ್ಪ ನಿಮಿಷ ಆ ದೃಷ್ಟಿಕೋನದಲ್ಲಿ ಮತದಾರರು ನೋಡ್ತಾ ಇಲ್ಲ, ಅದು ತಪ್ಪು ಭಾವನೆ. ಇವಾಗ ಮತದಾರ ಏನಂತಿದ್ದಾರೆ ಅಂದ್ರೆ, ಈಗ ನೀವು ನಿಮ್ಮ ಅವೈಲಬಿಲಿಟಿ ಶಿವಮೊಗ್ಗ ಜಿಲ್ಲೆ ತುಂಬಾ ಇದೆ. ನಾವು ವೀಕ್ಲಿ 3-4 ಡೇಸ್ ಅಲ್ಲಿ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಹಾಗೆ ಯಡಿಯೂರಪ್ಪ ಫ್ಯಾಮಿಲಿಯವರು ಕೂಡ ಹಾಗೇ ಇದ್ದಾರೆ. ಮತದಾರರಿಗೆ ಒಂದು ಕ್ವಶನ್ ಇದೆ, ಗೀತಕ್ಕ ಶಿವಮೊಗ್ಗಕ್ಕೆ ಹೇಗೆ ಸಿಗ್ತಾರೆ ಅನ್ನೋದು. ನೀವು ಮತ್ತೆ ಗೀತಕ್ಕ ಮತ್ತೆ ಶಿವಣ್ಣ ಬಂಗಾರಪ್ಪಾಜಿಯವರು ಯಾವಾಗಲೂ ಸಿಕ್ಕೇ ಸೋತ್ರು. ಕೊನೆ ಚುನಾವಣೆಯಲ್ಲಿ ಯಾರು ಅಡ್ರೆಸ್ ಇಲ್ಲದೆ ಇರೋರು ಅವರಪ್ಪ ಚೀಫ್ ಮಿನಿಸ್ಟರ್ ಇರೋದ್ರಿಂದನೇ ಗೆದ್ದಿರೋದು. ಅದನ್ನು ಉದಾಹರಣೆ ನಿಮಗೆ ಕೊಡ್ಬೋದು. ಹಂಗಾಗೋದಿಲ್ಲ. ಗೀತಕ್ಕವ್ರು ಗೆದ್ದ ಮೇಲೆ 100%. ಅದಕ್ಕೆ ನಾನು ಹೇಳೋದು, ನಾನು ಇವತ್ತು ಕೂಡ ಫಸ್ಟ್ ಹೇಳಿದೆ, ಗೀತಕ್ಕವರು ಚುನಾವಣೆ ನೀತಿ ಗೆದ್ದ ಮೇಲೆ ಮಧು ಬಂಗಾರಪ್ಪ ಕೆಲಸ ಮಾಡೋದಿಲ್ಲ ಗೀತಕ್ಕವ್ರ ಪರವಾಗಿ, ಗೀತಕ್ಕವರೇ ಮಾಡೋದು. ಅದನ್ನ ಮೇಲೇನೆ ಅವ್ರು ಚುನಾವಣೆಗೆ ನಿಲ್ತಾ ಇರೋದು. ನನಗೆ ಅದಕ್ಕೆ ಸಂಬಂಧ. ಅವ್ರು ಸಂಸದರಾಗ್ತಾರೆ, ನಾನು MLA ಆಗ್ತೀನಿ, ನನಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ, ನನಗೆ ಉಳಿಸ್ಕೊಂಡಿದ್ದಾರೆ. ನಾನು ಏನಾದ್ರು ತೆಗೆದ್ರೆ ನಾಳೆ ಮತ್ತೆ MLA ಆಗಿ ನಾನು ಉಳಿತೀನಿ ಹೊರತು ಮತ್ತೇನಿಲ್ಲ. ಸೊ ಅವ್ರ ಕೆಲಸ ಅವ್ರು ಮಾಡ್ತಾರೆ, ನನ್ನ ಕೆಲಸ ನಾನು ಮಾಡ್ತೀನಿ. ಅದ್ರ ಜೊತೆಗೆ ವ್ಯವಹಾರ ಇದೆ. ಆಮೇಲೆ ಅಗ್ರಿಕಲ್ಚರಿಸ್ಟು, ನೆಕ್ಸ್ಟ್ ಫಿಲಮ್ ಪ್ರೊಡಕ್ಷನ್ ಮತ್ತೆ ಶುರು ಮಾಡಬೇಕು, ಅದ್ರ ಜೊತೆಗೆ ಫಿಲಮ್ ಪ್ರೊಡಕ್ಷನ್ ಮಾಡಬೇಕು. ಕ್ರಮಬದ್ಧವಾಗಿ ಅಂತ ಹೇಳೋದ್ರ ಬದಲು ಅವ್ರ ವಿಶ್ವಾಸವನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಗೆಲುವನ್ನ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಕೊಟ್ಟು, ಮತ್ತೆ ಗೀತಾ ಶಿವರಾಜ್ಕುಮಾರ್ ಅವರು ಆ ವಿಶ್ವಾಸವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಗೀತಾ ಶಿವರಾಜ್ಕುಮಾರ್ ಅವರೇ ಮಾಡ್ತಾರೆ. ನಾನು ಫಸ್ಟ್ ಕ್ವಶನ್ನ ನಮ್ಮ ಸ್ನೇಹಿತರು ಕೇಳಿದ್ರು, ಅದಕ್ಕೆ ಉತ್ತರ ಕೊಟ್ಟೆ. ಬೇರೆಯವ್ರ ವೀಕ್ನೆಸ್ ಮೇಲೆ ನಾವು ನಿಲ್ತಾ ಇಲ್ಲ. ನಾವು ಗೆಲ್ತೀವಿ. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರಾಜ್ಯ ಮಟ್ಟದಲ್ಲಿ ಸೇವೆ ಮಾಡಿದೆ. ಅದನ್ನು ಆ ನಿಟ್ಟಿನ ಮೇಲೆ ನಾವು ಹೋಗ್ತೀವಿ. ಯಾವಾಗಲೂ ಕೂಡ ಬೇರೆಯವ್ರ ಮನೆ ಹಾಳು ಮಾಡಿ ನಾವು ಹೋಗ್ಬಾರ್ದು. ಅದು ಬ್ರಿಟಿಷರ್ಸ್ ಮಾಡಿದರು. ಇಬ್ಬರು ರಾಜರ ಮಧ್ಯ ಬೆಂಕಿ ಇಟ್ಬಿಟ್ಟು ಇವ್ರು ಹೋಗ್ಬಿಟ್ಟು ಅಲ್ಲಿ ಅಧಿಕಾರ ಮಾಡಿದರು, ನಮ್ಮ ದೇಶನ ಒಡೆದಾಡಿದರು. ಈಗ ಅದು ನಡೀತಾ ಇದೆ ನಮ್ಮ ದೇಶದಲ್ಲಿ. ಅದನ್ನು ನಿಲ್ಸೋದಕ್ಕೆ ನಾವು ಬಂದಿದ್ದೀವಿ. ಇವತ್ತು ನಾಯಕರು ಬರ್ತಾ ಇಲ್ಲ, ಯಾಕೆ ಇವೆಲ್ಲ ಶಿವಣ್ಣ ಒತ್ತಾಯ ಮಾಡಬೇಕು? ನಾನು ಬಡವ ಮರದಂಗೆ ಇರುವಂತಿದ್ದೀನಿ, ಯಾಕಪ್ಪ ನನ್ನ ಮೇಲೆ ಕಮ್ಮಿ ನಿರ್ಮಾಪಕರ ಅದೇ ರೀತಿ ಪ್ರಿಯಾಸನ್ ಅವರು ಮಾತಾಡಬೇಕು. ಇಷ್ಟಪಡ್ತೀನಿ. ನಾನು ಫಸ್ಟ್ ಮಾತಾಡಕ್ಕೆ ಹೇಳಿದ್ರು, ಆದರೆ ಇಲ್ಲಿ ಸ್ಟಾರ್ಟ್ ಆಗಿರೋದ್ರಿಂದ ಈಗ ಮಾತಾಡ್ತಾ ಇದ್ದೀನಿ.
ನಾನು ಒಂದು ನಿರ್ಮಾಪಕಿಯಾಗಿ